ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರು, ಇವತ್ತು ನಾನು ನಿನ್ನೆ ನಡೆದಿರ್ತಕ್ಕಂಥ ಅಂದರೆ ಜುಲೈ 28, 2024 ನಡೆದಿರ್ತಕ್ಕಂಥ KPSC ನಡೆಸಿರುವ HK ವಿಭಾಗದ ಅಸಿಸ್ಟೆಂಟ್ ಕಂಟ್ರೋಲರ್ AC ಪ್ರಿಲಿಮ್ಸ್ GK ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 17 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇವಾಗಿದ್ದು, ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ತುಂಬ ಅನುಕೂಲ ಆಗ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ 17 ಕ್ವಶನ್ಗಳನ್ನು ಅತಿ ಸರಳವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಟಾಪಿಕ್ ಮೇಲೆ ಇದಾವೆ ಅಂತಕ್ಕಂಥದ್ದನ್ನು ಒಂದ್ಸರಿ ಹೇಳ್ತಾ ಹೋಗ್ತೀನಿ. ಕ್ವಶನ್ ಕಾರ್ಡ್ಗಳ ಆಧಾರ ಮೇಲೆ ಅಂದರೆ ಸಂಭವನೀಯತೆ ಪ್ರೊಬಾಬಿಲಿಟಿಗೆ ಆಧಾರ ಮೇಲೆ ಒಂದು ಕ್ವಶನ್ ಇದೆ. ನೆಕ್ಸ್ಟು X+Y ರೇಷೋ ಅಂದರೆ ಎಕ್ಸ್ ಮತ್ತು ವಾಯ್ ಒಂದು ಮೊತ್ತ ಕೊಡ್ತಾನೆ, ಅದೇ ಆಧಾರದ ಮೇಲೆ ಎಕ್ಸ್ ಮತ್ತು ವಾಯ್ ಅನ್ನು ಕಂಡುಹಿಡ್ಕೊಂಡು ರೇಷಿಯೋನ ಕಂಡುಹಿಡ್ಕೊಳ್ತಕ್ಕಂಥದ್ದು ಒಂದು ಕ್ವಶನ್ ಕೇಳಿದ್ದಾನೆ. ಆಮೇಲೆ ಟೈಮ್ ಅಂಡ್ ವರ್ಕ್ ಒಂದು ಕ್ವಶನ್ ಇದೆ. ಮತ್ತೊಂದು ಪ್ರೊಬಾಬಿಲಿಟಿ ಅಂದರೆ ಡೈಸ್ ಆಧಾರದ ಮೇಲೆ ಇರ್ತಕ್ಕಂಥ ಪ್ರೊಬಾಬಿಲಿಟಿ ಒಂದು ಕ್ವಶನ್ ಇದೆ. ಆಮೇಲೆ 1 ರಿಂದ 30ರವರೆಗಿನ 300 ಆಮೇಲೆ 1 ರಿಂದ 300ರವರೆಗಿನ ಎರಡೂ ಸಂಖ್ಯೆಗಳನ್ನು ಒಳಗೊಂಡಂತೆ ಪೂರ್ಣಾಂಕಗಳ 2 ರಿಂದ 3 ರಿಂದ 5 ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳ ಕಂಡು ಕೇಳಿದ್ದಾರೆ. ಆಮೇಲೆ ಸರಾಸರಿ ಆಧಾರದ ಮೇಲೆ ಕ್ವಶನ್ಗಳಿದಾವೆ. ಓಪನ್ ಡೈಸ್ ಮುಚ್ಚಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಒಂದು ಕ್ವಶನ್ ಕೇಳಿದರೆ ಮೋಸ್ಟ್ ಇದು ನನಗೆ ಡೌಟ್ ಇದೆ. ಯಾಕೆಂದ್ರೆ ಒಂದು ಡೈಸಿಗೆ 6 ಮುಖಗಳು, ಇಲ್ಲಿ ಓಪನ್ ಡೈಸ್ ಅಲ್ಲಿ 7 ಮುಖಗಳಿದಾವೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೆಕ್ಸ್ಟ್ ದಿಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಆಮೇಲೆ ಭಿನ್ನ ರಾಶಿಗಳನ್ನ ಏರಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ನೋಡ್ರಿ, ಸುಮಾರು ಸರಿ ಹೇಳ್ತಾ ಇದ್ದೆ ನಾನು. PSC ಎಕ್ಸಾಮ್ ತುಂಬಾ ಸರಿ ಕೇಳಿದ್ದೇನೆ ಈ ಕ್ವಶನ್ಗಳನ್ನ. ನೆಕ್ಸ್ಟ್ ಟಿಕೆಟ್ಗಳ ಬೆಲೆ, ರೈಲ್ವೆ ಟಿಕೆಟ್ಗಳ ಬೆಲೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಇದು. ಗ್ರೂಪ್ ಬಿ ಅಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾನೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ. ನೆಕ್ಸ್ಟ್ ಗಡಿಯಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಆಮೇಲೆ ನಂಬರ್ ಸಿರೀಸ್ ಕೂಡ ಇದೆ. ಆಮೇಲೆ ಟ್ರೈನಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಏಜು ಮತ್ತು 3 ಘಾತ ಒಂದು ಸಂಖ್ಯೆ ಕೊಡ್ತಾನೆ, ಅದು 7ರಿಂದ ನಿಶೇಷ ಭಾಗಿಸಿದಾಗ ಶೇಷ ಎಷ್ಟು ಉಳಿತೆ ಅಂತ ಒಂದು ಕ್ವಶನ್ ಕೇಳಿದ್ದಾನೆ. ಆಮೇಲೆ ಫ್ಲವರ್ ಅಂತಕ್ಕಂಥದ್ದನ್ನ 4 ಸಂಖ್ಯೆಗಳೆಲ್ಲ ಎಷ್ಟು ಪದಗಳನ್ನು ರಚಿಸಬಹುದು, ಕ್ರಮಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್. ಇನ್ನು ಒಂದು ಏಜ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಬ್ಲಡ್ ರಿಲೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅನ್ನ ಕೂಡ ಕೇಳಿದ್ದಾನೆ. ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸು 17 ಕ್ವಶನ್ಗಳನ್ನು ಈ ಒಂದು AC ಕ್ವಶನ್ ಪೇಪರ್ಗಳಲ್ಲಿ ಕೇಳಿದರೆ ಸ್ನೇಹಿತರೆ, ತುಂಬ ಜನ ಸ್ಪರ್ಧಾರ್ಥಿಗಳು ಸರ್ ಈ ಕ್ವಶನ್ ಅನ್ನು ಬಿಡಿಸ್ಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೋಸ್ಕರ ಮತ್ತು ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೋಸ್ಕರ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾದರೂ ಕೆಲವೊಂದಿಷ್ಟು ಲೋಪದೋಷಗಳು ಏನಾದರೂ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡ್ಬೋದು, ಅವುಗಳನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, ನೀವು ಸಹೋದರಿಯ ವಯಸ್ಸನ್ನ ಹಿಮ್ಮುಖವಾಗಿ ಪಡೆದರೆ ಆಕೆಯ ಅಣ್ಣನ ವಯಸ್ಸನ್ನ ಪಡೆಯುತ್ತೀರಿ ನೋಡ್ರಿ. ಮತ್ತು ಅವರ ವಯಸ್ಸಿನ ನಡುವಿನ ಅಂತರವು, ಅವರಿಬ್ಬರ ಏಜ್ ಗ್ಯಾಪು, ಇಬ್ಬರ ವಯಸ್ಸಿನ ಮೊತ್ತದ ಅವರಿಬ್ಬರ ವಯಸ್ಸನ್ನ ಕೂಡಿಸಿದ್ರೆ 1/11 ರಷ್ಟಿದೆ. ಹಾಗಾದ್ರೆ ಸಹೋದರಿಯ ವಯಸ್ಸು ಎಷ್ಟು? ಸಿಸ್ಟರ್ ಏಜ್ ಅನ್ನ ಕೇಳಿದ್ದಾರೆ. ಯಾವಾಗ ಏಜ್ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಿದ ತಕ್ಷಣ ನೀವೇನ ಸಾಲ್ವ್ ಮಾಡ್ಕೊಳ್ತಾ ಕುತ್ಕೊಳ್ಳೋಕೆ ಹೋಗಬೇಡಿ. ಆಪ್ಷನ್ ವೆರಿಫೈ ಮಾಡಿಬಿಟ್ರೆ ಈಸಿಯಾಗಿ ಉತ್ತರ ಸಿಕ್ಬಿಡ್ತವೆ. ಯಾರ್ದು ಕ್ವಶನ್ ಕೇಳಿದರೆ ಅದನ್ನ ಆನ್ಸರ್ ತೆಗೆದುಕೊಳ್ಬೇಕು. ಅವ್ರು ಏನೇನು ಹೇಳಿದ್ರೆ ಕ್ವಶನ್ ಅಲ್ಲಿ ಅದೇ ರೀತಿ ಬಿಡಿಸ್ತಾ ಹೋಗ್ಬೇಕು. ಕೊನೆಗೆ ಉತ್ತರ ನಿಮ್ಗೆ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಇಲ್ಲಿ ಕೂಡ ನಾನು ಈ ಕ್ವಶನ್ಗೆ ನಾನು ಆಪ್ಷನ್ ವೆರಿಫೈನೇ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಿಸ್ಟರ್ ಏಜ್ ಕೇಳಿದರೆ, ಆಮೇಲೆ ಬ್ರದರ್ ಏಜ್ ಇಷ್ಟೇ ಇದೆ. ಮೊದಲು ಏನಂತ ಹೇಳಿದರೆ ಸಿಸ್ಟರ್ ಏಜ್ ಅನ್ನು ಕ್ವಶನ್ ಕೇಳಿರ್ತಾನೆ, ಆಯ್ಕೆ ಒಂದು ತೆಗೆದುಕೊಳ್ತೀನಿ ನಾನು. ಸಿಸ್ಟರ್ ಏಜು ಇಲ್ಲಿ 45 ಅದ. 45 ಹೌದು ತಾನೆ. ಯಾವಾಗ ಸಿಸ್ಟರ್ ಏಜ್ 45 ಆದಾಗ ಈ ಕ್ವಶನ್ಗೆ ಹೋಗ್ತೀನಿ. ಏನಂತ ಹೇಳಿದ್ರೆ, ನೀವು ಸಹೋದರಿಯ ವಯಸ್ಸನ್ನ ಹಿಮ್ಮುಖವಾಗಿ ಬರೆದರೆ ಆಕೆಯ ಅಣ್ಣನ ವಯಸ್ಸನ್ನ ಪಡೆಯುತ್ತೀರಿ. ಹಿಮ್ಮುಖವಾಗಿ ಬರೆದರಾಗಂದಾಗ ಬಿಡಿ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ 10ರ ಸ್ಥಾನಕ್ಕೆ, 10ರ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ಬಿಡಿ ಸ್ಥಾನಕ್ಕೆ, 45 ಇರೋದನ್ನ 54 ಎಂದು ಬರೆದ್ರೆ ಅದು ಬ್ರದರ್ ಏಜ್ ಆಗುತ್ತೆ. ಇದು ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, ಇವರಿಬ್ಬರ ಏಜ್ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ. 54ರಲ್ಲಿ 45 9 ಡಿಫ್ರೆನ್ಸ್ ಆಯ್ತು. ಏಜ್ ಗ್ಯಾಪ್ ಎಷ್ಟಾಯ್ತು? 9 ವರ್ಷ ಆಯ್ತು. ಇವರಿಬ್ಬರ ವಯಸ್ಸಿನ ಮೊತ್ತ ಏನ್ರ ಅವ್ರು ಹೇಳಿದ್ದಾರೆ. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ ಅಂತ 1/11 ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬರ್ಬೇಕೀಗ ನಮಗೆ. ಎಸ್, ಈಗ ಇವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಾಗ್ತದೆ ನೋಡ್ರಿ, 9 9 99 ಆಯ್ತು. ಈಗ ನೋಡ್ರಿ, ಅವರ ವಯಸ್ಸಿನ ಅಂತರವು 9,
ಅವರಿಬ್ಬರ ವಯಸ್ಸಿನ ಮೊತ್ತವು 99. ಈಗ ಎಷ್ಟಾಗುತ್ತಂತೆ 1/11 ಆಗುತ್ತಂತೆ. ಆಯ್ತಾ? 9 9 9 9 9 1/11 ಆಯ್ತಾ? ಹಾಗಾದ್ರೆ ದ ರೈಟ್ ಆನ್ಸರ್ 45 ಇಸ್ ರೈಟ್ ಆನ್ಸರ್. ಮುಂದೆ ಮಾಡ್ಲಿಕ್ಕೆ ಹೋಗ್ಕೋಬೇಡಿ ನೀವು. ಗೊತ್ತಾಯ್ತು? ತುಂಬಾ ಈಸಿಯಾಗಿ ಕೊಟ್ಟಿದ್ದೀನಿ ಕ್ವಶನ್. ಯಾಕೆ ಈಸಿ ಇದೆ ಅಂತ ಹೇಳಿದ್ರೆ, ಈ 45 ಆದ್ಮೇಲೆ ಬೇರೆ ಸಂಖ್ಯೆ ನೋಡ್ರಿ, 40 ಅದ. ಸಿಸ್ಟರ್ ಏಜ್ 40 ಆದ್ರೆ ಅದು ಉಲ್ಟಾ ಬರೆದ್ರೆ 0 ಆಗುತ್ತೆ. ಬ್ರದರ್ ಏಜ್ 4 ವರ್ಷ ಆಗುತ್ತೇನು? ಅದೇ ರೀತಿಯಾಗಿ 50 ಕೊಟ್ರೆ ಅದನ್ನ ಉಲ್ಟಾ ಬರೆದ್ರೆ ಅಂದ್ರೆ ಅದನ್ನ ಬದಲು ಬರೆದ್ರೆ 0.5 ಇರೋದು 50, 50 ಇರೋದು 0.5 ಆಗುತ್ತೆ ಅವ್ರ ಅಣ್ಣನ ವಯಸ್ಸು. ಅದೇ ರೀತಿಯಾಗಿ 30 ಕೊಟ್ಟಿದ್ದಾನೆ. ನೆಕ್ಸ್ಟ್ 30 ಸಹೋದರಿಯ ವಯಸ್ಸಾದ್ರೆ ಅದು 3 ಅಣ್ಣನ ವಯಸ್ಸಾಗುತ್ತೆ. ಈಸಿಯಾಗಿ ಕ್ಯಾಲ್ಕುಲೇಷನ್ ಇದನ್ನು ಕೂಡ ಮಾಡೋಂಥ ಅವಶ್ಯಕತೆ ಇಲ್ಲ ನಿಮಗೆ. ಹೌದಾ? ಇಲ್ಲಿ 50 ಅದ 0.5 ಆಗುತ್ತೆ, ಅಣ್ಣನ ವಯಸ್ಸು ಬರಲ್ಲ. ಇಲ್ಲಿ 30 ಅದ 0.3 ಆಗುತ್ತೆ, ಅಣ್ಣನ ವಯಸ್ಸು ಬರಲ್ಲ. ಅದೇ ರೀತಿ 40 ಅದ 0.4 ಆಗುತ್ತೆ, ಅಣ್ಣನ ವಯಸ್ಸು ಬರಲ್ಲ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 45 ಒಂದೇ ದ ರೈಟ್ ಆನ್ಸರ್. ಸಿಸ್ಟರ್ ಏಜ್ 45 ಇಯರ್ಸ್ ಇಸ್ ರೈಟ್ ಆನ್ಸರ್. ಮಾಡಿದ್ರೆ ಅದಕ್ಕೆ ಎಲ್ಲರೂ ಸರಿ ಉತ್ತರ ಮಾಡಿದ್ರ? ಎಲ್ಲರೂ ಮಾಡಿರ್ತಾರೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್. ಅರ್ಥ ಆಯ್ತು? ಎಸ್ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆಗ್ತಿತ್ತಂತಿದ್ರೆ ಅಥವಾ ಅರ್ಥ ಆಗಿತ್ತಂತಿದ್ರೆ ದಯವಿಟ್ಟು ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ, ಎಷ್ಟು ಗ್ರೂಪ್ಗಳಿದಾವೆ, ಇನ್ನೂ ನನಗೆ ಅನುಕೂಲ ಆಗಲಿಕ್ಕೆ ಅಂತಂದ್ರೆ ನೀವು ಸ್ಟೇಟಸ್ ಇಟ್ಟರು ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. 5 ಅನುಕ್ರಮ ಸಮಸಂಖ್ಯೆಗಳ ಸರಾಸರಿ ABCDE 46 ಆಗಿದ್ದರೆ 5 ಅನುಕ್ರಮ ಸಮಸಂಖ್ಯೆಗಳಿದಾವೆ. ಇಲ್ಲಿ ಎ ಅಂತಕ್ಕಂಥ ಒಂದು ಸಂಖ್ಯೆ ಇದೆ, ಯಾವುದೋ ಒಂದು. ಬಿ ಅಂತಕ್ಕಂಥ ಒಂದು ಸಂಖ್ಯೆ ಇದೆ, ಸಿ ಅಂತಕ್ಕಂಥ ಒಂದು ಸಂಖ್ಯೆ ಇದೆ, ಡಿ ಅಂತಕ್ಕಂಥ ಒಂದು ಸಂಖ್ಯೆ. ಅವು ಅನುಕ್ರಮ ಸಮಸಂಖ್ಯೆಗಳು. ಅನುಕ್ರಮ ಅಂತಂದ್ರೆ ಸೀರಿಯಲ್ ಆಗಿರ್ತಕ್ಕಂಥ ಸಮಸಂಖ್ಯೆಗಳು. ಅವೆಲ್ಲಿಂದನೇ ಸ್ಟಾರ್ಟ್ ಆಗಲಿ. ಈಗ 12 ಇತ್ತು, 12 14 16 18 20 ಈ ರೀತಿ ಅನುಕ್ರಮ ಇರಬೇಕು ಅವು. ಆ ರೀತಿ ಅನುಕ್ರಮ ಇರತಕ್ಕಂಥ 5 ಸಮಸಂಖ್ಯೆಗಳಿದಾವೆ. ಅವುಗಳ ಎವರೇಜ್ ಕೊಟ್ಟಿದ್ರೆ ಎಷ್ಟಂತೆ? 46. ಅವುಗಳ ಎವರೇಜ್ ಎಷ್ಟಂತೆ? 46. ಹಾಗಾದ್ರೆ ಎ ಮತ್ತು ಸಿ ಗಳ ಉತ್ಪನ್ನ ಎಷ್ಟು? ಎ ಮತ್ತು ಸಿ ಗಳ ಉತ್ಪನ್ನ ಅಂದ್ರೆ ಎ ಮತ್ತು ಸಿ ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? ಎಷ್ಟು ಸಿಂಪಲ್ ಇದೆ ಅಂತಂದ್ರೆ ಈ ಕ್ವಶನ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲಿ 2 4 6 8 10 5 ಅನುಕ್ರಮ ಸಮಸಂಖ್ಯೆಗಳಿದಾವೆ. ಹೌದಾ? 5 ಅನುಕ್ರಮ ಎಲ್ಲೇ ಇರಲಿ ಅವು ಅನುಕ್ರಮ ಇರ್ಬೇಕು. 2 4 6 8 10 5 ಅನುಕ್ರಮ ಸಮಸಂಖ್ಯೆಗಳಿದಾವೆ. ಯಾವಾಗ 5 ಸಂಖ್ಯೆಗಳು ಅಥವಾ 7 ಸಂಖ್ಯೆಗಳು 9 ಸಂಖ್ಯೆಗಳಿದ್ದಾಗ ಯಾವಾಗಲೂ ಅದು ಯಾವುದೇ ಸಂಖ್ಯೆ ಯಾವ ಅನುಕ್ರಮ ಇರಬೇಕು, ಅನುಕ್ರಮನೇ ಇರಬೇಕು. 2 4 6 8 1 3 5 7 9 ಬೆಸ ಸಂಖ್ಯೆಗಳಾಗಿರ್ಬೋದು, ಸಮಸಂಖ್ಯೆಗಳ ಒಟ್ಟಿನ ಒಂದು ಅನುಕ್ರಮವನ್ನು ಮೇಂಟೈನ್ ಮಾಡಿರ್ಬೇಕು. ಯಾವಾಗ ಅನುಕ್ರಮ ಸಂಖ್ಯೆಗಳು ಇದ್ದಾಗ ಮಿಡಲ್ ಇರ್ತಕ್ಕಂಥ ಸಂಖ್ಯೆನ ಏನಾಗುತ್ತೆ? ಎವರೇಜ್ ಆಗಿರುತ್ತೆ, ಸರಾಸರಿ ಆಗಿರುತ್ತೆ. ಯಾವುದು ಮಿಡಲ್ ಅಲ್ಲಿ ಇದೆಯೋ, ಯಾವುದು ಮಧ್ಯದಲ್ಲಿ ಇದೆಯೋ ಅದುವೇ ಏನಾಗುತ್ತೆ? ಎವರೇಜ್ ಆಗಿರುತ್ತೆ, ಸರಾಸರಿ ಆಗಿರುತ್ತೆ. 6 ಇಲ್ಲೇ ಈ 5 ಸಂಖ್ಯೆಗಳ ಸರಾಸರಿ. ಹೆಂಗ್ ಸರ್ ಅದು? ತೋರಿಸ್ತೀನಿ ನೋಡ್ರಿ. 10 8 2 10 6 4 10 ಎಷ್ಟದು? 10 ಇದೊಂದು 20 ಇದೊಂದು 30. ಹೌದಾ? ಒಟ್ಟು ಎಷ್ಟು ಸಂಖ್ಯೆಗಳು? 5 ಸಂಖ್ಯೆಗಳು. 5ರಿಂದ ಡಿವೈಡ್ ಮಾಡ್ರಿ, 5 ಒಂದಲೆ 5 6 30 ಬಂತ ನೋಡ್ರಿ. 6 ಮಿಡಲ್ ಇರ್ತಕ್ಕಂಥ ಸಂಖ್ಯೆ. ಒಂದು ತಿಳ್ಕೊಳ್ಬೇಕು, 5 ಸಂಖ್ಯೆಗಳಿದ್ದಾಗ ಮಿಡಲ್ ಅಲ್ಲಿ ಬರ್ತಕ್ಕಂಥ ಸಂಖ್ಯೆನ ಏನಾಗುತ್ತೆ? ಎವರೇಜ್ ಇರುತ್ತೆ. ಹಾಗಾದ್ರೆ ಇಲ್ಲಿ 5 ಸಂಖ್ಯೆಗಳದಾವು. 5 ಸಂಖ್ಯೆಗಳು ಎವರೇಜ್ ಕೊಟ್ಟಿದ್ರೆ ಎಷ್ಟಂತೆ? ಆ 46 ಇಲ್ಲಿ ಬರ್ತಕ್ಕಂಥದ್ದೇ 46 ನೋಡ್ರಿ. ಎಷ್ಟು ಸಿಂಪಲ್, ಮುಗಿದೋಯ್ತು. ಯಾವಾಗ ಇದು 46 ಸಿಕ್ತು, ಮುಂದೆ ಬರ್ತಕ್ಕಂಥದ್ದು ಅನುಕ್ರಮ 48, ನೆಕ್ಸ್ಟ್ ಬರ್ತಕ್ಕಂಥದ್ದು 50. ಇದರಿಂದ ಇದು 44, ಇದು ಯಾವುದು? 42. ಮುಗಿದೋಯ್ತು. ಎಲ್ಲ ಸಂಖ್ಯೆಗಳು ಸಿಕ್ಬಿಟ್ರು. 42 44 46 48 50. ಇವು 5 ಅನುಕ್ರಮ ಸಮಸಂಖ್ಯೆಗಳು. ಯಾವಾಗ 5 ಅನುಕ್ರಮ ಸಮಸಂಖ್ಯೆಗಳು ಸಿಕ್ಕು, ಕ್ವಶನ್ ಕೇಳಿದ್ದು ಎ ಮತ್ತು ಸಿ ನಡುವಿನ ಗುಣಾಕಾರ ಉತ್ಪನ್ನ. ಎ ಮತ್ತು ಸಿ ದ ಉತ್ಪನ್ನ ಕೇಳಿದ್ರೆ ಎ = 42 ಇಂಟು ಸಿ = 46. 2 ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ? ಅದು ರೈಟ್ ಆನ್ಸರ್ ಆಗುತ್ತೆ. ಮಾಡ್ತೀನಿ ನೋಡ್ರಿ. 6 2 12ಕ್ಕೆ 2 ಕೈಲ ಬಂತು 1. 6 4 24 1 25. ನೆಕ್ಸ್ಟ್ 4ರಿಂದ 4 2 8 4 4 16 2 3 9 1 1932 ಎ ಮತ್ತು ಸಿ ಗಳ ಉತ್ಪನ್ನ ನೋಡ್ರಿ. ಎಷ್ಟು ಸಿಂಪಲ್ ಕಂಡಿಡ್ಕೊಂಡಿವಿ ನಾವು. ಎ ಮತ್ತು ಸಿ ಗಳ ಉತ್ಪನ್ನ ಎಷ್ಟು? 1392. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತು? ಎಸ್ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಗ ವಿಡಿಯೋನ ಹಂಚ್ಕೊಳ್ರಿ. ಮುಂದಿನ ಕ್ವಶನ್ ಹೋಗ್ತಾ ಇದೀನಿ. ಕ್ವಶನ್ ನಂಬರ್ 3. x + y ಅನುಪಾತ 3x - y = 3:4 ನೋಡ್ರಿ.
x ಪ್ಲಸ್ y ಅನುಪಾತ 3x ಮೈನಸ್ y ಇಸ್ ಈಕ್ವಲ್ ಟು 3:4. ಕ್ವಶನ್ ಏನು ಕೇಳಿದಾನೆ, ಎಕ್ಸ್ ಮೈನಸ್ ವೈ ಅನುಪಾತ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು ನೋಡ್ರಿ. ಅದು ನಾನು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಎಕ್ಸ್ ಅಂದ್ರೆ ಏನು, ವೈ ಅಂದ್ರೆ ಏನು, ಅದ್ರ ಮೌಲ್ಯವನ್ನು ಕಂಡುಹಿಡ್ಕೊಂಡು ಮೊದಲು ಯಾವ ರೀತಿ ಕಂಡುಹಿಡ್ಕೊಳ್ಬೇಕು ಇದನ್ನ ನಾನು ಹೇಳ್ತಾ ಇರ್ತೀನಿ. ಅನುಪಾತ ಇದೆ ಅದು ಭಿನ್ನ ರಾಶಿಯಲ್ಲಿ ಹಚ್ಕೊಂಡ್ಬಿಡ್ಬೇಕು. ಎಕ್ಸ್ ಪ್ಲಸ್ ವೈ ರೇಷಿಯೋ 3x ಮೈನಸ್ ವೈ ಇರೋದನ್ನ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 3x ಮೈನಸ್ ವೈ ಇಸ್ ಈಕ್ವಲ್ ಟು 3:4 ಇರೋದನ್ನ 3 ಡಿವೈಡೆಡ್ ಬೈ 4 ಇಷ್ಟು ಹಚ್ಕೊಳಕ್ ಬರ್ತಲ್ಲ. ಇದು ಕೂಡ ರೇಷಿಯೋದಲ್ಲಿ ಹಚ್ಕೊಂಡಾಗ ಭಿನ್ನ ರಾಶಿಯಲ್ಲಿ ಹಚ್ಚಿದ್ರೆ ಈ ರೀತಿ ಹಚ್ಕೊಳ್ಬೇಕು, ರೇಷಿಯೋ ಅನುಪಾತದಲ್ಲಿ ಹಚ್ಚಿದ್ರೆ ಈ ರೀತಿ ಹಚ್ಕೊಳ್ಬೇಕು. ಯಾವಾಗ ಈ ರೀತಿ ಹಚ್ಕೊಂಡ ತಕ್ಷಣ ಕ್ರಾಸ್ ಮಲ್ಟಿಪಲ್ ಮಾಡಬೇಕು, ಇದಕ್ಕಿದನ್ನ ಗುಣಾಕಾರ ಮಾಡಬೇಕು, ಇದಕ್ಕಿದನ್ನೇ ಗುಣಾಕಾರ ಮಾಡಬೇಕು. 4 ಇಂಟು ಎಕ್ಸು 4x ಪ್ಲಸ್ 4 ಇಂಟು ವೈ 4y ಮುಗಿತಿದ್ರದ್ದು 4ರದು ಇಸ್ ಈಕ್ವಲ್ ಟು ಈಗ 3ರಿಂದ ಗುಣಾಕಾರ ಮಾಡಬೇಕು. 3 9x ಮೈನಸ್ ಇದೆ 3 ಇಂಟು ವೈ 3y. ಅರ್ಥ ಆಯ್ತಿದು? ನಾನೇನೂ ಬೇರೆ ಮಾಡಿಲ್ಲ, ಕೇವಲ ಗುಣಾಕಾರ ಮಾಡಿದ್ದೇನೆ ಅಷ್ಟೇ. ಇವಾಗ ಇಲ್ಲೇ ನೋಡ್ರಿ, ಇಲ್ಲಿ ಏನು ಮಾಡಬೇಕು, ಎಕ್ಸ್ ಇದೆ, ಇಲ್ಲಿ 4x ತೆಗೆದುಕೊಂಡು ಈ 9x ಅನ್ನು ಈ ಕಡೆ ತೆಗೆದುಕೊಂಡ್ರೆ -9x ಆಗಿಬಿಡುತ್ತೆ. 4x -9x ಮಾಡಿದ್ರೆ ಸ್ವಲ್ಪ ಕಳಿಲಿಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಈಸಿ ಮಾಡ್ಕೊಳ್ಬಹುದು, ಸ್ವಲ್ಪ ನಿಮಗೆ ಗಲಿಬಿಲಿ ಆಗುತ್ತೆ. ಅವಾಗ ಏನ್ ಮಾಡಬೇಕು, ಮೈನಸ್ ಇರೋದನ್ನ ಈ ಕಡೆ ತೆಗೆದುಕೊಂಡ್ಬಿಡೋಣ. ಇಲ್ಲಿ -3y ಇದಲ್ಲ ಅದನ್ನ ಈ ಕಡೆ ತರೋಣ. ಇಲ್ಲಿ +4y ಇದಲ್ಲ 4yಗೆ 4y ಹಚ್ಕೊಳ್ಳೋಣ. ಈ -3y ಈ ಕಡೆ ಬಂದ್ರೆ +3y ಆಯ್ತು. ನಿಮ್ಗೆ ಏನು ತೊಂದರೆ ಇಲ್ಲ. ಈಗ ಆರಾಮ್ 4y ಮತ್ತು 3y ಎರಡೂ ಕೂಡಿಸ್ತೀರಿ, ಈಸಿಯಾಗಿ ಮಾಡ್ತೀರಿ. ಈಗ ಇದು ಮುಗೀತು. ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು 9x ಉಳಿತು. ಈಗ ಇಲ್ಲಿ 4x ಇದೆ, ಈಸ್ ಈಕ್ವಲ್ ಈ ಕಡೆ ಪ್ಲಸ್ ಇದೆ, ಈಸ್ ಈಕ್ವಲ್ ಇಂದ ಈ ಕಡೆ ಬಂದ್ರೆ -4x ಆಯ್ತು. ಮುಗಿತಾ? ಇಲ್ಲಿ ತನಕ ಅರ್ಥ ಆಯ್ತಾ? ಇವಾಗ ನೋಡ್ರಿ, 4yದಲ್ಲಿ 3y ಕೂಡಿಸಿದ್ರೆ 7y ಆಯ್ತು. ಇಸ್ ಈಕ್ವಲ್ ಟು 9x 4x ಅನ್ನು ಮೈನಸ್ ಮಾಡಿದ್ರೆ 5x ಆಯ್ತು. ಇದು ಬಂತು ನಮಗೆ, ಇದು ಬೇಕು. ಇಲ್ಲೇ ನಮಗೆ ಉತ್ತರ ಸಿಗೋದು x ಇಸ್ ಈಕ್ವಲ್ ಟು ಯಾವುದು, y ಇಸ್ ಈಕ್ವಲ್ ಟು ಯಾವುದು ಅಂತೇಳಿ. ಹೆಂಗ್ ನೋಡ್ರಿ, x ಇಸ್ ಈಕ್ವಲ್ ಟು ಎಷ್ಟಿದೆ, 7 ಇದೆ ನೋಡ್ರಿ. x ಇಸ್ ಈಕ್ವಲ್ ಟು ಎಷ್ಟಿದೆ, 7 ಇದೆ ನೋಡ್ರಿ. x ಇಸ್ ಈಕ್ವಲ್ ಟು 7. y ಇಸ್ ಈಕ್ವಲ್ ಟು ಎಷ್ಟಿದೆ, 5 ಇದೆ. y ಇಸ್ ಈಕ್ವಲ್ ಟು 5. ಎಸ್ ಸಿಕ್ಬಿಡ್ತಲ್ಲ ನಮಗೀಗ. x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಸಿಕ್ತಲ್ಲ ನೋಡ್ರಿ. x ಇಸ್ ಈಕ್ವಲ್ ಟು 7 ಇದೆ, y ಇಸ್ ಈಕ್ವಲ್ ಟು 5 ಇದೆ. x ಇಸ್ ಈಕ್ವಲ್ ಟು 7, y ಇಸ್ ಈಕ್ವಲ್ ಟು 5 ಹಚ್ಕೊಂಡ್ಬಿಟ್ಟಿವಿ. ಇವಾಗ ಕ್ವಶನ್ಗೆ ಹೋಗೋಣ. ಕ್ವಶನ್ ಏನು ಕೇಳಿದ್ರೆ x ಮೈನಸ್ ವೈ ರೇಷಿಯೋ x ಪ್ಲಸ್ ವೈ ರೇಷಿಯೋ ಕೇಳಿದ್ರೆ x ಪ್ಲಸ್ ವೈ. ಈಗ x ಅಂದ್ರೆ ಎಷ್ಟು, 7 ಮೈನಸ್ 5 ನೋಡ್ರಿ. 7 ಮೈನಸ್ 5 ಇದು ಒಂದು ರೇಷಿಯೋ. ಈ ಕಡೆ x 7 ಪ್ಲಸ್ 5 ಹೌದು ತಾನೆ. x 2 ಸಿಕ್ಕ ಮೇಲೆ ಈಸಿಯಾಗಿ ಹಚ್ಕೊಂಡ್ಬಿಟ್ಟಿವಿ. ಈಗ 7ರಲ್ಲಿ 5 ಹೋದ್ರೆ ಎಷ್ಟು, 2 ರೇಷಿಯೋ 5 7 ಮತ್ತು 5 ಕೂಡಿಸಿದ್ರೆ ಎಷ್ಟಾಗುತ್ತೆ, 12 ಆಗುತ್ತೆ. 2 ರೇಷಿಯೋ 12 ಬಂತು. ಇದನ್ನ ಸಂಕ್ಷಿಪ್ತ ಮಾಡಿದಾಗ 2 1 2, 2 6 12, 1 ರೇಷಿಯೋ 6 ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಮಾಡಿದ್ವಿ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಏನು, x ಪ್ಲಸ್ ವೈ ರೇಷಿಯೋ 3x ಮೈನಸ್ ವೈ ಇಸ್ ಈಕ್ವಲ್ ಟು 3:4 ಆದ್ರೆ x ಮೈನಸ್ ವೈ ರೇಷಿಯೋ x ಪ್ಲಸ್ ವೈ ವ್ಯಾಲ್ಯೂ ಎಷ್ಟಾಗುತ್ತೆ, x 1:6. ಆಯ್ಕೆ ಇದನ್ನ ಎಸ್, ಆಯ್ಕೆ 4, ಆಯ್ಕೆ ಡಿ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಅರ್ಥ ಆಗ್ತಾ ಇದಾವೆ ಎಲ್ಲರೂ ನೋಡ್ತಕ್ಕಂಥವ್ರು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಫ್ಲವರ್ ಪದದ ಅಕ್ಷರವನ್ನ ಬಳಸಿಕೊಂಡು 4 ಉದ್ದದ ಅಂದ್ರೆ 4 ಅಕ್ಷರಗಳ ಎಷ್ಟು ವಿಭಿನ್ನ ಅನುಕ್ರಮಗಳನ್ನ ರಚಿಸಬಹುದು? ನೋಡ್ರಿ, ಫ್ಲವರ್ ಅಂತಕ್ಕಂಥ ಒಂದು ವರ್ಡ್ ಇದೆ. ಕ್ರಮ ಯೋಜನೆ ಮತ್ತು ವಿಕಲ್ಪ, ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. ಈ ಒಂದು ಪದಗಳನ್ನ ಅಂದ್ರೆ ಈ ಒಂದು ವರ್ಡ್ ಅನ್ನ ಬೆಳೆಸಿಕೊಂಡು 4 ಅಕ್ಷರಗಳುಳ್ಳ ಎಷ್ಟು ಪದಗಳನ್ನ ರಚಿಸಬಹುದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಎಷ್ಟು ಪದಗಳನ್ನ ರಚಿಸಬಹುದು, ಎಷ್ಟಿದಾವೆ? ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಟ್ಟು ಸಂಖ್ಯೆಗಳು ಎಷ್ಟು? 1 2 3 4 5 6 ಸಂಖ್ಯೆಗಳಿದಾವಲ್ಲ, ಈ 6 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆನ ಈ ಸ್ಥಾನದಲ್ಲಿ ಬಳಸಬಹುದು ನಾವು. ಹೌದು ತಾನೆ? ಈ 6 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇಲ್ಲಿ ಬರುತ್ತೆ. ಯಾವಾಗ ಇಲ್ಲಿ ಒಂದು ಸಂಖ್ಯೆ ಬಂದ ತಕ್ಷಣ ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಒಂದು ಸಂಖ್ಯೆ ಬಿಟ್ಟು ಉಳಿದಿರ್ತಕ್ಕಂಥವು ಎಷ್ಟಿರ್ತಾವು? 5 ಇರ್ತಾವು. 5 ಇಲ್ಲಿ ಬರ್ತವೆ. 2 ಬಂದು ಇಲ್ಲಿ. ಹಾಗಾದ್ರೆ 2 ಬಂದ ಮೇಲೆ ಯಾವುದೇ 2 ಇವೆರಡು ಬಂದ್ರೆ ಇಲ್ಲಿ ಉಳಿದಿರ್ತಕ್ಕಂಥ 1 2 3 4 ಉಳಿದು 4. ನೆಕ್ಸ್ಟ್ ಎಷ್ಟು ಇರುತ್ತೆ? 3. ಇವೆಲ್ಲವನ್ನು ಗುಣಾಕಾರ ಮಾಡಿದ್ರೆ ಉತ್ತರ ಏನು ಬರುತ್ತೆ? ಅದೇ ರೈಟ್ ಆನ್ಸರ್.
ಈಗ ನೋಡ್ರಿ 5 4 20, 23 60, 66 60 ಇಂಟು 6 ಇಸ್ ಈಕ್ವಲ್ ಟು 6 36, 360 ವಿಧದಲ್ಲಿ ಶಬ್ದಗಳನ್ನು ರಚಿಸಬಹುದು ಅನುಕ್ರಮವಾಗಿ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬಹುದು. 360 ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಇದಕ್ಕೂ ಕೂಡ ಎಲ್ಲರೂ ಸರಿಯಾಗಿ ಉತ್ತರ ನೀಡಿರ್ತೀರ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿ ಏನು ಬರುತ್ತದೆ? ನೋಡ್ರಿ, ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ಖಾಲಿ ಇರುತ್ತೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಏನು ಬರ್ಬೋದು? ತುಂಬಾನೇ ಈಸಿ ಆಗಿರ್ತಕ್ಕಂಥ ಕ್ವಶನ್ ಕೇಳಿದರೆ ತುಂಬಾ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನಿಲ್ಲ. ಯಾಕೆಂತಂದ್ರೆ ಡಿಫ್ರೆನ್ಸ್ ನೋಡ್ತಾ ಹೋಗೋಣ. 6ರಿಂದ ಇಲ್ಲಿ 12 ಆಗಿದೆ ಅಂದ್ರೆ 6 ಡಿಫ್ರೆನ್ಸ್ ಪ್ಲಸ್ 6 ಆಗಿದೆ. ನೆಕ್ಸ್ಟ್ ಇಲ್ಲಿ 12 ಇದ್ದದ್ದು 25 ಅಂದ್ರೆ ಇಲ್ಲಿ ಪ್ಲಸ್ 8 ಆಗಿದೆ. 20 ಇದ್ದದ್ದು 30 ಆಗಿದೆ ಅಂದಮೇಲೆ ಪ್ಲಸ್ 10 ಆಗಿದೆ. ನೋಡ್ರಿ, ಅನುಕ್ರಮ 6 8 10 ಈ ರೀತಿ ಅನುಕ್ರಮ ಬರ್ತಾ ಹೋದು. ಯಾವಾಗಲೂ ನಂಬರ್ ಸೀರೀಸ್ ಯಾವ ರೀತಿಯಿಂದ ಕೊಡಬೇಕು, ಒಂದು ಅನುಕ್ರಮವನ್ನ ಮೇಂಟೈನ್ ಮಾಡ್ತಾ ಇರ್ಬೇಕಂತ ಹೇಳಿದೆ. ಎಸ್, ಇಲ್ಲಿ 10 ಬಂದ್ಮೇಲೆ ಇಲ್ಲಿ ಎಷ್ಟು ಕೂಡಿಸ್ಕೊಳ್ಬೇಕು? 12 ಕೂಡಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ 30ಕ್ಕೆ 12 ಸೇರಿಸಿದ್ರೆ 42 ಆಯ್ತು. ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 42. ಎಸ್, ಮುಂದೆ ಅವು ಕರೆಕ್ಟ್ ಇರ್ಬೇಕಲ್ಲ. ಈಗ 12ಕ್ಕೆ ನೆಕ್ಸ್ಟ್ ಎಷ್ಟು ಸೇರಿಸಬೇಕು? 14 ಸೇರಿಸಬೇಕು. 42ಕ್ಕೆ 14 ಸೇರಿಸಬೇಕು, 56 ಆಯ್ತು. 56ಕ್ಕೆ ನೆಕ್ಸ್ಟ್ 16 ಸೇರಿಸಬೇಕು, 14 16 50 60 6 12 72 ಆಯ್ತಾ? ಹಾಗಾದ್ರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಖ್ಯೆ 42 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ನಾವು 52 ಕಾರ್ಡ್ಗಳ ಪ್ಯಾಕಿನಿಂದ ಯಾದೃಚ್ಛಿಕವಾಗಿ 2 ಕಾರ್ಡ್ಗಳನ್ನ ಡ್ರಾ ಮಾಡಿದರೆ 2 ಡೈಮಂಡ್ ಪಡೆಯುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ. ಎಸ್, ನೋಡ್ರಿ, ಒಂದು ಪ್ಯಾಕ್ ಅಲ್ಲಿ 52 ಕಾರ್ಡ್ಗಳಿರ್ತವೆ. ಆಮೇಲೆ ಅದರಲ್ಲಿ ಡೈಮಂಡ್ ಪಡಿತಕ್ಕಂಥ ಸಂಭವನೀಯತೆ, ಮೊದಲು ನಮಗೆ ಡೈಮಂಡ್ಸ್ ಎಷ್ಟು ಇರ್ತಾವೆ 52 ಕಾರ್ಡ್ನಾಗ ಅದು ಗೊತ್ತಿರಬೇಕು. ಕಾರ್ಡ್ಗಳು ನೋಡ್ರಿ, ಒಂದು ಸಂಖ್ಯೆ 4 ಇರ್ತವೆ. ಈಗ 1 ಇತ್ತಂತಂದ್ರೆ ಎ ಇತ್ತಂದ್ರೆ ಅವು 4 ಕಾರ್ಡ್ಗಳು ಇರ್ತವೆ. 2 ಇತ್ತಂದ್ರೆ ಅವು 4 ಕಾರ್ಡ್ ಇರ್ತವೆ. 3 ಇತ್ತಂದ್ರೆ ಅವು 4 ಕಾರ್ಡ್ ಇರ್ತವೆ. 4 ಇತ್ತಂದ್ರೆ ಅವು 4 ಕಾರ್ಡ್ ಇರ್ತವೆ. ಅಂತವ್ ಎಲ್ಲಿ ತನಕ ಇರ್ತವೆ? 13 ಕಾರ್ಡ್ಗಳು ಇರ್ತವೆ. 10 ಆದ್ಮೇಲೆ ಕ್ವಿನ್ನು, ಆಮೇಲೆ ಕಿಂಗು, ಆಮೇಲೆ ಜೋಕರ್, ಒಟ್ಟಲ್ಲಿ 13 ಕಾರ್ಡ್ಗಳು ಇರ್ತವೆ. 13 ಕಾರ್ಡ್ ಪ್ರತಿಯೊಂದು ಕಾರ್ಡ್ 4 ಇರ್ತವೆ. 13 4 52 ಆಯ್ತು. ಇವು ಪ್ಯಾಕ್ ನಲ್ಲಿ ಇರ್ತಕ್ಕಂಥ ಒಟ್ಟು ಕಾರ್ಡ್ಗಳು. ಈಗ ನಮಗೆ ಡೈಮಂಡ್ ಎಷ್ಟಿರ್ತವೆ ಗೊತ್ತಾಯ್ತಲ್ಲ ನಮಗೆ. ಒಂದೊಂದು ಕಾರ್ಡು 4 ಇರ್ತವೆ ಅಂದ್ರೆ 13 ಕಾರ್ಡ್ಗಳು ಡೈಮಂಡ್ ಇರ್ತವೆ. ಡೈಮಂಡ್ಸ್ ಎಷ್ಟಿರ್ತವೆ? ಡೈಮಂಡ್ಸ್ 13 ಕಾರ್ಡ್ಗಳು ಇರ್ತವೆ. ಹೌದಾ? ಪ್ರತಿ ಒಂದರಲ್ಲಿ ಎ ಅಂತ ಒಂದು ಮೊದಲಿತ್ತಲ್ಲ, ಅದರಲ್ಲಿ ಕೂಡ ಒಂದು ಡೈಮಂಡು, 2ರಲ್ಲಿ ಕೂಡ ಒಂದು ಡೈಮಂಡು, ಮತ್ತು 3ರಲ್ಲಿ ಕೂಡ ಒಂದು ಡೈಮಂಡು, ಕಿಂಗ್ ಅಲ್ಲಿ ಕೂಡ ಒಂದು ಡೈಮಂಡು, ಜೋಕರ್ ಅಲ್ಲಿ ಕೂಡ ಒಂದು ಡೈಮಂಡ್. ಈ ರೀತಿ 13 ಕಾರ್ಡ್ಗಳಲ್ಲಿ ಕೂಡ ಡೈಮಂಡ್ ಇರ್ತವೆ. ಟೋಟಲ್ ಎಷ್ಟು ಕಾರ್ಡ್ಗಳು? 52 ಕಾರ್ಡ್ಗಳು. ಈ ಕ್ವಶನ್ ನೋಡ್ರಿ, 2 ಕಾರ್ಡ್ಗಳನ್ನ ಚೂಸ್ ಮಾಡ್ತಾರೆ. ಯಾದೃಚ್ಛಿಕವಾಗಿ 2 ಕಾರ್ಡ್ಗಳನ್ನ ತೆಗೆದಾಗ 2 ಕಾರ್ಡ್ಗಳು ಡೈಮಂಡ್ ಇರ್ತಕ್ಕಂಥ ಸಂಭವನೀಯತೆ ಎಷ್ಟು ನೋಡ್ರಿ. ಈಗ ನಾವು ಡೈಮಂಡ್ ಈಗ ಒಂದು ಕಾರ್ಡ್ ತೆಗಿತೀನಿ. ಮೊದಲು ನಾನು ಒಂದು ಕಾರ್ಡ್ ತೆಗಿಬೇಕಾದ್ರೆ ಟೋಟಲ್ ಕಾರ್ಡ್ಗಳು ಎಷ್ಟಾವು? 52 ಕಾರ್ಡ್ಗಳು ಇರ್ತವೆ. 52 ಕಾರ್ಡ್ಗಳು. 52 ಕಾರ್ಡ್ಗಳಲ್ಲಿ ಡೈಮಂಡ್ ಎಷ್ಟು ತೆಗಿಬೋದು ನಾನು? 13 ಕಾರ್ಡ್ಗಳು ಇರ್ತಾರೆ. 13 ಯಾವುದಾದ್ರೂ ಒಂದು ಕಾರ್ಡನ್ನು ತೆಗಿಬೋದು. 13 ಕಾರ್ಡಲ್ಲಿ ಯಾವ್ದಾದ್ರು ಒಂದು ತೆಗಿಬೋದು. ಹಾಗಾದ್ರೆ 13 ಕಾರ್ಡ್ಗಳನ್ನ ತೆಗಿತಕ್ಕಂಥ ಸಂಭವನೀಯತೆ ಇರುತ್ತೆ. ಹೌದಾ? 52 ಒಟ್ಟು ಕಾರ್ಡ್ಗಳು, ಅದರಲ್ಲಿ 13 ಕಾರ್ಡ್ಗಳು ಇರ್ತಾವೆ ಡೈಮಂಡ್. ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ನಾವು ಪಿಕ್ ಮಾಡಬಹುದು. ಹೌದು ತಾನೆ? ಎಸ್, ಇದು 1ನೇ ಸಾರಿ ನಾವು ತೆಗೆದಾಗ. ನೆಕ್ಸ್ಟ್ 2ನೇ ಸಾರಿ ಅಂತ ಹೇಳಿದಾಗ, 2ನೇ ಸಾರಿ ಅಂದಾಗ ಒಂದು ಕಾರ್ಡ್ ತೆಗೆದುಬಿಟ್ಟಿವಿ. ಈಗ 52 ಕಾರ್ಡ್ ಇದ್ದವು, ಒಂದು ಕಾರ್ಡ್ ತೆಗೆದುಬಿಟ್ಟಿವಿ. ಎಷ್ಟು ಉಳಿದವು ನಮಗೀಗ? 51 ಕಾರ್ಡ್ ಉಳಿದವು. ಡೈಮಂಡ್ ಎಷ್ಟು ಉಳಿದವು? 12 ಉಳಿದವು. 12. ಇದು 2ನೇ ಸಾಧ್ಯತೆ. ಆಯ್ತು, ಇಷ್ಟು ಹಚ್ಕೊಂಡು ಕಾಸಿ ಆರಾಮ್. ಯಾವುದು ನಿಮಗೆ ಈಜಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರುತ್ತೆ, ಈಜಿಯಾಗಿ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. 13 1 13, 13 4 52, 4 1 4, 4 3 12. ಇಲ್ಲಿ ಎಷ್ಟು ಉಳಿತು? 3/51 ಉಳಿತು. ಮತ್ತೆ ಕ್ಯಾನ್ಸಲ್ ಮಾಡ್ಬೋದು. 3 1 3, 3 1 3, 2 ಉಳಿತೆ 21 ಆಗುತ್ತೆ. 3 7 21. 1/17 ಈಸ್ ರೈಟ್ ಆನ್ಸರ್. ನೋಡ್ರಿ, ಎಷ್ಟು? 2 ಕಾರ್ಡ್ಗಳನ್ನ ಡೈಮಂಡ್ 2 ಕಾರ್ಡ್ಗಳನ್ನ ಯಾದೃಚ್ಛಿಕವಾಗಿ ಹೊರಗಡೆ ತೆಗಿತಕ್ಕಂಥ ಸಂಭವನೀಯತೆ 1/17 ಈಸ್ ರೈಟ್ ಆನ್ಸರ್. ಆಯ್ಕೆಲಿದ್ರೆ 1/17. ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ.
ಇದಕ್ಕೆ ಯಾರ್ಯಾರು ಎಷ್ಟು ಜನ ಕಮೆಂಟ್ ಮಾಡಿರಿ ಸ್ನೇಹಿತರೆ? ಕರೆಕ್ಟ್ ಸರ್ ನಾವು 1/17 ಮಾಡಿದ್ದೀವಿ. ಯಾರು ಮಾಡಲ್ಲ, ನೀವು ಸುಮ್ಮನೆ ನೋಡ್ತೀರಿ, ಎಲ್ಲರೂ ಬಿಡಿಸಿರ್ತಾರೆ, ಎಲ್ಲರೂ ಉತ್ತರ ಕರೆಕ್ಟಾಗಿ ಮಾಡಿರ್ತಾರೆ. ಆದರೆ ನಿಮ್ಮಲ್ಲಿ ಏನೋ ಒಂದು ಕೇಳಿರಿ, ಯಾಕೆ ನಾನು ತಪ್ಪಾಗಿರ್ಬೋದೇನೋ ಅಥವಾ ಸರಿ ಇದ್ರೂ ಯಾಕೆ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಬೇಕು. ಕೆಲವೊಬ್ರು ಈ ರೀತಿಯಾಗಿರ್ತಕ್ಕಂಥ ಇರ್ತಾರೆ. ಎಸ್, ಇರಲಿ. ದ ರೈಟ್ ಆನ್ಸರ್ 1/17. ನೆಕ್ಸ್ಟ್ ಕ್ವಶನ್ ನಂಬರ್ 7. ಒಬ್ಬ ಜೋಗರ್ ದಕ್ಷಿಣ ಅಭಿಮುಖವಾಗಿ 22 ಮೀಟರ್ ಚಲಿಸಿ ನಂತರ ಅವನು ತನ್ನ ಬಲಕ್ಕೆ ತಿರುಗಿ 19 ಮೀಟರ್ ಚಲಿಸುತ್ತಾನೆ. ನಂತರ ಪುನಃ ಬಲಕ್ಕೆ ತಿರುಗಿ 18 ಮೀಟರ್ ಚಲಿಸುತ್ತಾನೆ ಮತ್ತು ಪುನಃ ಬಲಕ್ಕೆ ತಿರುಗಿ 16 ಮೀಟರ್ ಚಲಿಸುತ್ತಾನೆ. ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ನೋಡ್ರಿ, ಡೈರೆಕ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳು ಬಂದಾಗ ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳಿದೀನಿ. ಏನಾದ್ರೂ ಪೈಥಾಗೋರಸ್ನ ಪ್ರಮೇಯ ಏನಾದ್ರೂ ಬಂದ್ರೆ ಅಲ್ಲಿ ನಿಮಗೆ ಏನಾದ್ರೂ ಲಂಬಕೋನ ತ್ರಿಭುಜ ಈ ರೀತಿಯಾಗಿ ಏನಾದ್ರೂ ಬಂದ್ರೆ ಸುಮಾರು ಕ್ವಶನ್ಗಳು ಇದೇ ಇರ್ತವೆ ಡೈರೆಕ್ಷನ್ ಅಲ್ಲಿ. ಇದು ಒಂದು ಲಂಬಕೋನ ತ್ರಿಭುಜ. ಕ್ವಶನ್ ಏನ್ ಕೇಳ್ತಾರೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ ಎಷ್ಟಂತೇಳೇನೆ ಕ್ವಶನ್ ಇರ್ತವೆ. ನಿಮಗೆ ಸಿಂಪಲ್ ಆಗಿ ಹೇಳಿದೀನಿ, ಇಲ್ಲಿ 3 ಇದ್ದು ಇಲ್ಲಿ 4 ಇದ್ರೆ ಇದನ್ನ ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು 5 ಇದ್ದೇ ಇರುತ್ತಂತ ಹೇಳಿದ್ದೀನಿ. ಖಂಡಿತ 5 ಇದ್ದೇ. ನೀವು ಪೈಥಾಗೋರಸ್ನ ಪ್ರಮೇಯ ಮತ್ತೆ ನೀವು AC² = AB² + BC² ಅಂತ ಹಚ್ಕೊಂಡು ಲೆಕ್ಕ ಮಾಡಿದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಪೈಥಾಗೋರಸ್ನ ತ್ರಿವಳಿಗಳ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ತ್ರಿವಳಿಗಳಿದು 3, 4, 5 ತ್ರಿವಳಿಗಳು. ಅಥವಾ ಇಲ್ಲಿ 6 ಇದ್ದು ಇಲ್ಲಿ 8 ಇದ್ರೆ ಇಲ್ಲಿ 10 ಇದ್ದೇ ಇರುತ್ತೆ. ಇಲ್ಲಿ 6 ಮೀಟರ್ ಅಥವಾ 6 ಕಿಲೋಮೀಟರ್, ಇಲ್ಲಿ 8 ಕಿಲೋಮೀಟರ್ ಅಥವಾ 8 ಮೀಟರ್ ಇದ್ರೆ ಇಲ್ಲಿ 10 ಕಿಲೋಮೀಟರ್ ಅಥವಾ 10 ಮೀಟರ್ ಇದ್ದೇ ಇರುತ್ತೆ. ಲೆಕ್ಕ ಮಾಡ್ಲಿಕ್ಕೆ ಹೋಗ್ಬಿಡಿ. ಎಸ್, ಇದು ಒಂದು ಈ ತ್ರಿವಳಿಗಳ ಬಗ್ಗೆ ಗೊತ್ತಿದ್ಬಿಟ್ರೆ ಸಾಕು, ಈ ಡೈರೆಕ್ಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ತುಂಬಾ ಈಸಿಯಾಗಿ ಸರಿ ಉತ್ತರ ಮಾಡ್ಕೊಳ್ತೀರಾ. ಇಲ್ಲಿ ನೋಡ್ರಿ, ಒಬ್ಬ ಜೋಗರ್ ದಕ್ಷಿಣಾಭಿಮುಖವಾಗಿ 22 ಮೀಟರ್ ಚಲಿಸಿ ದಕ್ಷಿಣಾಭಿಮುಖವಾಗಿ, ನೋಡ್ರಿ ದಕ್ಷಿಣಕ್ಕೆ ಅಭಿಮುಖವಾಗಿ ಹೋಗ್ತಾ ಇದ್ದಾನೆ. ಇಲ್ಲಿದು ಸ್ಟಾರ್ಟಿಂಗ್ ಪಾಯಿಂಟ್. 22 ಮೀಟರ್ ಹೋಗ್ತಾ ಇದ್ದಾನಂತೆ. 22 ಮೀಟರ್ ಹೋಗ್ತಾ ಇದ್ದಾನೆ. ಎಸ್, 22 ಮೀಟರ್ ಬಂದ. ಇಲ್ಲಿ ಬಂದು 22 ಮೀಟರ್ ಬಂದು ಇಲ್ಲಿ ನಿಂತುಕೊಂಡ. ನಿಂತು ನೆಕ್ಸ್ಟ್ ಎಕಡೆ ಹೋಗ್ತಾನಂತೆ ನೋಡ್ರಿ, ಬಲಕ್ಕೆ ತಿರುಗಿ 19 ಮೀಟರ್. ಬಲಕ್ಕೆ ಅಂದ್ರೆ ಯಾವ ಕಡೆ? ಈ ಕಡೆ ಎಡ ಇರುತ್ತೆ. ದಕ್ಷಿಣಕ್ಕೆ ಅಭಿಮುಖವಾಗಿ ಹೋಗ ಈ ಕಡೆ ಏನಿರುತ್ತೆ? ಬಲ ಇರುತ್ತೆ. ನೋಡ್ರಿ, ಇಲ್ಲಿ ಬಂದು ನಿಂತ್ಕೊಂಡ ಮೇಲೆ ಬಲಕ್ಕೆ ತಿರುಗಿ ಅಂದ್ರೆ ಈ ಕಡೆಗೆ ಏನ್ ಮಾಡ್ತಾನೆ? 19 ಮೀಟರ್ ಹೋಗ್ತಾನೆ. ನೋಡ್ರಿ, ಈ ಕಡೆ ಬಲಕ್ಕೆ 19 ಮೀಟರ್ ಬರ್ತಾನೆ. ಹೌದಾ? 19 ಇದಕ್ಕಿಂತ ಚಿಕ್ಕದೇ ಇರಬೇಕಿದು. ಹೌದಾ? 19 ಮೀಟರ್ ಬಂದ. ಸ್ವಲ್ಪ ಕ್ರಾಸ್ ಕಾಣ್ತಾ ಇದ್ದಲ್ಲ ವಿಡಿಯೋದಲ್ಲಿ. ಎಸ್, 19 ಮೀಟರ್ ಬಲಕ್ಕೆ ಕ್ರಮಿಸಿ ಬಂದು ಇಲ್ಲಿ ನಿಂತುಕೊಂಡ. ನೆಕ್ಸ್ಟ್ ಏನಂತ ಹೇಳಿದಾರೆ ಅವರು, ಪುನಃ ಬಲಕ್ಕೆ ತಿರುಗಿ 18 ಮೀಟರ್. ನೋಡ್ರಿ, ಪುನಃ ಬಲಕ್ಕೆ, ಇದು ಮತ್ತೆ ರೈಟ್ ಇರುತ್ತೆ, ಇದು ಲೆಫ್ಟ್ ಆಗುತ್ತೆ. ಮತ್ತೆ 18 ಮೀಟರ್ ನಡೀತಾನಂತೆ. ಮತ್ತೆ ನೋಡ್ರಿ, 18 ಮೀಟರ್ ಕ್ರಮಿಸಿ ಇಲ್ಲಿ ನಿಂತುಕೊಂಡ. ನೋಡ್ರಿ, 18 ಮೀಟರ್ ಕ್ರಮಿಸಿದ, ಇಲ್ಲಿ ಬಂದು ನಿಂತುಕೊಂಡ. ನೆಕ್ಸ್ಟ್ ಈ ಕಡೆ ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಇರುತ್ತೆ. ಮತ್ತೆ ಅವ್ರು ಏನಂತ ಹೇಳ್ತಾ ಇದ್ರೆ, ಪುನಃ ಬಲಕ್ಕೆ ತಿರುಗಿ 16 ಮೀಟರ್ ನಡೀತಾನೆ. ಪುನಃ ಬಲಕ್ಕೆ, ಇದು ರೈಟ್ ಇದ್ದಾನೆ, ಈ ಕಡೆ ಟರ್ನ್ ಆಗಿ 16 ಮೀಟರ್ ಹೋಗ್ತಾನಂತೆ. ನೋಡ್ರಿ, 16 ಮೀಟರ್ ಇಲ್ಲಿಗೆ ಸಾಕು. ಯಾಕಂದ್ರೆ ಇದು ಟೋಟಲ್ ಇಲ್ಲಿಗೆ ಎಷ್ಟೈತೆ ನೋಡ್ರಿ? 19 ಅದ. ಇನ್ನೂ ಸ್ವಲ್ಪ ಮುಟ್ಬಿಟ್ರೆ 19 ಆಯ್ತು. ಬಟ್ ಅವ್ರು ಏನಾದ್ರೆ 16 ಮೀಟರ್ ಅಂದಾಗ ಇಲ್ಲಿಗೆ ಸ್ಟಾಪ್ ಆಗ್ಬಿಡಬೇಕು. ಇದು ಟೋಟಲ್ 19 ಅದಾಗ, ಇದು 13 ಆದ್ರೆ, ಇದು 16 ಆದ್ರೆ ಇದೆಷ್ಟಿರುತ್ತೆ? 3 ಇರುತ್ತೆ. ಇಲ್ಲಿಗೆ ಎಷ್ಟಿರುತ್ತೆ? 3 ಇರುತ್ತೆ. ಆಯ್ತಾ? ಎಸ್, ಈ ಕ್ವಶನ್ ಏನ್ ಕೇಳಿದ್ದಾರೆ? ಹಾಗಾದ್ರೆ ಅವನು ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಅವನ ಹೊರಟ ಸ್ಥಳ ಇದು. ಈಗ ನಿಲ್ಲಿಸಿರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಏನು? ಇದು ಎಂಡಿಂಗ್ ಪಾಯಿಂಟ್ ಇದು. ಈಗ ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಕ್ವಶನ್ ಇದನ್ನು ಕೇಳಿಬಿಟ್ಟಿದ್ದಾರೆ. ಈಗ ಇಲ್ಲಿ 3 ಅಂತ ಗೊತ್ತಾಯ್ತು ನಮಗೆ. ಇದು ಎಷ್ಟಿರುತ್ತೆ? ಇದು ಟೋಟಲ್ ಇಲ್ಲಿದ್ದಲ್ಲಿಗೆ 22. ಇದು ಎಷ್ಟು? 18 ತಾನೆ. ಹಾಗಾದ್ರೆ ಇದು ಕೂಡ 18 ಇರುತ್ತೆ. ಹೌದು, ಇದು 18, ಇಲ್ಲಿದ್ದಲ್ಲಿಗೆ 18. ಟೋಟಲ್ 22ರಲ್ಲಿ 18 ಈ ಕಡೆ ತಗೊಂಡ್ರೆ ಉಳಿದಿರ್ತಕ್ಕಂಥ ಇದು ಎಷ್ಟಿರುತ್ತೆ? 4 ಇರುತ್ತೆ. ಒಂದು ಕಡೆಗೆ 3, ಒಂದು ಕಡೆ 4 ಬಂದ್ರೆ ಇದು ಎಷ್ಟಿರುತ್ತೆ? 5 ಮೀಟರ್ ಇದ್ದೇ ಇರುತ್ತೆ. ಲೆಕ್ಕ ಮಾಡ್ಲಿಕ್ಕೆ ಹೋಗ್ಕೋಬೇಡಿ. ಒಂದನೇ ತ್ರಿವಳಿ 3, 4, 5 ಬಂತಲ್ಲ. ದ ರೈಟ್ ಆನ್ಸರ್ 5 ಮೀಟರ್ ದೂರದಲ್ಲಿ ಇದ್ದಾನೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಬೋದು. ಇನ್ನೆಲ್ಲರೂ ಮಾಡಿರುತ್ತೆ ಇದನ್ನು ಕೂಡ. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 8. ಕೆಳಗಿನ ಯಾವ ಪ್ರಶ್ನೆಗಳ ವ್ಯವಸ್ಥೆಯು ಹೆಚ್ಚುತ್ತಿರುವ ಕ್ರಮದಲ್ಲಿದೆ? ಹೆಚ್ಚುತ್ತಿರುವ ಏರಿಕೆ ಕ್ರಮದಲ್ಲಿದೆ. 4 ಭಿನ್ನ ರಾಶಿಗಳುಳ್ಳ 4 ಆಯ್ಕೆಗಳನ್ನು ಕೊಟ್ಟಿದ್ದಾನೆ. ಸೇಮ್ ಇದಾವೆಲ್ಲವೂ ಕೂಡ. ಅದರಲ್ಲಿ ಏರಿಕೆ ಕ್ರಮದಲ್ಲಿರ್ತಕ್ಕಂಥದ್ದು ಯಾವುದು? 4 ಆಯ್ಕೆಗಳಲ್ಲಿ ನಾನು ಒಂದನೇ ಆಯ್ಕೆ ತೆಗೆದುಕೊಂಡಿದ್ದೀನಿ. ಇದು ಇರ್ಬೋದೇನು? ಹಾಗಾದ್ರೆ ಇದರ್ಲಿಕ್ಕೆ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು? ನಾವು ಒಂದು 3-4 ವಿಧಾನಗಳಲ್ಲಿ ಮಾಡ್ಬೋದು. ಈ ಎಲ್ಲಾ ಸಂಖ್ಯೆಗಳಿಗೆ ನಾವು 100ರಿಂದ ಗುಣಾಕಾರ ಮಾಡಿದಾಗ ಸಂಖ್ಯೆ ಸಿಗುತ್ತೆ, ಅದರ ಆಧಾರದ ಮೇಲೆ ಮಾಡ್ಕೊಳ್ಬಹುದು. ಅಥವಾ ನಾನು ಹೇಳ್ತಾ ಇದ್ದೆ, ಇದಕ್ಕೆ ಗುಣಾಕಾರ ಮಾಡಿ ಇದ್ರ ಕೆಳಗಡೆ, ಇದಕ್ಕೆ ಗುಣಾಕಾರ ಮಾಡಿ ಇದ್ರ ಕೆಳಗಡೆ, ಯಾವುದು ದೊಡ್ಡದಿರುತ್ತೆ ಅದು ದೊಡ್ಡದು, ಯಾವುದು ಚಿಕ್ಕದಿರುತ್ತೆ ಅದು ಚಿಕ್ಕದು ಮಾಡ್ಕೊಳ್ಬಹುದು. ಅಥವಾ ಇನ್ನೂ ಒಂದು ವಿಧಾನ, ಇಲ್ಲಿ ಎಲ್ಲಾ ಸಂಖ್ಯೆಗಳು ಕೇಳಿರೋದ್ರಿಂದ ಈ ಛೇದಗಳ ಲಸಾವನ್ನ ತೆಗೆಯುವುದರ ಮುಖಾಂತರ ನಾವು ಕಂಡುಹಿಡ್ಕೊಳ್ಬಹುದು. ಅತಿ ಈಸಿಯಾಗಿ ಸಿಕ್ಬಿಡುತ್ತೆ. ಇಲ್ಲಿ 4 ಛೇದಗಳ ಲಸ ತೆಗೆಯುವುದರ ಮುಖಾಂತರ ಕಂಡುಹಿಡಿತೀನಿ ನಾನು. ಇಲ್ಲಿ ಇದು 1ನೇದ್ದು, ನೆಕ್ಸ್ಟ್ ಇದು 2ನೇದ್ದು, ನೆಕ್ಸ್ಟ್ ಇದು 3ನೇದ್ದು, ಇದು 4ನೇದ್ದು. 13,
ನೆಕ್ಸ್ಟ್ 26, ನೆಕ್ಸ್ಟ್ 39, ನೆಕ್ಸ್ಟ್ 52. ಈ 4 ಸಂಖ್ಯೆಗಳ ಲಸ ಏನಾಗುತ್ತೆ? ಇವೆಲ್ಲ 13 ಮಗ್ಗೆಲಿ ಹೋಗ್ತವೆ ತಾನೆ? ಎಸ್, 13 ಮಗ್ಗೆಲಿ ಹೋಗ್ತವೆ. 13 ಒಂದಲೇ 13, 13 ಎಳ್ಳೆ 26, 13 ಮೂರಲೆ 39, 13 ನಾಲ್ಕಲೆ 52. ನೋಡ್ರಿ, ಸಿಗ್ತಾ ಇಲ್ಲೇ? ಹಾಗಾದ್ರೆ ಲಸ ಏನಾಗುತ್ತೆ? 12 ಇಂಟು 2 ಇಂಟು 3 ಇಂಟು 4. ನೋಡ್ರಿ ಎಷ್ಟಾಗುತ್ತೆ ಲಸ? 13 ಇಂಟು 1 ಬಿಟ್ಬಿಡ್ರಿ, ಗುಣಾಕಾರ ಮಾಡಿ ಒಂದೇ ಬರುತ್ತೆ. 2 ಇಂಟು 3 ಇಂಟು 4 ಎಷ್ಟಾಗುತ್ತೆ ಗುಣಾಕಾರ ಮಾಡಿದ್ರೆ? 13 ಎರಡಲ್ಲೇ 26, 13 ಎಳ್ಳೆ ಎಷ್ಟಾಗುತ್ತೆ? 26, 3 4 12 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 12 6 72ಕ್ಕೆ 2 ಕೈಲ ಬಂತು 7, 12 2 24, 1 7 31, 312 ಏನಾಗುತ್ತೆ? ಈಗ ಇದು ಲಸ ಆಗುತ್ತೆ. ಏನಾಗುತ್ತೆ? 312 ಲಸ ಆಗುತ್ತೆ. ಹಾಗಾದ್ರೆ ಛೇದದಲ್ಲಿ 312 ಬರ್ಕೊಂಡ್ಬಿಡ್ಬೇಕು. ಎಲ್ಲ ಛೇದಗಳಲ್ಲಿ 312. ಯಾವಾಗ ಛೇದದಲ್ಲಿ ಎಲ್ಲ ಸೇಮ್ ಇತ್ತು, ಮೇಲೆ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೆ ಅದು ದೊಡ್ಡದು, ಯಾವುದು ಚಿಕ್ಕದಿರುತ್ತೆ ಅದು ಚಿಕ್ಕದು. ಕ್ಲಿಯರ್? ಎಸ್, ಈಗ ನೋಡ್ರಿ, ಈಗ 13 ಮಗ್ಗೆಯಲ್ಲಿ 302 ಬರ್ತಾನೆ ಕಳ್ಬೇಕು. ಅದ್ರ ಮೇಲೆ ಇದಕ್ಕೆ ಗುಣಾಕಾರ ಮಾಡಬೇಕು. 26 ಎಷ್ಟಲೇ? 312, ಇದು ಮೇಲಕ್ಕೆ ಗುಣಾಕಾರ ಮಾಡಬೇಕು. 39 ಎಷ್ಟಲೇ? 312, ಮೇಲಕ್ಕೆ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ 52 ಎಷ್ಟಲೇ? 312, ಅದು ಮೇಲಕ್ಕೆ ಗುಣಾಕಾರ ಮಾಡಬೇಕು. ಎಷ್ಟಲೇ ನೋಡ್ರಿ? 13 ಇದೆ. 13 ಎಷ್ಟಲೇ? 32. 13 ನೋಡ್ರಿ, 2 2 3 6, 6 4 12 ನೋಡ್ರಿ. 12 13 ಸಾರಿ, ಅದು 2 3 6, 6 4 24 ಅಂದ್ರೆ 13 24 13 ಮತ್ತು ಇವು 3 ಗುಣಾಕಾರ ಮಾಡಿದ್ರೆ 312 ಬರುತ್ತೆ. 13 ಇದೆ ಈಗಾಗಲೇ. ಯಾವುದೇ ಗುಣಾಕಾರ ಮಾಡೋದ್ರ ಜೊತೆಗೆ ಅಂತಂದ್ರೆ 2 3 6, 6 4 24 ನೋಡ್ರಿ. 13 ಇಂಟು 24 ಎಷ್ಟಾಯ್ತೆ? 312 ಆಗುತ್ತೆ. ನೆಕ್ಸ್ಟ್ 26 ಎಷ್ಟಲೇ? 312. 26 12 ಇಲ್ಲಿ 12 ಅಂತ ಬಂದಿದೆ. ನೆಕ್ಸ್ಟ್ 39 ಅಂದ್ರೆ ಇಲ್ಲಿ ಬರುತ್ತೆ ನೋಡ್ರಿ. 13 3 39 ಆಗುತ್ತೆ. ಹಾಗಾದ್ರೆ 4 2 ಎಷ್ಟಾಗುತ್ತೆ? 8 ಆಗುತ್ತೆ. ಇದು 8ರಿಂದ. ನೆಕ್ಸ್ಟ್ 52, 13 4 52 ನೋಡ್ರಿ. 13 4 52. ಹಾಗಾದ್ರೆ 3 2 ಎಷ್ಟಾಗುತ್ತೆ? 6ರಿಂದ ಗುಣಾಕಾರ ಮಾಡಿದ್ರೆ 312 ಬಂತು. ಕ್ಲಿಯರ್ ಆಯ್ತು ಇಲ್ಲಿಗೆ? ಅರ್ಥ ಆಯ್ತು ಇಲ್ಲಿಗೆ ಹೆಚ್ಚಿಂದಿದ್ದು ನಾನು? ಎಸ್, ಈಗೇನಿಲ್ಲ, ಇವೆಲ್ಲಕ್ಕೂ ಗುಣಾಕಾರ ಮಾಡಿ ಅದ್ರ ಮೇಲೆ ಹೆಚ್ಚಿಕೊಂಡ್ಬಿಡ್ಬೇಕು. ಇದನ್ನ ಹೆಂಗೆ ಹೆಚ್ಚಿಕೊಂಡು ಗೊತ್ತಾಯ್ತು ನಿಮಗೆ? 13 ಇಂಟು 2 ಇಂಟು 3 ಇಂಟು 4 ಲಸ ಆಗುತ್ತೆ 312. ಈಗ 13 ಎಷ್ಟಲೇ 312 13 ಇವು ಮುಂದಿರ್ತಕ್ಕಂಥ ಗುಣಾಕಾರ ಮಾಡಿದ್ರೆ 312 ಆಗುತ್ತೆ. 2 3 6, 6 4 24 ಹಚ್ಕೊಂಡಿದ್ದೀನಿ. 26 ಎಷ್ಟಲೇ? 312 ಅಂದಾಗ 26 12 ಈಗಾಗಲೇ ಗುಣಾಕಾರ ಮಾಡಿದ್ದೀನಿ. 39 ಎಷ್ಟಲೇ? 312 39, 13 3 39, 4 2 8, 39 ಇಂಟು 8 312 ಆಗುತ್ತೆ. 52 ಅದ. ನೆಕ್ಸ್ಟ್ 13 4 52 ತೆಗೆದು ಉಳಿದಿರ್ತಕ್ಕಂಥ ಇವೆರಡು 2 3 ಎಷ್ಟಾಗುತ್ತೆ? 6 ಆಗುತ್ತೆ. 52 6 312. ಇದಿಲ್ಲಿ ಕ್ಲಿಯರಾ? ಎಸ್, ಈಗ ನೋಡ್ರಿ 9 24 ಎಷ್ಟಾಗುತ್ತೆ? 9 4 36ಕ್ಕೆ 6 ಕೈಲ ಬಂತು 3, 9 2 18 1 3 21 216 ಆಯ್ತು. ಕ್ಲಿಯರಾ ಇದು? ಎಸ್. ನೆಕ್ಸ್ಟ್ 12 7 12 ಬಗ್ಗೆ 17 12 7 ಎಷ್ಟಾಯ್ತು? 12 7 84ಕ್ಕೆ 4 ಕೈಲ ಬಂತು 8, 12 1 12 1 8 20, ಇದು 204 ಆಯ್ತು. ಇಲ್ಲೇ ಗೊತ್ತಾಗ್ಬಿಡ್ತು ನೋಡ್ರಿ, ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು. ಈಗ ನೆಕ್ಸ್ಟ್ 28 8 8 64ಕ್ಕೆ 4 ಕೈಲ ಬಂತು 6, 8 2 16 1 6 22 222 ನೋಡ್ರಿ. ಈಗ ಇಲ್ಲೇ ಇವೆರಡಕ್ಕಿಂತ ಇದು ದೊಡ್ಡದಾಯ್ತು. ನೆಕ್ಸ್ಟ್ ಇದು 6 3 18ಕ್ಕೆ 8 ಕೈಲ ಬಂತು 1, 6 3 18 1, 6 3 18ಕ್ಕೆ 8 ಕೈಲ ಬಂತು 1, 6 3 18 1 19 198 ಆಯ್ತು. ಈಗೆಲ್ಲ ಸಂಖ್ಯೆಗಳು ಸಿಕ್ಕುತ್ತಾನೆ. ಈಗ ಈಜಿಯಾಗಿ ನಿಮಗೆ ದೊಡ್ಡದೇ ಒಂದು ಚಿಕ್ಕದು ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಮೊದಲು ಚಿಕ್ಕದು ಬರಿಬೇಕು ತಾನೆ. ಹಾಗಾದ್ರೆ ಚಿಕ್ಕದು ಯಾವ್ದು ಇದರಲ್ಲಿ ನೋಡ್ರಿ, ಯಾವುದಿದೆ ಚಿಕ್ಕದು ಇದರಲ್ಲಿ? ಇದು ಕೆಳಗಲ್ಲ, ಮೇಲಿದು ಯಾವುದು? 198 ಚಿಕ್ಕದು. 198 ಅಂದ್ರೆ 33 ಡಿವೈಡೆಡ್ ಬೈ 52 ಮೊದಲಿರಬೇಕು. ಯಾವುದು? 33 ಡಿವೈಡೆಡ್ ಬೈ 52 ಮೊದಲಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 204. 204 ಅಂದ್ರೆ 17 ಡಿವೈಡೆಡ್ ಬೈ 26. 17 ಡಿವೈಡೆಡ್ ಬೈ 26. ಇದಾದ್ಮೇಲೆ ಯಾವ್ದು ಬರುತ್ತೆ ಮತ್ತೆ? 216. 9 ಡಿವೈಡೆಡ್ ಬೈ 13. 9 ಡಿವೈಡೆಡ್ ಬೈ 13. ನೆಕ್ಸ್ಟ್ 224. 224 ಅಂತಂದ್ರೆ 28 ಡಿವೈಡೆಡ್ ಬೈ 39. ಇದು ಏರಿಕೆ ಕ್ರಮದಲ್ಲಿರ್ತಕ್ಕಂಥ ವಿಧಾನ. ನೋಡ್ರಿ, ಮುಗೀತಿಷ್ಟೇ. ನಾವು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಆಯ್ಕೆಯಲ್ಲಿದ್ದೇನೆ ಇದು 33 17
9, 28 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ. ಆಯ್ಕೆ 4ರಲ್ಲಿ ಇದೆ ಇದು. ಇದು ಏರಿಕೆ ಕ್ರಮದಲ್ಲಿ ಬರ್ತಕ್ಕಂಥದ್ದು. 198 ಮೊದಲು ಬರುತ್ತೆ, ಚಿಕ್ಕದಿದೆ, ಚಿಕ್ಕದ್ರಿಂದ ಏರಿಕೆ ಅಂತ ಹೋಗ್ಬೇಕು ತಾನೆ, ಹೆಚ್ಚಿಗೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೋಸ್ಕರ ಚಿಕ್ಕದು ಮೊದಲು ಬರುತ್ತೆ, ಆಮೇಲೆ ಇದಕ್ಕಿಂತ ದೊಡ್ಡದು 204 ಆಮೇಲೆ ಬರುತ್ತೆ, 204ಕ್ಕಿಂತ ದೊಡ್ಡದು 216 ಬರುತ್ತೆ, ಆಮೇಲೆ ಕೊನೆಗೆ ದೊಡ್ಡದು ಯಾವ್ದು ಬರುತ್ತೆ 28/39. ರೈಟ್ ಆನ್ಸರ್ ಆಯ್ಕೆ 4. ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಎ ವ್ಯಕ್ತಿಯು ಒಂದು ಕೆಲಸವನ್ನ 35 ದಿನಗಳಲ್ಲಿ ಪೂರ್ಣಗೊಳಿಸಲಿದ್ದು ಬಿ ವ್ಯಕ್ತಿಯು ಎಗಿಂತ 40% ಹೆಚ್ಚು ದಕ್ಷನಾಗಿದ್ದಾನೆ. ಇಲ್ಲಿ ನೋಡಿ, ಇಬ್ಬರು ವ್ಯಕ್ತಿಗಳಿದ್ದಾರೆ. ಯಾರು? ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇವ್ರದ್ದು ಎಫಿಷಿಯನ್ಸಿ ಕೊಟ್ಟು ಬಿಟ್ಟಿದ್ದಾರೆ. ಎ ಒಂದು ಕೆಲಸವನ್ನ 35 ದಿನದಲ್ಲಿ ಮಾಡ್ತಾನೆ. ಎ ಒಂದು ಕೆಲಸವನ್ನ 35 ದಿನದಲ್ಲಿ ಮಾಡ್ತಾನೆ. ಇದು ಅವ್ರನ್ನ ತೆಗೆದುಕೊಳ್ತಕ್ಕಂಥ ಸಮಯ ಇದು. ಬಟ್ ಇಲ್ಲಿ ಎಫಿಷಿಯನ್ಸಿ ಏನು ಕೊಟ್ಟಿದ್ದಾನೆ ಗೊತ್ತಾ? ಬಿ ವ್ಯಕ್ತಿಯು ಎಗಿಂತ 40% ಹೆಚ್ಚು ದಕ್ಷನಾಗಿದ್ದಾನೆ. ಅಂದ್ರೆ ಹೆಚ್ಚು ಅವನಿಗೇನಿದೆ, ಎಫಿಷಿಯನ್ಸಿ ಜಾಸ್ತಿ ಇದೆ, ದಕ್ಷತೆ ಜಾಸ್ತಿ ಇದೆ. ಯಾರಿಗೆ? ಬಿ ವ್ಯಕ್ತಿಗೆ. ಬಿ ವ್ಯಕ್ತಿಯು ಎ ವ್ಯಕ್ತಿಗಿಂತ 40% ಜಾಸ್ತಿ ಇದೆ. ಇವಂದು 100ರಷ್ಟು ಇತ್ತಂತಂದ್ರೆ ಇವಂದು 140ರಷ್ಟು ಎಫಿಷಿಯನ್ಸಿ ಇದೆ. ಇದು ಎಫಿಷಿಯನ್ಸಿ, ಹೌದು ತಾನೆ? ನೋಡ್ರಿ, ಎಯು ಒಂದು ಕೆಲಸವನ್ನ 35 ದಿನದಲ್ಲಿ ಮಾಡ್ತಾನೆ, ಸ್ಟೇಟ್ಮೆಂಟ್ 1ರಲ್ಲಿ ಸೆಂಟೆನ್ಸ್ ಅಲ್ಲಿ. ನೆಕ್ಸ್ಟ್ ಹೇಳ್ತೇನೆ, ಬಿ ಯು ಎಗಿಂತ 40% ಹೆಚ್ಚು ದಕ್ಷ ಉಳ್ಳವನಾಗಿದ್ದಾನೆ, ಹೆಚ್ಚು ಎಫಿಷಿಯನ್ಸಿ ಇದೆ. ಅಂದ್ರೆ ಇವಂದು 100ರಷ್ಟು ಇದ್ರೆ ಇವಂದು 140ರಷ್ಟು ಇರುತ್ತೆ. ಸಿಕ್ತಿಲ್ಲ ನಮಗೆ? ಯಾವಾಗ ಎಫಿಷಿಯನ್ಸಿ ಸಿಕ್ತು ಈಸಿಯಾಗಿ ನಾವು ಮಾಡ್ಕೊಳ್ಬೋದಲ್ಲ. ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 ಮೇಲೆ 2 ಹೋಗ್ತಾವಲ್ಲ, 2 5 10, 2 7 14. ನೋಡ್ರಿ, ಇವಂದು ಎಫಿಷಿಯನ್ಸಿ 5ರಷ್ಟು, ಇವಂದು ಎಫಿಷಿಯನ್ಸಿ 7ರಷ್ಟು. ಯಾಕೆ 7ರಷ್ಟು? ಇವನು 40% ಜಾಸ್ತಿ ಇದ್ದಾನೆ, ಅದ್ರ ಸಲುವಾಗಿ ಇದು 7ರಷ್ಟು. ಇವನು ಒಂದು ದಿನದಲ್ಲಿ 5 ಕೆಲಸ ಮಾಡ್ತಾನೆ, ಇವನು ಒಂದು ದಿನದಲ್ಲಿ 7 ಕೆಲಸ ಮಾಡ್ತಾನೆ. ಇವನು ಸಾಮರ್ಥ್ಯ ಜಾಸ್ತಿ ಇರ್ತಾನೆ. ಇವನು ಒಂದು ದಿನದಲ್ಲಿ ನೋಡ್ರಿ, ಎಫಿಷಿಯನ್ಸಿ ಅವನು ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸದ ಸಾಮರ್ಥ್ಯ. ಇವನು ಒಂದು ದಿನದಲ್ಲಿ ಎಷ್ಟು ಮಾಡ್ತಾನೆ? 5 ಕೆಲಸ ಮಾಡ್ತಾನೆ. ಇವನು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 7 ಕೆಲಸ ಮಾಡ್ತಾನೆ. ಎಸ್, ಈಗ ನೋಡ್ರಿ, ಎ ಯು ಒಂದು ದಿನದಲ್ಲಿ ಒಂದು ಕೆಲಸವನ್ನು 35 ದಿನದಲ್ಲಿ ಮಾಡ್ತಾನಂತೆ. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 5 ಕೆಲಸ ಮಾಡ್ತಾನೆ. ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? ಎ 5 ಕೆಲಸ ಮಾಡ್ತಾನೆ. ಎಷ್ಟು ದಿನ ಮಾಡಿದಾನೆ? 35 ದಿನ ಮಾಡಿದಾನೆ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಿದೆ ನೋಡ್ಕೊಳ್ರಿ. ಈಗ ಟೋಟಲ್ ವರ್ಕ್ ನೋಡ್ರಿ, ಒಂದು ದಿನಕ್ಕೆ 5 ಕೆಲಸ ಮಾಡ್ತಾನೆ, 35 ದಿನ ಮಾಡಿದಾನೆ ಅಂದ್ರೆ ಹಾಗಾದ್ರೆ ಒಟ್ಟು ಎಷ್ಟು ಕೆಲಸ ಮಾಡಿದಾನೆ? 5 5 25ಕ್ಕೆ 5 ಕೈಲ ಬಂತು 2, 5 3 15 2 17 175. ಇದು ಟೋಟಲ್ ವರ್ಕು. ಇದೇನಿದು? ಟೋಟಲ್ ವರ್ಕು. 175 ಕೆಲಸಗಳಿದಾವೆ. ಆ 175 ಕೆಲಸಗಳನ್ನ ದಿನಕ್ಕೆ 5 ಮಾಡ್ತಾ 35 ದಿನ ಮಾಡೇನೆ. ಯಾರು? ಎ ಅಂತಕ್ಕಂಥ ವ್ಯಕ್ತಿ, ಹೌದು ತಾನೆ? ಎಸ್, ಈ ಕ್ವಶನ್ ಬಿಗೆ ಬರ್ತೀನಿ ನಾನು. ಇದೇ ಕೆಲಸವನ್ನ ಬಿ ಮಾಡ್ತಾನೆ. ಈಗ ಎಷ್ಟು ದಿನದಲ್ಲಿ ಮಾಡ್ತಾನೆ ನೋಡ್ರಿ? ಬಿ ಮಾಡ್ತಾನೆ. ಎಷ್ಟು ಕೆಲಸಗಳು? 175 ಕೆಲಸಗಳು. 175 ಕೆಲಸಗಳು ಇದಾವೆ. ಇವನು ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 7 ಕೆಲಸ ಮಾಡ್ತಾನೆ. ಹಾಗಾದ್ರೆ 175 ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಡಿವೈಡ್ ಮಾಡಬೇಕು? ಒಟ್ಟು ಕೆಲಸಗಳು 175, ದಿನಕ್ಕೆ 7 ಕೆಲಸ ಮಾಡಿದ್ರೆ 175 ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಸಮಯ ತೆಗೆದುಕೊಳ್ತಾನೆ? 7 1 7, 7 2 14, 3 ಉಳಿತೆ 35 ಆಗುತ್ತೆ. 7 5 35. ಹಾಗಾದ್ರೆ ಬಿ ಆ ಕೆಲಸವನ್ನ 25 ದಿನದಲ್ಲಿ ಮಾಡಿ ಮುಗಿಸುತ್ತಾನೆ. ಎಷ್ಟು ಸಿಂಪಲ್ ಮಾಡ್ಕೊಳ್ಬೋದು ನಾವು. ನಮಗಿಲ್ಲಿ ಯಾವಾಗ ಎಫಿಷಿಯನ್ಸಿ ಸಿಕ್ತು, ನಮಗೆ 60% ಕೆಲಸನ ಮುಗಿದೋಯ್ತು. ಯಾವಾಗ ಎಫಿಷಿಯನ್ಸಿ ಸಿಕ್ತು ಅಂದ ತಕ್ಷಣ ಇವನು 35 ದಿನ ಮಾಡ್ತಾನೆ. ಹಾಗಾದ್ರೆ ದಿನಕ್ಕೆ 5, 35 ದಿನಕ್ಕೆ 175 ಅದು. ಇದೇ 175 ಕೆಲಸ ಬಿ ಮಾಡ್ತಾನೆ. ಅವನು ದಿನಕ್ಕೆ 7 ಕೆಲಸ ಮಾಡ್ತಾನೆ. ಆಗ 175 ಕೆಲಸ ಮಾಡಕ್ಕೆ 7 ಡಿವೈಡ್ ಮಾಡಿದ್ಮೇಲೆ 25 ದಿನದಲ್ಲಿ ಆ ಕೆಲಸ ಮಾಡಿ ಮುಗಿಸ್ತಾನೆ. ನೋಡ್ರಿ, ಇವಂದು ಎಫಿಷಿಯನ್ಸಿ ಜಾಸ್ತಿ ಅದ. ಎಷ್ಟು ದಿನ ತೆಗೆದುಕೊಳ್ತಾನೆ? 25 ದಿನ ತೆಗೆದುಕೊಳ್ತಾನೆ. ಇವಂದು ಎಫಿಷಿಯನ್ಸಿ ಕಡಿಮೆ ಅದ. ಎಷ್ಟು ದಿನ ತೆಗೆದುಕೊಳ್ತಾನೆ? 35 ದಿನ ತೆಗೆದುಕೊಳ್ತಾನೆ. ನೋಡ್ರಿ, ಎ ಯು ಆ ಕೆಲಸವನ್ನ 35 ದಿನದಲ್ಲಿ ಮಾಡ್ತಾನೆ. ಬಿ ಯು ಅದೇ ಕೆಲಸವನ್ನ 25 ದಿನದಲ್ಲಿ ಮಾಡ್ತಾನೆ. ಕಡಿಮೆ ಟೈಮಲ್ಲಿ ಮಾಡ್ತಾನೆ. ಯಾಕೆ ಕಡಿಮೆ ಟೈಮಲ್ಲಿ ಮಾಡ್ತಾನೆ? 40% ಅಧಿಕ ಎಫಿಷಿಯನ್ಸಿಯನ್ನ ಬಿ ಹೊಂದಿದ್ದಾನೆ. ಅದಕ್ಕೋಸ್ಕರ 10 ದಿನ ಮುಂಚಿತವಾಗಿ ಕೆಲಸ ಮಾಡಿ ಮುಗಿಸ್ತಾನೆ. ಕ್ಲಿಯರ್? ಅರ್ಥ ಆಯ್ತದು? ದಯವಿಟ್ಟು ನಿಮ್ಗೇನಾದ್ರೂ ಇದರಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ಬೋದು. ಸರ್, ಇದು ನನಗೆ ಅರ್ಥ ಆಗಿಲ್ಲ, ನಂಬರ್ ಕೊಡಿ ನಿಮ್ಮದು, ನಾನು ನಿಮಗೆ ಕಮೆಂಟ್ ವಾಟ್ಸಪ್ ಮುಖಾಂತರ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ.
ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ಕ್ವಶನ್ ನಂಬರ್ 10. ಎ ಇಂದ ಬಿಗೆ 3 ರೈಲ್ವೆ ಟಿಕೆಟ್ಗಳು ಮತ್ತು ಎ ಇಂದ ಸಿಗೆ 3 ಟಿಕೆಟ್ಗಳ ಬೆಲೆ 165. ನೆಕ್ಸ್ಟ್, ಎ ಇಂದ ಬಿಗೆ 2 ಟಿಕೆಟು ಮತ್ತು ಎ ಇಂದ ಸಿಗೆ 3 ಟಿಕೆಟ್ಗಳ ಬೆಲೆ 140. ಹಾಗಾದ್ರೆ ಎ ಇಂದ ಸಿ ಸಿಟಿಯ ಪ್ರಯಾಣ ದರ ಎಷ್ಟು? ಎ ಇಂದ ಸಿಗೆ ಎಷ್ಟು ಪ್ರಯಾಣ ದರ ಎಷ್ಟು, ಅಲ್ಲಿ ಟಿಕೆಟ್ ರೇಟ್ ಎಷ್ಟು ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ನೋಡಿ ಎ ಅಂತಕ್ಕಂಥ ಒಂದು ಸಿಟಿ ಇದೆ, ನೆಕ್ಸ್ಟು ಬಿ ಅಂತಕ್ಕಂಥ ಒಂದು ಸಿಟಿ ಇದೆ, ನೆಕ್ಸ್ಟು ಸಿ ಅಂತಕ್ಕಂಥ ಒಂದು ಸಿಟಿ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಎ ಇಂದ ಬಿಗೆ 3 ರೈಲ್ವೆ ಟಿಕೆಟ್ಗಳು, ಎ ಇಂದ ಬಿಗೆ 3 ರೈಲ್ವೆ ಟಿಕೆಟ್ಗಳು, ನೆಕ್ಸ್ಟು ಎ ಇಂದ ಸಿಗೆ 3 ರೈಲ್ವೆ ಟಿಕೆಟ್ಗಳು, ಎ ಇಂದ ಸಿಗೆ ಎಷ್ಟು 3 ರೈಲ್ವೆ ಟಿಕೆಟ್ಗಳು, ಹೌದು ತಾನೆ? ಎ ಇಂದ ಬಿಗೆ ಎಷ್ಟು ಟಿಕೆಟು? 3 ಟಿಕೆಟು. ನೋಡ್ರಿ, 3 ಟಿಕೆಟ್ ಅಲ್ಲಿಗೆ ಬಿಗೆ, ಪ್ಲಸ್ ಮತ್ತೆ 3 ಟಿಕೆಟ್ ಅಲ್ಲಿಗೆ ಸಿಗೆ, 3 ಟಿಕೆಟ್ ಅಲ್ಲಿಗೆ ಸಿಗೆ ಎಷ್ಟಂತ ರೇಟು? 165 ರೂಪಾಯಿ ಆಗುತ್ತೆ. 165 ನೋಡ್ರಿ, 3 ಟಿಕೆಟ್ಗಳು ಬಿಗೆ, 3 ಟಿಕೆಟ್ಗಳು ಸಿಗೆ ಹೋಗಕ್ಕೆ 165 ರೂಪಾಯಿ ಆಯ್ತು. ನಾ ಬರ್ಕೊಂಡಿದ್ದು ಗೊತ್ತಾಯ್ತಾ? ಕ್ವಶನ್ ಅಲ್ಲಿ ಏನಿದೆ ಅದೇ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಎರಡನೇದು ಬರ್ತೀನಿ. ಎ ಇಂದ ಬಿಗೆ 2 ಟಿಕೆಟ್ಗಳು. ನೋಡ್ರಿ, ಈಗ ಎ ಇಂದ ಬಿಗೆ ಎಷ್ಟಂತೆ? 2 ಟಿಕೆಟ್ಗಳು. ನೆಕ್ಸ್ಟ್ ಎ ಇಂದ ಸಿಗೆ 3 ಟಿಕೆಟ್ಗಳು, ಎ ಇಂದ ಸಿಗೆ ಎಷ್ಟಂತೆ? 3 ಟಿಕೆಟ್ಗಳು. ಅವುಗಳ ಬೆಲೆ ಎಷ್ಟಂತೆ? 140. ನೋಡ್ರಿ, ಎ ಇಂದ ಬಿಗೆ 2 ಟಿಕೆಟ್ ಅಂದ್ರೆ ಬಿಗೆ ಎಷ್ಟು ಟಿಕೆಟ್ಗಳು? 2 ಟಿಕೆಟ್. ನೋಡ್ರಿ, 2 ಟಿಕೆಟ್ ಬಿಗೆ, ಪ್ಲಸ್ ನೆಕ್ಸ್ಟ್ 3 ಟಿಕೆಟ್ಗಳು, ಎ ಇಂದ ಸಿಗೆ 3 ಟಿಕೆಟ್ಗಳು, ಸಿಗೆ ಎಷ್ಟು ಟಿಕೆಟು? ಇಲ್ಲಿ 3 ಟಿಕೆಟ್. 3 ಟಿಕೆಟ್ಗಳ ಬೆಲೆ ಎಷ್ಟಂತೆ? 140. ನೋಡ್ರಿ, 140. ಹಾಗಾದ್ರೆ ಕ್ವಶನ್ ಏನು ಕೇಳಿದ್ರೆ, ಎ ಇಂದ ಸಿಗೆ ಎಷ್ಟು, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಎಷ್ಟಾಗತ್ತಾ ಬಸ್ ಚಾರ್ಜ್, ರೈಲ್ವೆ ಚಾರ್ಜ್ ಅಂತ ಕ್ವಶನ್ ಕೇಳಿದ್ರೆ ಏನು ಮಾಡಬೇಕು? ಎಷ್ಟು ಸಿಂಪಲ್ ಮಾಡ್ಬೋದು. ಇದು ಹಚ್ಕೊಂಡಿದೆ ಅಂತ ಈಸಿಯಾಗಿ ಗೊತ್ತಾಯ್ತು ನಿಮಗೆ. ಅದು ಕ್ವಶನ್ ಅಲ್ಲೇ ಇರೋದು ಹಚ್ಕೊಂಡಿನಿ. 3 ಟಿಕೆಟ್ ಬಿಗೆ, 3 ಟಿಕೆಟ್ ಸಿಗೆ ಹೋಗ್ಲಿಕ್ಕೆ 165, 2 ಟಿಕೆಟ್ ಬಿಗೆ, 3 ಟಿಕೆಟ್ ಸಿಗೆ ಹೋಗ್ಲಿಕ್ಕೆ 165. ಹಾಗಾದ್ರೆ ಎ ಇಂದ ಸಿಗೆ ಹೋಗ್ಲಿಕ್ಕೆ ಎಷ್ಟಾಗುತ್ತೆ ರೈಲ್ವೆ ಚಾರ್ಜು? ಸಿಂಪಲ್, ಇದನ್ನೇ ಮಾಡ್ಬಿಡಕ್ಕೆ ಈಗ ಮೈನಸ್ ಮಾಡಿಬಿಡಿ. ಮೈನಸ್ ಮೈನಸ್ ಮೈನಸ್. ಯಾಕೆ ಮೈನಸ್? ಇಲ್ಲಿ +3 -3 ಅಲ್ಲಿ ಈಸಿಯಾಗಿ ಕ್ಯಾನ್ಸಲ್ ಮಾಡಿ ಬಿ ಈಕ್ವಲ್ ಟು ಸಿಗುತ್ತೆ ನಮಗೆ. ನೋಡ್ರಿ, -3 ಕ್ಯಾನ್ಸಲ್, +3 ಕ್ಯಾನ್ಸಲ್. ಈಗೆಲ್ಲ 3 ಬಿದಲ್ಲಿ 2 ಬಿ ಮೈನಸ್ ಆದ್ರೆ ಎಷ್ಟು ಬಿ ಉಳಿದವು? 1 ಬಿ ಉಳಿತು. ಈಸ್ ಈಕ್ವಲ್ ಟು 165ರಲ್ಲಿ 140 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 25 ಆಯ್ತು. ಒಂದು ಸಿಕ್ಬಿಡುತ್ತೆ ನಮ್ಗೆ. ಇಲ್ಲೇ ಬಿ ಈಕ್ವಲ್ ಟು ಅಂದ್ರೆ ಬಿಗೆ 25 ರೂಪಾಯಿ ನಮಗೆ. ಎ ಇಂದ ಬಿಗೆ ಹೋಗಕ್ಕೆ ಎಷ್ಟು? 25. ನಮಗೆ ಅದೇ ಬೇಕಾಗಿಲ್ಲ. ನಮ್ಗೆ ಎ ಇಂದ ಸಿಗೆ ಹೋಗ್ಲಿಕ್ಕೆ ಈಗ ನೀವು ಇವೆರಡರಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2 ಸಿಕ್ಕಿದೆ ನಿಮಗೆ. ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಬಿ ಈಕ್ವಲ್ ಟು 25 ಹಾಕೊಂಬಿಡಿ. ನಾನು ಇದನ್ನು ತೆಗೆದುಕೊಳ್ತೀನಿ ನೋಡ್ರಿ, ಈಸಿ ಆಗುತ್ತೆ ನಿಮಗೆ. ಏನದ? 2b + 3c. ಈ ಬೇರೆ ಎಷ್ಟು ವಿಧಾನದಲ್ಲಾದರೂ ಮಾಡ್ಬೋದು ನಾವು ಇದನ್ನು. 140 ಬಿ ಇದ್ದಲ್ಲಿ 25 ಹಾಕ್ಕೊಳ್ಬೇಕು. 2 × 25 ಅದ +3c. ಇಲ್ಲೇ ಗುಣಾಕಾರ ಮಾಡ್ಕೊಳ್ಬೋದು. ನಿಮ್ಗೆ ಗೊತ್ತಾಗಲ್ಲ ಅಂತ ಹಚ್ಕೊಳ್ತಾ ಇದ್ದೆ ನಾನು. 140 ನಮಗೆ ಬೇಕಾದ್ರೆ 3c ತಾನೆ. 3c ಅಂದರೆ ಸಿಗೆ ಹೋಗ್ಲಿಕ್ಕೆ ಈಸ್ ಈಕ್ವಲ್ ಟು 140. 25ರಲ್ಲಿ 50 ಅದ. ಇಲ್ಲಿ 22 50. ಈ ಕಡೆ +50 ಅದ, ಈ ಕಡೆ ಬಂದ್ರೆ ಏನಾಗುತ್ತೆ? -50 ಆಯ್ತು. ಇದು ಕ್ಲಿಯರ್ ಆಗಿ ಗೊತ್ತಾಯ್ತಾ? 22ರಲ್ಲಿ 50 ಆಗುತ್ತೆ, ಇಲ್ಲಿ +50 ಅದ, ಈಸ್ ಈಕ್ವಲ್ ಈ ಕಡೆ -50 ಆಯ್ತು. ಇದು ಕ್ಲಿಯರ್ ಆಯ್ತು ಅದು? ಎಸ್. ಈಗ ನಮಗೆ ಬೇಕಾದ್ರೆ ಸಿ ವ್ಯಾಲ್ಯೂ. ಹಾಗಾದ್ರೆ ಸಿ ಇಸ್ ಈಕ್ವಲ್ ಟು 140ರಲ್ಲಿ 50 ಎಷ್ಟು ಉಳಿತೆ? 90 ಉಳಿತೆ. ಹೌದು ತಾನೆ? 140 - 50 90. ಇಲ್ಲಿ 3 ಬಿಟ್ಟಿನಲ್ಲ, ಇಲ್ಲಿ 3 ಗುಣಾಕಾರ ಐತಿ. ಇಸ್ ಈಕ್ವಲ್ ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. ಈಗ 3ಕ್ಕೆ 90ಕ್ಕೆ 3 ಒಂದಲೇ 3, 3 3 9. ಹಾಗಾದ್ರೆ 3 0 ಬಂತು. ಹಾಗಾದ್ರೆ ಸಿ ಈಕ್ವಲ್ ಟು ಎಷ್ಟು? 30 ರೂಪಾಯಿ. ಎ ಇಂದ ಸಿಗೆ ಹೋಗ್ಲಿಕ್ಕೆ ಎಷ್ಟಾಗುತ್ತೆ? 30 ರೂಪಾಯಿ ಇಸ್ ರೈಟ್ ಆನ್ಸರ್. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಮಾಡಿದ್ವಿ ನೋಡ್ರಿ ನಾವೀಗ. ಎ ಇಂದ ಬಿಗೆ ಹೋಗಿ 25 ರೂಪಾಯಿ, ಎ ಇಂದ ಸಿಗೆ ಹೋಗ್ಲಿಕ್ಕೆ ಎಷ್ಟು ರೂಪಾಯಿ? 30 ರೂಪಾಯಿ. ನೀವೇನಾದ್ರೂ ಬೇಕಾದ್ರೆ ತಾಳೆ ಮಾಡ್ಕೊಳ್ಬಹುದು. 3 ಟಿಕೆಟು ಬಿಗೆ, 3 ಟಿಕೆಟು ಸಿಗೆ ಹೋಗ್ಲಿಕ್ಕೆ 165 ಮಾಡಿ ತೋರಿಸ್ಬಿಡ್ತೀನಿ ಅದನ್ನ. ಇಲ್ಲಿ 3 ಟಿಕೆಟು ಬಿಗೆ ಅಂದ್ರೆ ಒಂದು ಟಿಕೆಟ್ 25, 3 ಟಿಕೆಟ್ಗೆ ಎಷ್ಟಾಗುತ್ತೆ? 75 ರೂಪಾಯಿ ಆಯ್ತು. 25 3 75. 3 ಟಿಕೆಟ್ ಸಿಗೆ, ಒಂದು ಟಿಕೆಟ್ಗೆ 30 ರೂಪಾಯಿ, 3 ಟಿಕೆಟ್ಗೆ ಎಷ್ಟಾಗುತ್ತೆ? 90 ರೂಪಾಯಿ. ಇವೆರಡು ಸೇರಿಸಿದ್ರೆ ಈಗ 165 ಆಗುತ್ತೆ ನೋಡ್ರಿ. 5ಕ್ಕೆ 5, 9 1 7 16, 165 ರೂಪಾಯಿ ಆಯ್ತಾ? ತಾಳೆ ಮಾಡೋದಿದು.
ಹೌದಾ? ಅತಿ ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೋದು. ನಿಮಗೆ ಇದು ಅರ್ಥ ಆಯಿತು ಅಂತ ನನ್ನ ಭಾವನೆಯಾದ ಸ್ನೇಹಿತರೆ, ದಯವಿಟ್ಟು ನೀವು ನೋಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ಬೇಗ ಹಂಚ್ಕೊಳ್ಳಿ. ಕೆಲವೇ ದಿನಗಳಲ್ಲಿ PSI ಮತ್ತು PDO ಗ್ರೂಪ್ ಬಿ, ನಂತರ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಇದಾವೆ. ಗ್ರೂಪ್ ಎ ಅಲ್ಲ, ಗ್ರೂಪ್ ಸಿ ಇದಾವೆ. ತುಂಬ ಎಕ್ಸಾಮ್ಗಳು ಬರ್ತಾ ಇದಾವೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ. VA ಇದಾವೆ, ಎಲ್ಲ ಸ್ಪರ್ಧಾಗಳಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 11. ಸೋಮವಾರ ಬೆಳಗ್ಗೆ 9 ಗಂಟೆಗೆ 2 ಗಡಿಯಾರಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ. ಎರಡೂ ಗಡಿಯಾರಗಳು 1 ಗಂಟೆಯಲ್ಲಿ ಕ್ರಮವಾಗಿ 3 ನಿಮಿಷ ಮತ್ತು 5 ನಿಮಿಷಗಳನ್ನು ಪಡೆಯುತ್ತವೆ. ಎಕ್ಸ್ಟ್ರಾ 5 ನಿಮಿಷ ಬರುತ್ತೆ, ಮುಂದಕ್ಕೆ ಹೋಗ್ತವೆ. 1 ಗಂಟೆಯಲ್ಲಿ 3 ನಿಮಿಷಗಳನ್ನು ಗಳಿಸುವ ಮೊದಲ ಗಡಿಯಾರವು ಅದೇ ದಿನ ಸಂಜೆ 6 ಗಂಟೆಯ ನಂತರ 27 ನಿಮಿಷ ಎಂದು ತೋರಿಸಿದರೆ ಎರಡನೆಯ ಗಡಿಯಾರವು ಯಾವ ಸಮಯದಲ್ಲಿ ನೋಂದಾಯಿಸುತ್ತದೆ? ನೋಡ್ರಿ, ಯಾವ ಸಮಯದಲ್ಲಿ ಅಂತದ ಅಥವಾ ಯಾವ ಸಮಯವನ್ನು ಅಂತ ಆಗಬೇಕು ಅನ್ನೋದು ಗೊತ್ತಿಲ್ಲ. ಅದು ನೋಡೋಣ, ಅದನ್ನು ಮಾಡ್ತಾ ಹೋಗೋಣ. ಇಲ್ಲೇನಾದ್ರು ಕೆಲವೊಂದಿಷ್ಟು ಲೋಪದೋಷಗಳು ಅಥವಾ ಏನಾದ್ರು ತಪ್ಪಾಗಿ ಬಿಡಿಸಿದ್ರೆ ಕಮೆಂಟ್ ಮಾಡ್ಬೋದು. ಸ್ಕಿಪ್ ಮಾಡಿ ಕಮೆಂಟ್ ಮಾಡಬೇಡಿ. ನಾನು ಹೇಳಿರ್ತಕ್ಕಂಥದ್ದು ನೀವು ಬಿಟ್ಟು ಸ್ಕಿಪ್ ಮಾಡಿ ನೀವು ಏನನ್ನೋ ತಿಳ್ಕೊಂಡು ನಾನು ಕಮೆಂಟ್ ಮಾಡಬೇಡಿ. ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಥವಾ ಬೇರೆ ಈ ರೀತಿಯಲ್ಲಿ ಬಿಡಿಸ್ಬೋದು ಅನ್ನೋದನ್ನ ಕಮೆಂಟ್ ಮಾಡ್ಬೋದು. ನಂಬರ್ ಕೊಡ್ರಿ, ನಿಮಗೆ ವಾಟ್ಸಪ್ ಮುಖಾಂತರ ಅದು ಏನಂತಾರೆ ನಾನು ತಿಳ್ಕೊಳ್ತೀನಿ, ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ, ಬೆಳಗ್ಗೆ 9 ಗಂಟೆಗೆ 9 AM 2 ಗಡಿಯಾರವನ್ನು ಅಡ್ಜಸ್ಟ್ ಮಾಡ್ತಾರೆ. ಎಲ್ಲಿವರೆಗೂ? ಸಾಯಂಕಾಲ 6 ಗಂಟೆವರೆಗೂ. ಎ ಅಂತಕ್ಕಂಥ ಒಂದು ಗಡಿಯಾರ ಅದ, ನೆಕ್ಸ್ಟ್ ಬಿ ಅಂತಕ್ಕಂಥ ಒಂದು ಗಡಿಯಾರ ಅದ. ಈ ಒಂದು ಗಡಿಯಾರ 1 ಗಂಟೆಯಲ್ಲಿ 3 ನಿಮಿಷ ಮುಂದಕ್ಕೆ ಹೋಗುತ್ತೆ. ಈ ಗಡಿಯಾರ 1 ಗಂಟೆಯಲ್ಲಿ 5 ನಿಮಿಷ ಮುಂದಕ್ಕೆ ಹೋಗುತ್ತೆ. ಹೌದಾ? ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ತಾನೇ ಇದು. ಎ ಗಡಿಯಾರ 1 ಗಂಟೆಯಲ್ಲಿ 3 ನಿಮಿಷ ಪ್ಲಸ್ ಆಗುತ್ತೆ. ಇದು ಬಿ ಗಡಿಯಾರ 1 ಗಂಟೆಯಲ್ಲಿ 5 ನಿಮಿಷ ಮುಂದಕ್ಕೆ ಹೋಗುತ್ತೆ. ಹಾಗಾದ್ರೆ ಎಷ್ಟು ಗಂಟೆಗಳಿಗೆ ಇಲ್ಲಿದ್ದಲ್ಲಿಗೆ ನೋಡ್ರಿ, 9 ರಿಂದ 6 ಗಂಟೆ. ಬೆಳಗ್ಗೆ 9 ರಿಂದ 6 ಗಂಟೆವರೆಗೆ ಎಷ್ಟು ಗಂಟೆಗಳಾಗ್ತಾವೆ? 9, 10, 11, 12, 6, 9 ಗಂಟೆಗಳಾಗ್ತವೆ. ಇಲ್ಲಿದ್ದಲ್ಲಿಗೆ ಎಷ್ಟು ಗಂಟೆ ಆಗ್ತಾವೆ? 9 ಅವರ್ಸ್ ಆಗುತ್ತೆ. ಹಾಗಾದ್ರೆ 1 ಅವರ್ಸ್ ಇಸ್ ಈಕ್ವಲ್ ಟು 3 ನಿಮಿಷ ಆದರೆ 9 ಅವರ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತವ? 3 × 9, 9 3 27 ಮಿನಿಟ್ಸ್ ಆಯಿತು. 27 ಮಿನಿಟ್ಸ್ ಆಯಿತು. ಹಾಗಾದರೆ ಸಾಯಂಕಾಲ 6 ಗಂಟೆಗೆ 27 ನಿಮಿಷ ಅಡಿಷನಲ್ ಆಗಿ ಬಂದು ಜಾಯಿನ್ ಆಗ್ತವೆ. ಯಾಕಂದ್ರೆ ಮುಂದಕ್ಕೆ ಹೋಗಿರ್ತಾನೆ, ಅವಾಗ ಏನಾಗುತ್ತೆ? 6 ಗಂಟೆ 27 ನಿಮಿಷ ಆಗುತ್ತೆ. ಆಯ್ತಾ? ಮುಗಿತಾ ಇದು? ಎಸ್, ಹೇಳಿದ್ರೆ ಅವರು 6 ಗಂಟೆಯ ನಂತರ 27 ನಿಮಿಷ ಅಂತ ತೋರಿಸ್ತಾ ಇಲ್ಲಿದು. ಎಸ್, ಅದೇ ರೀತಿಯಾಗಿ ಇನ್ನೊಂದು ಗಡಿಯಾರ ಅಂತಿದೆ. 1 ಗಂಟೆಯಲ್ಲಿ 5 ನಿಮಿಷ ಮುಂದಕ್ಕೆ ಹೋಗುತ್ತೆ. ಹಾಗಾದ್ರೆ 9 ಗಂಟೆ ಇದಾವು. ಹಾಗಾದ್ರೆ ಎಷ್ಟು ನಿಮಿಷ ಮುಂದಕ್ಕೆ ಹೋಗುತ್ತೆ? 9 45 ನಿಮಿಷ ಮುಂದಕ್ಕೆ ಹೋಯ್ತು. ಹೌದಾ? ಹಾಗಾದ್ರೆ ಎಷ್ಟು ಗಂಟೆಗಳದಾವು? 45 ನಿಮಿಷ ಮುಂದಕ್ಕೆ ಹೋಯ್ತಾ? ಹಾಗಾದ್ರೆ ಸಾಯಂಕಾಲ 6 ಗಂಟೆಗೆ 45 ನಿಮಿಷ ಮುಂದಕ್ಕೆ ಹೋದ್ರೆ ಎಷ್ಟಾಗತ್ತೆ? 6 ಗಂಟೆ 45 ನಿಮಿಷ ಅಂತೇಳಿ ಅದು ಬಿ ಅಂತಕ್ಕಂಥ ಗಡಿಯಾರ ಸೂಚಿಸುತ್ತೆ. 6 ಗಂಟೆ 45 ನಿಮಿಷ ನೋಡ್ರಿ. ಆಕ್ಚುಲ್ ಆಗಿರ್ತಕ್ಕಂಥದ್ದು 6 ಗಂಟೆ. ಇದು ಮುಂದೆ ಹೋಗಿ ಎ ಗಡಿಯಾರ 6:27 ತೋರಿಸುತ್ತೆ. ಇದು 5 ನಿಮಿಷ ಮುಂದೆ ಹೋಗಿ ಬಿ ಗಡಿಯಾರ 6:45 ಸೂಚಿಸುತ್ತೆ. ಆಯ್ಕೆಯಲ್ಲಿ 6:45 ಸಂಜೆ 6:45 ಈಸ್ ರೈಟ್ ಆನ್ಸರ್. ನೋಡ್ರಿ, ಆಯ್ಕೆ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಹೌದು? ಇಲ್ಲ ಸರ್, ಇದು ಬೇರೆ ವಿಧಾನದಲ್ಲಿ ಬಿಡಿಸ್ಬೋದು ಅನ್ನೋದು ಕೂಡ ತೋರಿಸ್ಬೋದು ನನಗೆ ಯಾವ ರೀತಿ ಅಂತೇಳಿ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 12. 1 ರಿಂದ 6 ಅಂಕಿಗಳ ಒಟ್ಟು 6 ಮುಖಗಳುಳ್ಳ ಒಂದು ನ್ಯಾಯೋಚಿತ ಅಂದ್ರೆ ಫೇರ್ ದಾಳವನ್ನು 2 ಬಾರಿ ಉರುಳಿಸಿದಾಗ ಒಟ್ಟು ಮೊತ್ತವು ಸಮಸಂಖ್ಯೆಯಾಗಿದ್ದಲ್ಲಿ ಆ ಮೊತ್ತವು 8 ಆಗಿರದ ಸಂಭವನೀಯತೆ ಏನು? ಸಮಸಂಖ್ಯೆ ಆಗಬೇಕಂತೆ, 8 ಆಗಬಾರ್ದಂತೆ. ಎಷ್ಟು ಸಾಧ್ಯತೆಗಳು? ಎಸ್, ನೋಡಿಲ್ಲೇ 8 ಆಗಿರೋದಂದ್ರೆ ಒಂದು ಮುಖಕ್ಕೆ 6 ದಾಳಗಳು, ಒಂದು ದಾಳಕ್ಕೆ 6 ಮುಖಗಳು. ಅದನ್ನು 2 ಸಾರಿ ಫ್ಲಿಪ್ ಮಾಡಿದ್ರೆ 6 ಸ್ಕ್ವೇರ್ ಆಗುತ್ತೆ. 6 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ? 6 36. ಇದು ಟೋಟಲ್ ಪಾಸಿಬಿಲಿಟಿ. ಕ್ಲಿಯರ್ ಆಯ್ತು? ಇದು ಗೊತ್ತಾಯ್ತಾ? ಎಸ್. ಈಗ ನೋಡ್ರಿ, ಸಮಸಂಖ್ಯೆಗಳು ಈ ಟೋಟಲ್ ಪಾಸಿಬಿಲಿಟಿಯಲ್ಲಿ ಅರ್ಧ ಸಮಸಂಖ್ಯೆಗಳು ಇರ್ತಾವೆ, ಅರ್ಧ ಬೆಸ ಸಂಖ್ಯೆಗಳು ಇರ್ತವೆ. ಹೌದಾ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ 1 ಬಿದ್ದರೆ ಏನಾಗುತ್ತೆ? 1 1 2. ಎಸ್, ಇದು ಸಮಸಂಖ್ಯೆ ಆಯ್ತು. ಅದೇ 1 ಬಿದ್ದು 2 ಬಿದ್ದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಇವನು ಇದಾವೆ ಇದರಲ್ಲಿ ಎಲ್ಲೇ 36ರಲ್ಲಿ. ನೆಕ್ಸ್ಟ್ 1 ಬಿದ್ದು 3 ಬಿದ್ದರೆ ಎಷ್ಟಾಗುತ್ತೆ? 4 ಆಗುತ್ತೆ. ಇವನು 4 ನೋಡ್ರಿ ಸಮಸಂಖ್ಯೆ. ಇದು ಒಂದು ಬೆಸ ಸಂಖ್ಯೆ. ಈಗ 1 ಬಿದ್ದು 4 ಬಿದ್ದರೆ ಇದು ಬೆಸ ಸಂಖ್ಯೆ ಆಗುತ್ತೆ ನೋಡ್ರಿ. 4 1 5 ಎಷ್ಟಾಗುತ್ತೆ? ಬೆಸ ಸಂಖ್ಯೆ ಹೇಳುತ್ತೆ. ಈ ರೀತಿಯಾಗಿ 6 × 6 36. ಇದರಲ್ಲಿ ಸಮಸಂಖ್ಯೆಗಳು ಇದಾವೆ, ಬೆಸ ಸಂಖ್ಯೆಗಳು ಇದಾವೆ.
ಒಂದು ಈಜಿ ಗೊತ್ತಾಗುತ್ತೆ. ಸಮಸಂಖ್ಯೆ ಬೆಸ ಸಂಖ್ಯೆ ಅಂದರೆ ಅರ್ಧ ಸಮಸಂಖ್ಯೆಗಳು ಇರ್ತಾವೆ, ಅರ್ಧ ಬೆಸ ಸಂಖ್ಯೆಗಳು ಇರ್ತಾವೆ. ಹಾಗಾದರೆ ಈ 36ರಲ್ಲಿ ಸಮಸಂಖ್ಯೆಗಳು ಎಷ್ಟಿದಾವೆ? ಸಮಸಂಖ್ಯೆಗಳು 18 ಇದ್ದಾವೆ. ಎಷ್ಟಿದಾವೆ? 36ರಲ್ಲಿ 18 ಸಮಸಂಖ್ಯೆಗಳು ಇದ್ದಾವೆ. ಹೌದು ತಾನೆ? 36 ಸಂಖ್ಯೆಗಳಲ್ಲಿ 18 ಸಮಸಂಖ್ಯೆಗಳು ಇದ್ದಾವೆ. ಆದರೆ ಆ 18 ಸಮಸಂಖ್ಯೆಗಳೆಲ್ಲ ಆ 18 ಸಮಸಂಖ್ಯೆಗಳಲ್ಲಿ 8 ಆಗಬಾರ್ದು. ಸಾರಿ, ಅವೆರಡು ಕೂಡಿಸಿದ್ರೆ 8 ಆಗಬಾರ್ದು ಅಂತ ಹೇಳಿದ್ರು ಕ್ಲಿಯರ್ ಆಗಿ. ಒಟ್ಟು ಮೊತ್ತವು ಆ ಮೊತ್ತವು 8 ಆಗಿರದ. ಹಾಗಾದ್ರೆ ಎಷ್ಟು ಅದಾವು? 18ರಲ್ಲಿ 8 ಆಗ್ತಕ್ಕಂಥವು ಎಷ್ಟು? ಎಲ್ಲೆಲ್ಲಿ ಬರ್ತಾನೆ 8? ನೋಡ್ರಿ, 1 ಮತ್ತು 5 ಕೂಡಿಸಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. ಲಾಸ್ಟ್ 1 ಮತ್ತು 6, ಲಾಸ್ಟ್ ಅದು 1 ಮತ್ತು 6 7 ಮುಗೀತು. ನೆಕ್ಸ್ಟ್ 2ಕ್ಕೆ ಬರ್ತೀವಿ ನಾವು. 2 1 3, 2 2 4, 2 3 5, 2 4 6, 2 4 6, 2 6 8 ಬರುತ್ತೆ. ನೋಡ್ರಿ, ಒಂದು ಸೈಡು 2 ಬಿದ್ದು ಇನ್ನೊಂದು ಸೈಡು 6 ಬಿದ್ದರೆ 2 6 ಎಷ್ಟಾಗುತ್ತೆ? 8 ಆಯಿತು. ನೋಡ್ರಿ, ಈ ರೀತಿ ಆಗಬಾರ್ದಂತೆ. ಇದು ಸಮಸಂಖ್ಯೆ. 2 ಬಿದ್ದು 6 ಬಿದ್ದರೆ ಸಮಸಂಖ್ಯೆ, ಬಟ್ 8 ಆಗುತ್ತಲ್ಲ, 8 ಆಗಬಾರ್ದಂತೆ. ನೆಕ್ಸ್ಟ್ 3ರಲ್ಲಿ ಬಂದಾಗ 3 ಬಿದ್ದು 5 ಬಿದ್ದರೆ ಸಮಸಂಖ್ಯೆ. ನೋಡ್ರಿ, ಸಮಸಂಖ್ಯೆ ಹೌದು, ಇದು 8 ಆಗುತ್ತೆ, ಇದು ಆಗಬಾರ್ದಂತೆ. ನೆಕ್ಸ್ಟು 4 ಬಿದ್ದು 4 ಬಿದ್ದರೆ ಸಮಸಂಖ್ಯೆ. ನೋಡ್ರಿ, 4 4 8, ಬಟ್ ಇದು ಆಗಬಾರ್ದಂತೆ. ನೆಕ್ಸ್ಟ್ 5, ನೋಡ್ರಿ, 5 ಬಿದ್ದು 3 ಬಿದ್ದರೆ ಸಮಸಂಖ್ಯೆ. ನೋಡ್ರಿ, 5 3 8, ಇದು ಆಗಬಾರ್ದು. ನೆಕ್ಸ್ಟ್ ಕೊನೆಗೆ 6 ಬಿದ್ದು 2 ಬಿದ್ದರೆ 8. ನೋಡ್ರಿ, 6 ಮತ್ತು 2 ಎಷ್ಟಾಗುತ್ತೆ? 8. ಎಲ್ಲವೂ 8 ಆಗ್ತವೆ, ಬಟ್ ಇವು ಆಗಬಾರ್ದಂತೆ. ಎಷ್ಟು ಅದಾವಾಗ? ಟೋಟಲ್ 18 ಹೌದು ತಾನೆ? 18ರಲ್ಲಿ ಇವನು ಮೈನಸ್ ಮಾಡಬೇಕು, ಇವು ಆಗಬಾರ್ದಂತೆ. ಹಾಗಾದ್ರೆ ಬೇಸದವು 1 2 3 4 5. ನೋಡ್ರಿ, 5. ಹಾಗಾದ್ರೆ ಎಷ್ಟು? 13 ಸಂಖ್ಯೆಗಳು 8 ಆಗಿರದ ಸಮಸಂಖ್ಯೆಗಳು. ಹೌದು ತಾನೆ? ಈ 8 ಆಗಿರದ ಸಮಸಂಖ್ಯೆಗಳು ಯಾವುವು? 13. 8 ಆಗಿರದ, ನೋಡ್ರಿ, 8 ಮೈನಸ್ ಅಂತ ಹಚ್ಕೊಳ್ತೀನಿ. 8 ಆಗಿರದ ಸಮಸಂಖ್ಯೆಗಳು, ನಾನು -8 ಅಂತ ಸಮಸಂಖ್ಯೆ. ಹೌದಾ? 8 ಆಗಿರದ ಸಮಸಂಖ್ಯೆಗಳು ಎಷ್ಟು? 13. 36ರಲ್ಲಿ 13 ಸಂಖ್ಯೆಗಳು 8 ಆಗಿರದ ಸಮಸಂಖ್ಯೆಗಳು. ಕ್ಲಿಯರ್ ಆಗಿ ಗೊತ್ತಾಯ್ತು ಇದು? 36ರಲ್ಲಿ 18 ಸಂಖ್ಯೆಗಳು ಸಮಸಂಖ್ಯೆಗಳು, ಆ 36ರಲ್ಲಿ 13 ಸಂಖ್ಯೆಗಳು 8 ಆಗಿರದ ಸಮಸಂಖ್ಯೆಗಳು. ಈಗ ಅವ್ರು ಕ್ವಶನ್ ಕೇಳಿದ್ರಲ್ಲ, ಇಲ್ಲೇ ಈಸಿಯಾಗಿ ನಾವು ಇಷ್ಟೆಲ್ಲ ಹಚ್ಕೊಳ್ಳೋಕ್ಕಿಂತ ಈಸಿಯಾಗಿ ಹಚ್ಕೊಳ್ಬೋದು. ಏನಂತ ಕೇಳಿದರೆ, ಆ ಮೊತ್ತವು 8 ಆಗಿರೋದ ಸಂಭವನೆ ಎಷ್ಟರಲ್ಲಿ ಎಷ್ಟಿದಾವೆ? 8 ಆಗಿರೋದ ಸಮಸಂಖ್ಯೆಗಳು 18ರಲ್ಲಿ 13 ಇದಾವೆ. ಅಷ್ಟೇ ಸಿಂಪಲ್. 18 ಸಮಸಂಖ್ಯೆಗಳದವು, ಅದರಲ್ಲಿ 13 ಸಂಖ್ಯೆಗಳು 8 ಆಗಿಲ್ಲದ ಸಮಸಂಖ್ಯೆಗಳು. ಈಗ ನೋಡ್ರಿ, 4 ಚೆಂಡುಗಳಲ್ಲಿ 3 ಚೆಂಡು ಕೆಂಪು ಚೆಂಡು ಅಂತ ಬರ್ತೀವಿ ನಾವು. 4 ಚೆಂಡುಗಳಲ್ಲಿ 3 ಚೆಂಡು ಕೆಂಪು ಚೆಂಡು ಅಂದಾಗ ನಾವು ಹಿಂಗೆ ಬರ್ತೀವಿ. ಹೌದಾ? 4 ಚೆಂಡುಗಳಲ್ಲಿ ಒಟ್ಟು ಕೆಳಗಡೆ ಬರ್ತೀವಿ. 4 ಚೆಂಡುಗಳಲ್ಲಿ 3 ಚೆಂಡುಗಳ ಕೆಳಗೆ 3/4 ಅಂತ ಬರಿತೀವಿ. ಹೌದಾ? ಈಗ 6 ಚೆಂಡುಗಳಲ್ಲಿ 3 ಚೆಂಡುಗಳ ಕರಿ ಚೆಂಡುಗಳಂತ ಇರುತ್ತೆ. ಹಾಗಾದ್ರೆ ಅದನ್ನ ಹೆಂಗೆ ಬರ್ತೀವಿ? 6 ಕೆಳಗಡೆ ಬರ್ತೀವಿ, ಮೇಲೆ 3 ಬರ್ತೀವಿ. ಟೋಟಲ್ ಇದ್ದದ್ದು ಕೆಳಗೆ ಬರ್ತೀವಿ, ಅದರಲ್ಲಿ ಎಷ್ಟದೋ ಒಂದು ಮೇಲೆ ಬರ್ತೀವಿ. ಹೌದಾ? ಅದೇ ರೀತಿಯಾಗಿಲ್ಲ, ನಾವು ಟೋಟಲ್ ಎಷ್ಟು ಸಮಸಂಖ್ಯೆಗಳು, ಅದರಲ್ಲಿ ಎಷ್ಟು 8 ಅಲ್ಲದ ಸಮಸಂಖ್ಯೆಗಳು. ಟೋಟಲ್ ಎಷ್ಟು ಸಮಸಂಖ್ಯೆಗಳು? 18 ತಾನೆ? 18ನ್ನ ಕೆಳಗಡೆ ಬರ್ತೀವಿ. 18ರಲ್ಲಿ 8 ಅಲ್ಲದ ಸಮಸಂಖ್ಯೆಗಳು ಎಷ್ಟಿದಾವೆ? 13 ಇದಾವೆ. 13 ಮೇಲೆ ಬರ್ತೀವಿ. 13 / 18 ಟೋಟಲ್ ಪಾಸಿಬಿಲಿಟಿ. ನೋಡ್ರಿ, ಇಷ್ಟ ಮುಗಿದೋಯ್ತು. 13 / 18 ಸಮಸಂಖ್ಯೆ ಆಗಿದ್ದು 8 ಅಲ್ಲದ ಸಮಸಂಖ್ಯೆಗಳು ಎಷ್ಟಾಗ್ತವೆ? 13 / 18. ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆಗೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಸ್, ಇದು ಇಷ್ಟು ಬಿಡಿಸ್ಬೋದು ನಾವು. ಇದನ್ನ ಇವು ಬಿಡಿಸ್ಬೋದ್ರಿಂದ ಇದು ಟೋಟಲ್ ಇದು ಸಮಸಂಖ್ಯೆಗಳು, ಇವು 8 ಅಲ್ಲದ ಸಮಸಂಖ್ಯೆಗಳು. ಇದರಲ್ಲಿ ಇದನ್ನು ನೋಡಿ, ಇದೇ ರೀತಿ ಬಿಡಿಸ್ತೀನಿ. 13 / 18 ಬರುತ್ತೆ. ಹೆಂಗೆ ನೋಡ್ರಿ, ಟೋಟಲ್ ಇದು ಕೆಳಗಡೆ, ಟೋಟಲ್ ಇದೆ ತಾನೆ, ಇದು ಕೆಳಗಡೆ ಹಚ್ಕೊಳ್ತೀವಿ. ಕಾಣುತ್ತಿದ್ದು ಇಲ್ಲಿ ಹಚ್ಕೊಳ್ತೀವಿ ನೋಡ್ರಿ. ಈ ಕಡೆ ಟೋಟಲ್ 18 / 36 ಇದು ಟೋಟಲ್. ಇದರಲ್ಲಿ ಸಮಸಂಖ್ಯೆಗಳು 8 ಅಲ್ಲದೆಷ್ಟು? 13 ಇದು ಮೇಲೆ ಬರ್ಕೊಳ್ಬೇಕು. 13 / 36. ಹೌದಾ? ಇಷ್ಟು ಹಚ್ಕೊಳ್ಬೇಕು. ಈಗ ನೋಡ್ರಿ, ಈ 36 ಏನಾಯ್ತು? 18 / 36 ಇದಕ್ಕೆ ಬಂದು ಏನಾಯ್ತು? 36 ಮೇಲೆ ಹೋಗಿ ಗುಣಾಕಾರ ಆಯ್ತು ನೋಡ್ರಿ. 13 / 36. 18 / 36 ಇದು ಮೇಲೆ ಹೋಗಿ 36 / 18 ಆಗುತ್ತೆ. 36 / 18 ಆಗುತ್ತೆ. ಈಗ ಈ 36 ಕ್ಯಾನ್ಸಲ್ ಮಾಡಿ ಉಳಿದಿರ್ತಕ್ಕಂಥದ್ದು 13 / 18 ಇಲ್ಲ ಬಂತು ನೋಡ್ರಿ. 13 / 18 ಇದೆಲ್ಲ ಮಾಡೋದು ಬೇಕಾಗಿಲ್ಲ ಅಂತೇಳಿ ಈಸಿಯಾಗಿ ನಿಮ್ಗೆ ಇದೇ ರೀತಿಯಾಗಿ ಇಲ್ಲಿ ತಿಳಿಸಿದ್ದು. ಕ್ಲಿಯರ್?
ಅರ್ಥ ಆಯ್ತು? ಎಸ್ ಸ್ನೇಹಿತರೆ, ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಕೇಳ್ತಾ ಇದ್ದಾನೆ. ಕ್ರಮಯೋಜನೆ ಮತ್ತು ವಿಕಲ್ಪದ ಮೇಲೆ ಕ್ವಶನ್ಗಳು ಕೇಳಿದ್ದಾನೆ. ಪ್ರೊಬಾಬಿಲಿಟಿ ಮೇಲೆ 2 ಕ್ವಶನ್ಗಳನ್ನು ಕೇಳಿದ್ದಾನೆ. ಡೈಸ್ ಮೇಲೆ ಒಂದು ಕ್ವಶನ್ ಇದೆ, ನೋಡ್ತಾ ಹೋಗೋಣ. ಅರ್ಥ ಆಯ್ತದು? ಅರ್ಥ ಆಯ್ತು. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚ್ಕೊಡ್ರಿ ಅಂತ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 13. ಸಮಾನ ಉದ್ದದ 2 ರೈಲುಗಳು ಒಂದು ಕಂಬವನ್ನು ದಾಟಲು ಕ್ರಮವಾಗಿ 5 ಸೆಕೆಂಡು ಮತ್ತು 6 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ನೋಡ್ರಿ, ಸಮಾನ ಉದ್ದ ಆ ರೈಲಿನ ಉದ್ದ ಗೊತ್ತಿಲ್ಲ, ಬಟ್ ಸಮ ಇದಾವಂತೆ. ಸಮ ಇರ್ತಕ್ಕಂಥ ಎ ಅಂತಕ್ಕಂಥ ಒಂದು ರೈಲು, ಬಿ ಅಂತಕ್ಕಂಥ ಒಂದು ರೈಲು ಒಂದು ಕಂಬವನ್ನು ದಾಟಬೇಕಾದ್ರೆ ಟೈಮ್ ಒಂದು 5 ಸೆಕೆಂಡ್ ತೆಗೆದುಕೊಳ್ಳುತ್ತೆ, ಒಂದು 6 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಆ ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ, ಸೇಮ್ ಡೈರೆಕ್ಷನ್ ಹೋಗ್ತಾ ಇದಾವೆ, ಅವು ಪರಸ್ಪರ ದಾಟಲು ಎಷ್ಟು ಸಮಯವನ್ನು ತೆಗೆದುಕೊಳ್ತವೆ? ಒಂದನ್ನೊಂದು ದಾಟಬೇಕಾದ್ರೆ ಎಷ್ಟು ಟೈಮ್ ಅನ್ನ ತೆಗೆದುಕೊಳ್ತವೆ? ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ನಿಮಗೆ. ಒಂದು ಕಂಬವನ್ನು ದಾಟಬೇಕಾದ್ರೆ ಎ ಟ್ರೈನು 5 ಸೆಕೆಂಡ್ ತೆಗೆದುಕೊಳ್ಳುತ್ತೆ, ಬಿ ಟ್ರೈನು 6 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಹಾಗಾದ್ರೆ ಟ್ರೈನಿನ ಉದ್ದ ಎಷ್ಟು? ನಿಮಗೆ ಪಾಯಿಂಟ್ ನಂಬರ್ 1ರಲ್ಲಿ ಹೇಳಿದ್ದೀನಿ, ಬೇಸಿಕ್ ಆಗಿ ಹೇಳಿದ್ದೀನಿ. ಒಂದು ಗಿಡವನ್ನ, ಒಂದು ವಿದ್ಯುತ್ ಕಂಬವನ್ನ, ನಿಂತ ವ್ಯಕ್ತಿಯನ್ನ ದಾಟಬೇಕಾದ್ರೆ ಆ ಟ್ರೈನ್ ಚಲಿಸಿದ ದೂರನೇ ಆ ಟ್ರೈನಿನ ಉದ್ದ ಆಗಿರುತ್ತೆ. ಟ್ರೈನ್ 5 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಯ್ತು ಅದೇ ಆ ಟ್ರೈನಿನ ಉದ್ದ. ಇದು 6 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಯ್ತು ಅದೇ ಆ ಟ್ರೈನಿನ ಉದ್ದ. ಗೊತ್ತಾಯ್ತು? ಹಾಗಾದ್ರೆ ಯಾವ ಸ್ಪೀಡಲ್ಲಿ ಹೋಯ್ತು ಗೊತ್ತಿಲ್ಲ ನಮಗೆ, ಹೌದು ತಾನೆ? ಎಸ್, ಯಾವ ಸ್ಪೀಡಲ್ಲಿ ಹೋಯ್ತು ಗೊತ್ತಿಲ್ಲ ಅಂದಮೇಲೆ ಇಲ್ಲಿ ನಮಗೊಂದು ಗೊತ್ತಿರುತ್ತೆ, ಟೈಮು ಮತ್ತು ಸ್ಪೀಡು ಪರಸ್ಪರ ವಿರುದ್ಧವಾಗಿರ್ತವೆ, ಪರಸ್ಪರ ವಿಲೋಮವಾಗಿರ್ತವೆ ಅಂತಕ್ಕಂಥದ್ದು ಬೇಸಿಕ್ ನಮಗಾಗಲೇ ಗೊತ್ತು. ಟೈಮ್ 5 ಸೆಕೆಂಡು, ಇದು 6 ಸೆಕೆಂಡ್ ಅಂದಾಗ ಸ್ಪೀಡು ಪರಸ್ಪರ ವಿಲೋಮ ಇರ್ತವೆ. ಪರಸ್ಪರ ವಿಲೋಮ ಇದ್ದಾಗ 5, 6 ಇದ್ದಾಗ 6:5 ಇರುತ್ತೆ ಸ್ಪೀಡು. ಇದು 6 ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇದು 5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಇಲ್ಲಿ ಸೆಕೆಂಡ್ ಇರೋದ್ರೆ ಸೆಕೆಂಡ್ ಬರ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಈ ರೇಷಿಯೋದಲ್ಲಿ ಇರುತ್ತೆ 6:5, ಇದು 5:6. ಪರಸ್ಪರ ವಿಲೋಮ ಇರ್ತವೆ. ಯಾವ್ದ್ಯಾವುದು? ಟೈಮು ಮತ್ತು ಸ್ಪೀಡು. ಯಾವಾಗ ಸ್ಪೀಡ್ ಜಾಸ್ತಿ ಆಗ್ತದ್ರೆ ಟೈಮ್ ಏನಾಗುತ್ತೆ? ಕಡಿಮೆ ಆಗುತ್ತೆ ತಾನೆ. ಯಾವಾಗ ಸ್ಪೀಡ್ ಕಡಿಮೆ ಆಯ್ತಂದ್ರೆ ಟೈಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ ತಾನೆ. ಎಸ್, ಪರಸ್ಪರ ವಿಲೋಮ ಇರ್ತವೆ. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, ಈಗ ನಿಮಗೆ ಡಿಸ್ಟೆನ್ಸ್ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿಗ ಇದು 6 ಮೀಟರ್ ಪರ್ ಸೆಕೆಂಡ್ ಅಲ್ಲಿ 5 ಸೆಕೆಂಡ್ ಹೋಗುತ್ತೆ, ಆ ಟ್ರೈನ್ ಉದ್ದ ಸಿಗುತ್ತೆ. ಎಷ್ಟು ದೂರ ಹೋಯ್ತು? 8 ಸೆಕೆಂಡ್. ಇದು 1 ಸೆಕೆಂಡ್ ಅಲ್ಲಿ 5 ಮೀಟರ್ ಹೋದ್ರೆ 6 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಯ್ತು ಅದು ಬಿ ಟ್ರೈನಿನ ಉದ್ದ ಆಗುತ್ತೆ. ಎಷ್ಟಾಗುತ್ತೆ ನೋಡ್ರಿ ಡಿಸ್ಟೆನ್ಸ್? 1 ಸೆಕೆಂಡ್ ಅಲ್ಲಿ 6 ಮೀಟರ್ ಹೋದ್ರೆ 5 ಸೆಕೆಂಡ್ ಹೋಗ್ತಾರೆ, 5 30 ನೋಡ್ರಿ, 30 ಮೀಟರ್ ಆಯ್ತು. ಇದು ಎ ಟ್ರೈನಿನ ಉದ್ದ ಡಿಸ್ಟೆನ್ಸ್. ಎ ಟ್ರೈನ್ ಉದ್ದ ಎಷ್ಟಾಯ್ತು? 30. ಸಮಾನ ಉದ್ದ ಅಂತ ಈಗ ಹೇಳಿದ್ರೆ ಇದು ಕೂಡ 30 ಇರಬೇಕು. 30 ಆಗ್ತದೆ ನೋಡ್ರಿ. 1 ಸೆಕೆಂಡ್ ಅಲ್ಲಿ ಇದು 5 ಮೀಟರ್ ಹೋಗುತ್ತೆ. 1 ಸೆಕೆಂಡ್ ಅಲ್ಲಿ ಎಷ್ಟು ಮೀಟರ್ ಹೋಗುತ್ತೆ? 5 ಮೀಟರ್ ಹೋಗುತ್ತೆ. ಹಾಗಾದ್ರೆ 6 ಸೆಕೆಂಡ್ ಅಲ್ಲಿ ಎಷ್ಟು ಹೋಗುತ್ತೆ? 6 ಎಷ್ಟು? 30. ಇದು ಕೂಡ 30 ಮೀಟರ್ ನೋಡ್ರಿ, 30 ಮೀಟರ್ ನೋಡ್ರಿ, ಸಿಕ್ತಲ್ಲ ನಿಮಗೆ ಈಗಲೇ. ನೋಡ್ರಿ, 2 ಸಮಾನ ದೂರ ಆಯ್ತು. 5 ಸೆಕೆಂಡ್ 6 ಸೆಕೆಂಡ್ ಆಯ್ತು. ಸ್ಪೀಡ್ ವಿಲೋಮ ಆಗಿರುತ್ತೆ. ಇದು 6 ಮೀಟರ್ ಪರ್ ಸೆಕೆಂಡ್ ಇರುತ್ತೆ, ಇದು 5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಆವಾಗ 1 ಸೆಕೆಂಡಿಗೆ 6 ಮೀಟರ್ ಅಂದ್ರೆ 5 ಸೆಕೆಂಡ್ಗೆ 30 ಮೀಟರ್ ಇರುತ್ತೆ. ಇದು ಈ ಟ್ರೈನಿನ ಉದ್ದ ಆಗಿರುತ್ತೆ. 1 ಸೆಕೆಂಡಿಗೆ 5 ಮೀಟರ್ ಅಂದ್ರೆ 6 ಸೆಕೆಂಡ್ಗೆ 30 ಮೀಟರ್ ದೂರ ಹೋಗಿರುತ್ತೆ. ಇದು ಬಿ ಟ್ರೈನಿನ ಉದ್ದ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಈಗ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾವಂತಂದಾಗ ಟೋಟಲ್ ಡಿಸ್ಟೆನ್ಸ್ ಏನಾಗ್ತದೆ ನೋಡ್ರಿ, ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೇವೆ ನೋಡ್ರಿ. ಇದು ಟ್ರೈನ್, ಇದು 30 ಮೀಟರ್, ಇದೆಷ್ಟದ? 30 ಮೀಟರ್ ಅದ. ಇನ್ನೂ ಒಂದು ಟ್ರೈನು ಇಲ್ಲಿ ಕೂಡ 30 ಮೀಟರ್ ಅದ. ಈ 30 ಮೀಟರ್ ಟ್ರೈನ್ ದಾಟಬೇಕಾದ್ರೆ ಎಷ್ಟು ದಾಟಬೇಕು? ಅದು ಈ ಟ್ರೈನು ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ಮೇಲೆ ಇಲ್ಲಿ 30 ಮೀಟರ್ ಬರುತ್ತೆ. ಈ ಕಂಪ್ಲೀಟ್ ಟ್ರೈನ್ ಇಲ್ಲಿ ಬರಬೇಕು, ಕಂಪ್ಲೀಟ್ ಈ ಟ್ರೈನು ಇಲ್ಲಿ ಬರಬೇಕು. ಅಂದ್ರೆ ಇದು 30 ಮೀಟರ್, ಇದು 30 ಮೀಟರ್, ಟೋಟಲ್ 60 ಮೀಟರ್ ಹೋಗ್ಬೇಕು. ಇದು 30 ಮೀಟರ್, ಇದು 30 ಮೀಟರ್, ಟೋಟಲ್ 60 ಮೀಟರ್ ಅದು ಜರ್ನಿ ಮಾಡಬೇಕು. 60 ಮೀಟರ್ ಅದು ಕ್ರಮಿಸಬೇಕು. ಹಾಗೆ 60 ಮೀಟರ್ ಕ್ರಮಿಸಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಅದೇ ಕ್ವಶನ್ ಕೇಳಿದ್ರೆ ಯಾವ ಸಮಯವನ್ನ ತೆಗೆದುಕೊಳ್ಳುತ್ತೆ? 60 ಮೀಟರ್ ತಾನೆ, ಇದು 30 ಮೀಟರ್. ತನ್ನನ್ನು ತಾನು ಈ ಮುಂದಿರತಕ್ಕಂಥ ಟ್ರೈನನ್ನು ದಾಟಬೇಕು, ತನ್ನನ್ನು ತಾನು ಕೂಡ ದಾಟಬೇಕು, ತನ್ನನ್ನು ತಾನು ದಾಟಬೇಕು ಈ ಜಾಗದಲ್ಲಿ. ಅವಾಗ ಅಲ್ಲಿಗೆ ಎಷ್ಟಾಗುತ್ತೆ? ಇಲ್ಲಿದ್ದರಿಗೆ 30 1 30 60 ಮೀಟರ್ ಆಗುತ್ತೆ. 60 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ? ಇಲ್ಲಿ ನೋಡ್ರಿ, 2 ಟ್ರೈನ್ಗಳು ಸೇಮ್ ಡೈರೆಕ್ಷನ್ ನಲ್ಲಿ ಹೋಗುವಾಗ
ಒಂದೇ ದಿಕ್ಕಿನ ಕಡೆಗೆ ಮುಖ ಮಾಡಿ ಹೋಗುವಾಗ ಅವುಗಳ ಸ್ಪೀಡನ್ನು ಅಥವಾ ಅವುಗಳ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಮೈನಸ್ ಮಾಡಬೇಕು. ನೋಡ್ರಿ, ಇದ್ರ ಸ್ಪೀಡು 6 ಮೀಟರ್ ಪರ್ ಸ್ಪೀಡ್ ಅದ, ಇದ್ರ ಸ್ಪೀಡು 6 ಮೀಟರ್ ಪರ್ ಸೆಕೆಂಡ್ ಅದ, ಇದ್ರ ಸ್ಪೀಡು 5 ಮೀಟರ್ ಪರ್ ಸೆಕೆಂಡ್ ಅದ. ಇವುಗಳ ಸ್ಪೀಡನ್ನು ಏನು ಮಾಡಬೇಕು, ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಮೈನಸ್ ಮಾಡಬೇಕು. 6ರಲ್ಲಿ 5 ಹೋದ್ರೆ 1 ಮೀಟರ್ ಪರ್ ಸೆಕೆಂಡ್. ನೋಡ್ರಿ, ಸೇಮ್ ಡೈರೆಕ್ಷನ್ ಹೋಗುವ. ಅಪೋಸಿಟ್ ಬರ್ಬೇಕಾದ್ರೆ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ, ಕೂಡಿಸ್ಕೊಳ್ಬೇಕಾಗುತ್ತೆ. 6, 5, 11 ಇಲ್ಲಿ ಬೇಕಾಗಿಲ್ಲ. ಸೇಮ್ ಡೈರೆಕ್ಷನ್ ಅಂದ ತಕ್ಷಣ ಇವೆರಡು ರಿಲೇಟಿವ್ ಸ್ಪೀಡ್ ಅನ್ನ ಮೈನಸ್ ಮಾಡಬೇಕು. 1 ಮೀಟರ್ ಪರ್ ಸೆಕೆಂಡ್. ಉತ್ತರ ಗೊತ್ತಾಯ್ತು ನೋಡ್ರಿ ಈಗ ನಿಮಗೆ. 1 ಸೆಕೆಂಡ್ಗೆ 1 ಮೀಟರ್ ಹೋಗ್ತಾ ಇದೆ. ಹಾಗಾದ್ರೆ 60 ಮೀಟರ್ ಹೋಗಕ್ಕೆ ಎಷ್ಟು ಬೇಕು, 60 ಸೆಕೆಂಡು. ಹೌದಾನೆ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟದ, 60 ಮೀಟರ್ ಅದ. ಇಲ್ಲಿದ್ರಿಗೆ ಎಷ್ಟದ, 60 ಮೀಟರ್ ಅದ. ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ, 1 ಮೀಟರ್ ಅದ. ಹಾಗಾದ್ರೆ 1 × 60, 1 ಡಿವೈಡೆಡ್ ಬೈ 60 ಅಂತಾನೆ 60 ಸೆಕೆಂಡ್ ಟೈಮನ್ನು ತೆಗೆದುಕೊಳ್ಳುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು. ಎಷ್ಟು ಸೆಕೆಂಡು ಈ ಟ್ರೈನನ್ನು ದಾಟಬೇಕಾದ್ರೆ ನೋಡ್ರಿ, ಇಲ್ಲಿ ಕೇವಲ ಸೆಕೆಂಡ್ಸ್ ಕೊಟ್ಟಿದ್ದಾರೆ 2 ಟ್ರೈನಿಂದು. ನಾವಿಲ್ಲಿ ಸ್ಪೀಡ್ ಕಂಡುಹಿಡ್ಕೊಂಡ್ವಿ, ಡಿಸ್ಟೆನ್ಸ್ ಕಂಡುಹಿಡ್ಕೊಂಡ್ವಿ. ಈಸಿಯಾಗಿ ಅದನ್ನು ದಾಟಲಿಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಕೂಡ ಸಿಕ್ತು ನಮಗೆ. ಎಷ್ಟು ಸೆಕೆಂಡು, 60 ಸೆಕೆಂಡ್ ಈಸ್ ರೈಟ್ ಆನ್ಸರ್. ಇದೇನು 60 ಸೆಕೆಂಡ್? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಅದ. ಕ್ಲಿಯರ್? ಎಸ್, ಅರ್ಥ ಆಯ್ತು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಮುಂದಿನ ಕ್ವಶನ್ 14. ಸಂಖ್ಯೆ 3×61 7ರಿಂದ ಭಾಗಿಸಿದಾಗ ಸಿಗುವ ಶೇಷವೇನು? ನೋಡ್ರಿ, 3×61 ಒಂದು ಸಂಖ್ಯೆ, ಅದನ್ನು 7ರಿಂದ ಡಿವೈಡ್ ಮಾಡಬೇಕು, ಶೇಷ ಏನು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಇದಕ್ಕೆ ನಿಮಗೇನಾದರೂ ಬೇರೆ ವಿಧಾನದಲ್ಲಿ ಬಿಡಿಸಿದ್ರೆ ನನಗೆ ತಿಳಿಸ್ಕೊಡ್ಬೋದು. ಎಸ್, ಇದು ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ 3×61 ಅದ. ನಾನು 7ರಿಂದ ತೆಗೆದುಕೊಂಡು 7ರಲ್ಲಿ ಎಷ್ಟು ಕಳೆದ್ರೆ 3 ಬರುತ್ತೆ, 7 - 4. 7ರಲ್ಲಿ 4 ಕಳೆದ್ರೆ 3 ಬರುತ್ತೆ. 7 - 4 3 ಮೇಲೆ 61. ಕ್ಲಿಯರ್ ಆಯ್ತು? ಈಗ -4 ತೆಗೆದು ಬಿಡ್ತೀರ. -4 ರೆಸ್ಟ್ ಎಷ್ಟಾಗುತ್ತೆ, 61. ಈ 7 ತೆಗೆದು ಬಿಡಮ್ಮ, ಅದು 7 ಮುಗೀತು. ಯಾಕಂತಂದ್ರೆ 7ರಿಂದ ಡಿವೈಡ್ ಮಾಡಿದ್ಮೇಲೆ ನಮ್ಗೆ ಶೇಷ ಏನು ಉಳಿಲ್ಲ, 0 ಉಳಿಲ್ಲ, 0 ಉಳಿತೆ. ಅದಕ್ಕೋಸ್ಕರ ತೆಗೆದು ಬಿಡ್ತೀವಿ. ಉಳಿದಿರ್ತಕ್ಕಂಥ ಎಷ್ಟು, -4×61. ಹೌದು ತಾನೆ? ಎಷ್ಟು ಉಳಿತೆ? ಎಸ್, ಈಗ ನೋಡ್ರಿ, -4×1 ಅಂದ್ರೆ ಎಷ್ಟು ಉಳಿತು ನೋಡ್ರಿ. -4×1 ಅಂದ್ರೆ ಎಷ್ಟು ಉಳಿತೆ, ಶೇಷ ಎಷ್ಟು ಉಳಿತೆ? -4 ಅಂದ್ರೆ ಎಷ್ಟು, ಘಾತ1 ಅಂದ್ರೆ 4 ಅದು. ಹಾಗಾದ್ರೆ 7ರಿಂದ ಡಿವೈಡ್ ಮಾಡಿದ್ಮೇಲೆ ಶೇಷ ಎಷ್ಟು ಉಳಿತೆ, 4 ಉಳಿತೆ. ಅಲ್ಲಿ ಎಷ್ಟು ಉಳಿತೆ ಶೇಷ, 4 ಉಳಿತೆ. ಅದೆಷ್ಟು, -4 ಉಳಿತೆ. ಮೈನಸ್ ಇಂಟು 1, ಮೈನಸ್ ಇಂಟು ಪ್ಲಸ್, -1 ಅಂದ್ರೆ -4 ಉಳಿಯುತ್ತೆ ಅಷ್ಟೇ. ಅಲ್ಲಿ ಈಗ -4×2 ಇತ್ತಂತ ಇಟ್ಕೊಳ್ರಿ. 4 4 ಎಷ್ಟಾಗುತ್ತೆ, 16 ಆಗುತ್ತೆ. 7ರಿಂದ 16ನ್ನ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ, 2 ಉಳಿಯುತ್ತೆ. ನೋಡ್ರಿ, -4 ಇಂಟು -4 ಎಷ್ಟಾಗುತ್ತೆ, -4 ಇಂಟು -4, 4 4 16 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 7ರಿಂದ ಡಿವೈಡ್ ಮಾಡಿದಾಗ 7 1 7, 7 2 14, ಶೇಷ ಎಷ್ಟು ಉಳಿತೆ, 2 ಉಳಿತೆ. ಶೇಷ ಎಷ್ಟು ಉಳಿತು, 2 ಉಳಿತು. ನೆಕ್ಸ್ಟ್ ಅದೇ ರೀತಿಯಾಗಿ -4×3, 4 4 16 ಬಂತು. ಘಾತ 3 ಅಂತ 4 4 16, 16 64 ಆಯ್ತು. ಎಷ್ಟಾಯ್ತು, 64 ಆಯ್ತು. -64 ಡಿವೈಡೆಡ್ ಬೈ 7 ಅಂದ್ರೆ ಎಷ್ಟಾಯ್ತು, 7 1 7, 7 9 63 ಆಗುತ್ತೆ. ಎಷ್ಟು ಉಳಿತು ಶೇಷ, -1 ಉಳಿತು. ಹೌದಾ, -1 ಉಳಿತು. ಅಂದ್ರೆ 1 ಅಂತ ಅನ್ಕೊಳ್ರಿ. ಅದನ್ನ ಶೇಷ ಎಷ್ಟು ಉಳಿತು, 1 ಉಳಿತು. ಮೈನಸ್ ತೆಗೆದು ಬಿಡ್ರಿ, 1 ಉಳಿತು. ಇಲ್ಲ ನೋಡ್ರಿ, ಇಲ್ಲಿ 4 ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ 1 ಉಳಿತು. ನೆಕ್ಸ್ಟ್ ಅದೇ ರೀತಿ ಮಾಡ್ತಾ ಹೋಗೋಣ. -4×4, ಈಗ ಇಲ್ಲಿ ಎಷ್ಟಿತ್ತು, 4 4 16, 14 64, 64 4 ನೋಡ್ರಿ. 4 4 16 ಬಂತಿಲ್ಲ, 14 64, 64 4 64 4 ಎಷ್ಟು ಬರುತ್ತೆ ನೋಡ್ರಿ. 4 4 16 6 ಕೆಲೆ ಬಂತು 1, 4 6 24 1 20, 256 ಬಂತು. ಈ 256ನ 7ನ್ನ ಡಿವೈಡ್ ಮಾಡಬೇಕು. ಎಷ್ಟು ಉಳಿತು ನೋಡ್ರಿ, 7 1 7, ಇಲ್ಲೇ 7 3 21, 4 ಉಳಿಯುತ್ತೆ, 46 ಆಗುತ್ತೆ. 7 6 42, 46 42 ಎಷ್ಟು ಉಳಿತು, 42 ಹೋದ್ರೆ ಎಷ್ಟು ಉಳಿತು, 4 ಉಳಿತು. ನೋಡ್ರಿ ಎಷ್ಟು ಉಳಿತಿಲ್ಲೇ, 4 ಉಳಿತು. ಅದೇ 4 ಬಂತ ಇಲ್ಲಿ ಉಳಿದಿದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ 4 ಆಯ್ತು. ಈಗ -4×5,
ಇಲ್ಲಿ 4ನ 5 ಸಾರಿ ಗುಣಾಕಾರ, ಈಗ 4 ಸಾರಿ ಗುಣಾಕಾರ ಮಾಡಿದಾಗ 256 ಬಂತು. 256 ಇಂಟು 4 ಮತ್ತೆ, ಹೌದಾ? ನಿಮಗೆ ಈಜಲ್ಲಿ ಗೊತ್ತಲ್ಲ ಅಂತ ಹೇಳ್ತಾ ಇದ್ದೀನಿ. 4 4 24ಕ್ಕೆ 4 ಕೈಲ ಬಂತು 2, 4 21 22 ಕೈಲ ಬಂತು 2, 4 8 2 10. ಇದನ್ನೀಗ 7ರಿಂದ ಡಿವೈಡ್ ಮಾಡ್ಬೇಕು. ಎಷ್ಟು ಉಳಿತೆ ಶೇಷ ನೋಡ್ರಿ, ಇಲ್ಲಿ 2 ಉಳಿದಲ್ಲ, 2 ಉಳಿತು ನೋಡ್ರಿ. 7 1 7, 7 3 7 2 7 1 7, 3 ಉಳಿತೆ 32 ಆಗುತ್ತೆ. 7 4 28, 4 ಉಳಿತೆ 44 ಆಗುತ್ತೆ. 7 6 42, 44 ಇತ್ತು, 42 ಹೋದ್ರೆ 2 ಉಳಿತು ನೋಡ್ರಿ, ಸೇಮ್ ಬಂತು. ಹೌದಾ? ಇದು ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ ಅದೇ ರೀತಿಯಾಗಿ -4 ಘಾತ 6. ಈಗಾದ್ರೆ 4 ಘಾತ 6 ಅಂದರೆ ಮತ್ತೆ 1024ಕ್ಕೆ 4ರಿಂದ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ? 4 ಘಾತ 6 ಆಗುತ್ತೆ. ಎಷ್ಟಾಗುತ್ತೆ ನೋಡ್ರಿ? ಈಗ 4 4 16ಕ್ಕೆ 6 ಕೈಲ ಬಂತು 1, 4 4 4 8 1 9, 4 0 0, 4 1 4 ಅಂದರೆ 4 ಘಾತ 6 ಅಂದರೆ 4096 ಆಯಿತು. ಇದನ್ನು 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? ಇಲ್ಲಿ 45 ಅಂದರೆ 7ರಿಂದ ಡಿವೈಡ್ ಮಾಡಬೇಕು. ಎಷ್ಟಾಗುತ್ತೆ? 7 ಇಲ್ಲಿ 35, 5 ಉಳಿತು, 59 ಆಯಿತು. 7ರ ಮೇಲೆ 59 ಬರ್ತನಕಂತಂದಾಗ 7 8 56, 56 ಹೋದ್ರೆ ಎಷ್ಟು ಉಳಿತು? 3 ಉಳಿತು. ಎಷ್ಟು ಉಳಿತು ಮುಂದೆ? 36 ಆಯಿತು. 7 ಇಲ್ಲಿ 35 ಎಷ್ಟು ಉಳಿತು? 1 ಉಳಿತು. ಅದೇ 1 ಇಲ್ಲಿ ಉಳಿತೆ -1 -4 ಇರುತ್ತೆ ನೋಡ್ರಿ. ಇದೇ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. -4 2 1 4 2 1 4 2 1 ಇದೇ ರೀತಿಯಾಗಿ ಏನಾಗುತ್ತೆ? ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ? 61 ಆಗೋವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ ಹೆಂಗ ಮಾಡ್ಬೇಕು ಮುಂದ? ಈಗ ಅಲ್ಲಿವರೆಗೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. 60 ಬರ್ತನಕ ಇಲ್ಲಿ -4 ಘಾತ 6 ಮಾಡಿದಿನ, ಅಲ್ಲಿವರೆಗೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಇಲ್ಲಿ 3 6 9 12 14 10 30 33 36 ಕಂಟಿನ್ಯೂ ಆಗ್ತಾ ಹೋಗ್ತವೆ. ಅದೇ ರೀತಿಯಾಗಿ ಇಲ್ಲಿ ಏನು ಬರ್ತಾ? 1 ಬರ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ 4 ಘಾತ 60, 4 ಘಾತ 60 ಬಂದಾಗ ಶೇಷ ಎಷ್ಟು ಉಳಿರುತ್ತೆ? 1 ಉಳಿದಿರುತ್ತೆ ನೋಡ್ರಿ. 3 6 9 12 24 30 30 30 60 ಅಂದರೆ 4 ಘಾತ 60 ಬಂದಾಗ ಶೇಷ ಎಷ್ಟಿರುತ್ತೆ? 1 ಬಂದಿರುತ್ತೆ. ಎಸ್, ಹೌದಾ? ಎಸ್. ಈಗ ನಮಗೆ ನೆಕ್ಸ್ಟ್ ಮತ್ತೆ ಮುಂದೆ ಹೋಗ್ಬೇಕಲ್ಲ. ಹಾಗಾದ್ರೆ 4 ಘಾತ 61 ಬಂದಾಗ ಶೇಷ ಎಷ್ಟು ಬಂದಿರುತ್ತೆ? ಇಲ್ಲಿ 4 ಇದೆಲ್ಲ, 4 ಉಳಿದಿರುತ್ತೆ. ದ ರೈಟ್ ಆನ್ಸರ್ 4. ಶೇಷ ಎಷ್ಟು ಉಳಿದಿರುತ್ತೆ? 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ಕೆಯಲ್ಲಿದ್ದೀನ. ಎಸ್, ಇದು ನಾನು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬಿಡಿಸ್ತೀನಿ ಸರ್. ಇದನ್ನು ಇನ್ನೂ ಈಸಿಯಾಗಿ ಬಿಡಿಸ್ಬೋದು, ಇದು ಬೇರೆ ವಿಧಾನದಲ್ಲಿ ಬಿಡಿಸ್ಬೋದು ಅಂತಕ್ಕಂಥವ್ರು ಕೂಡ ಕಮೆಂಟ್ ಮಾಡ್ಬೋದು. ಹೌದಾ? ಯಾಕಂದ್ರೆ ಇಲ್ಲಿವರೆಗೂ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸಿರಲಿಲ್ಲ. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 15. 1ರಿಂದ 300ವರೆಗಿನ ಎರಡೂ ಒಳಗೊಂಡಂತೆ ಅಂದರೆ 1 ಮತ್ತು 300 ಎರಡನ್ನ ಒಳಗೊಂಡಂತೆ ಪೂರ್ಣಾಂಕಗಳಲ್ಲಿ ಎಷ್ಟು ಪೂರ್ಣಾಂಕಗಳು 2, 3 ಹಾಗೂ 5 ಈ ಸಂಖ್ಯೆಗಳಲ್ಲಿ 1ರಿಂದಾದರೂ ಭಾಗಿಸಲ್ಪಡುತ್ತವೆ? ಒಂದು ಕನಿಷ್ಠ ಅಟ್ಲೀಸ್ಟ್ 1 ನೋಡ್ರಿ. ಎಲ್ಲಿಂದಂತೆ? 1ರಿಂದ 300. ಒಟ್ಟು ಸಂಖ್ಯೆಗಳೆಷ್ಟಿದ್ದಾವೆ? 300 ಇದ್ದಾವೆ. ಈಗ ಒಂದು ಸಂಖ್ಯೆ ಟೋಟಲ್ ಸಂಖ್ಯೆಗಳೆಷ್ಟಿದಾವೆ? 300. ಈ 300 ಸಂಖ್ಯೆಯನ್ನು 2ರಿಂದ ಭಾಗಿಸಬೇಕು. ನೆಕ್ಸ್ಟ್ ಇನ್ನೊಂದು ಬಿ ಅಂತ ತೆಗೆದುಕೊಳ್ತೀರಿ. ಈ 300 ಸಂಖ್ಯೆಗಳನ್ನು ಎಷ್ಟರಿಂದ ಭಾಗಿಸಬೇಕಂತೆ? 3ರಿಂದ ಭಾಗಿಸಬೇಕು. ಸಿ, ಅದೇ 300 ಸಂಖ್ಯೆಗಳನ್ನು 5ರಿಂದ ಭಾಗಿಸಬೇಕು. ಎಷ್ಟಾಗ್ತವೆ? ಹೌದಾ? ಎಷ್ಟಾಗ್ತವೆ ನೋಡಿ. ಇಲ್ಲಿ 300ನ್ನ 2ರಿಂದ ಭಾಗಿಸಿದಾಗ 150 ಸಂಖ್ಯೆಗಳು ಇರ್ತವೆ. 300ರಿಂದ 3ರಿಂದ ಭಾಗಿಸಿದಾಗ 100 ಸಂಖ್ಯೆಗಳು ಇರ್ತವೆ. 300ನ್ನ 5ರಿಂದ ಭಾಗಿಸಿದಾಗ 5 6 30 60 ಸಂಖ್ಯೆಗಳು ಇರ್ತವೆ. ಇವು ಸಪ್ರೇಟ್. ಈ 150 ಸಂಖ್ಯೆಗಳು 2ರಿಂದ ಭಾಗಿಸ್ತವೆ. ಈ 100 ಸಂಖ್ಯೆಗಳು 3ರಿಂದ ಭಾಗಿಸ್ತವೆ. ಈ 60 ಸಂಖ್ಯೆಗಳು 5ರಿಂದ ಭಾಗಿಸ್ತವೆ. ಆದರೆ ಇದರಲ್ಲಿ ಕೆಲವೊಂದಿಷ್ಟು ಡಬಲ್ ಇದ್ದಾವೆ. ಯಾವ ರೀತಿ ಡಬಲ್? ಈ ಬರೀ 300 ಅಂತ ತೆಗೆದುಕೊಳ್ತೀನಿ ನೋಡ್ರಿ. 300 2ರಿಂದನೂ ಭಾಗಿಸುತ್ತೆ, 300 3ರಿಂದನೂ ಭಾಗಿಸುತ್ತೆ, 300 5ರಿಂದನೂ ಭಾಗಿಸುತ್ತೆ. ನಾನಿಲ್ಲಿ ಕಂಡಿಡ್ತಕ್ಕಂಥ ಇದು ಟೋಟಲ್ ಅದ ಟೋಟಲ್ ಸಂಖ್ಯೆಗಳು. ಟೋಟಲ್ ಎಷ್ಟಾಗುತ್ತೆ ನೋಡ್ರಿ? ಇದು 0 1 310 ಸಂಖ್ಯೆಗಳು ಟೋಟಲ್. 2ರಿಂದ ಭಾಗ ಹೋಗ್ತಕ್ಕಂಥವು, 3ರಿಂದ ಭಾಗ ಹೋಗ್ತಕ್ಕಂಥವು, 5ರಿಂದ ಭಾಗ ಹೋಗ್ತಕ್ಕಂಥವು. ಈಗ ನಾನು ಕೇವಲ ಮತ್ತೆ ಇವೆರಡು ನೋಡ್ಕೊಳ್ಬೇಕು. 2 ಮತ್ತು 3ರಿಂದ ಭಾಗ ಹೋಗ್ತಕ್ಕಂಥವು, 2 ಮತ್ತು 3ರಿಂದ, 2 ಎ ಮತ್ತು ಬಿ ನೋಡ್ರಿ. ಎ ಮತ್ತು ಬಿ ದಿಂದ 2 ಮತ್ತು 3ರಿಂದ ಭಾಗ ಹೋಗ್ಬೇಕಾದ್ರೆ ಇವೆರಡರ ಲಸ ತೆಗೆದುಕೊಳ್ಬೇಕು. ಎಷ್ಟಾಯ್ತು? 2 ಮತ್ತು 3 6 ಲಸ ಆಗುತ್ತೆ.
ಹಾಗಾದ್ರೆ 2 ಮತ್ತು 3 ಲಸ್ ಎಷ್ಟಾಗುತ್ತೆ 6 ಆಗುತ್ತೆ. ಈ 300 ಸಂಖ್ಯೆ 6ರಿಂದ ಡಿವೈಡ್ ಮೇಲೆ ಎಷ್ಟಾಗುತ್ತೆ ನೋಡ್ರಿ, 6 5 30. ಹಾಗಾದ್ರೆ 50 ಸಂಖ್ಯೆಗಳಿದಾವೆ. ಇವೆರಡರಿಂದನೂ ಭಾಗ ಹೋಗ್ತಕ್ಕಂಥವು ಕಾಮನ್ ಆಗಿ 2 ಮತ್ತು 3 ಕಾಮನ್ ಅಂದ್ರೆ ಇಲ್ಲಿ ಛೇದನ ಅಂತ ಹಾಕ್ಬಿಡ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. 2ರಲ್ಲಿನೂ ಭಾಗ ಹೋಗ್ತವೆ, 3ರಲ್ಲಿನೂ ಭಾಗ ಹೋಗ್ತವೆ. ಅಂತ ಸಂಖ್ಯೆಗಳೆಷ್ಟು 50. ಅದ್ರದ್ದು ಎ ಮತ್ತು ಸಿ ತೆಗೆದುಕೊಳ್ತೇನೆ ನಾನು. ಎ ಛೇದನ ಸಿ, 2 ಮತ್ತು ಎ ಮತ್ತು ಸಿ ಇಂದ 2 ಹೋಗ್ತಕ್ಕಂಥ ಅಂದ್ರೆ 2 ಮತ್ತು 5ರಿಂದ ಹೋಗ್ತಕ್ಕಂಥವು. 2 5 ಎಷ್ಟಾಗುತ್ತೆ 300 ಸಂಖ್ಯೆಗಳು ತಾನೆ. 2 5 ಎಷ್ಟು 10. ಹಾಗಾದ್ರೆ 300ಕ್ಕೆ 10ರಿಂದ ಡಿವೈಡ್ ಮಾಡಿದ್ಮೇಲೆ 30 ಸಂಖ್ಯೆಗಳು 2ರಿಂದ ಡಿವೈಡ್ ಆಗ್ತವೆ ಮತ್ತು 5ರಿಂದ ಡಿವೈಡ್ ಆಗ್ತವೆ ಅಂತ ಅರ್ಥ. ಕ್ಲಿಯರಾ? ಈಗ ನೆಕ್ಸ್ಟ್ ಬಿ ಮತ್ತು ಸಿ ತೆಗೆದುಕೊಳ್ತೇನೆ ನಾನು. ಬಿ ಮತ್ತು ಸಿ ಟೋಟಲ್ ಸಂಖ್ಯೆಗಳು 300. ಇಲ್ಲಿ 3ರಿಂದ ಹೋಗ್ತಾವು, ಇಲ್ಲಿ 5ರಿಂದ ಹೋಗ್ತಾವು. 2ರಿಂದ ಹೋಗ್ಬೇಕಾದ್ರೆ 5 ಮತ್ತು 3 ಲಸ ತೆಗೆದ್ರೆ ಎಷ್ಟಾಗುತ್ತೆ 5 ಮತ್ತು 3 5 3 15 ಆಗುತ್ತೆ. ಹೌದಾ? ಹಾಗಾದ್ರೆ 15 2 30 ನೋಡ್ರಿ. ಇಲ್ಲಿ 2ರಿಂದನೂ ಭಾಗ ಹೋಗ್ತಕ್ಕಂಥವ್ರೆ 3ರಿಂದ ಮತ್ತು 5ರಿಂದ ಭಾಗ ಹೋಗ್ತಕ್ಕಂಥ ಕಾಮನ್ ಆಗಿರ್ತಕ್ಕಂಥವು ಎಷ್ಟು 20. ಕ್ಲಿಯರ್ ಆಯ್ತಾ? ಹಾಗಾದ್ರೆ 3ರಲ್ಲಿನೂ ಕಾಮನ್, 2ರಿಂದನೂ ಹೋಗ್ಬೇಕು, 3ರಿಂದನೂ ಹೋಗ್ಬೇಕು, 5ರಿಂದನೂ ಹೋಗ್ಬೇಕು. ನೋಡಿ ಯಾವ್ದ್ಯಾವುದು, ಇದರಿಂದನೂ ಹೋಗ್ಬೇಕು, ನೆಕ್ಸ್ಟ್ ಬಿದಲ್ಲಿ ಇದರಿಂದನೂ ಹೋಗ್ಬೇಕು, 3ರಿಂದನೂ ಹೋಗ್ಬೇಕು, ನೆಕ್ಸ್ಟ್ ಛೇದನ 5ರಿಂದನೂ ಹೋಗ್ಬೇಕು. ಟೋಟಲ್ ಸಂಖ್ಯೆಗಳೆಷ್ಟು 3. ಹಾಗಾದ್ರೆ ಈ 3ರ ಲಸ ತೆಗಿರಿ ಎಷ್ಟಾಗುತ್ತೆ 2 3 5ರ ಲಸ 5 2 10 10 3 30. ಈ 3ರಿಂದ ಭಾಗ ಹೋಗ್ತಕ್ಕಂಥವು ಎಷ್ಟಾಗುತ್ತೆ 3 1 3 10 10 ಸಂಖ್ಯೆಗಳು 3ರಿಂದನೂ ಭಾಗ ಹೋಗ್ತವೆ. ಹೌದು ತಾನೆ? ಇದು ಕ್ಲಿಯರ್ ಆಯ್ತಾ ನಿಮಗಿದು? 10 ಸಂಖ್ಯೆಗಳು 3ರಿಂದನೂ ಭಾಗ ಹೋಗ್ತವೆ, 50 ಸಂಖ್ಯೆಗಳು ಎ ಮತ್ತು ಬಿ ದಿಂದ ಭಾಗ ಹೋಗ್ತವೆ, 30 ಸಂಖ್ಯೆಗಳು ಎ ಮತ್ತು ಸಿ ದಿಂದ ಭಾಗ ಹೋಗ್ತವೆ, 20 ಸಂಖ್ಯೆಗಳು ಬಿ ಮತ್ತು ಸಿ ದಿಂದ ಭಾಗ ಹೋಗ್ತವೆ. ಈಗ ಏನು ಮಾಡಬೇಕು ಮುಂದೆ? ಸಿಂಪಲ್ ಆಗಿ ವೆನ್ನಕ್ಷ ಹಾಕೋದ್ರ ಮುಖಾಂತರ ಕಂಡುಹಿಡ್ಬಿಡೋದು. ಇಲ್ಲಿ ನೋಡ್ರಿ ಎಷ್ಟು ಈಜಿ ಕಂಡುಹಿಡ್ಕೊಳ್ಬೋದು. ನೋಡ್ರಿ, ಇದು 2ರಿಂದ ಭಾಗ ಹೋಗ್ತಕ್ಕಂಥವು, ಇಲ್ಲೇ 3ರಿಂದ ಭಾಗ ಹೋಗ್ತಕ್ಕಂಥವು, ಇಲ್ಲೇ 4ರಿಂದ 5ರಿಂದ ಭಾಗ ಹೋಗ್ತಕ್ಕಂಥವು. ಇಲ್ಲಿ ಮಿಡಲ್ ಇರ್ತಕ್ಕಂಥದ್ದೇನೋ 3ರಿಂದನೂ ಭಾಗ ಹೋಗ್ತಕ್ಕಂಥ 10 ತಾನೆ, 10 ಇಲ್ಲಿ ಬರೆದು ಬಿಡ್ರಿ, ಮುಗಿದೋಯ್ತು. ಹೌದಾ? ನೆಕ್ಸ್ಟ್ 2 ಮತ್ತು 3ರಿಂದ ಭಾಗ ಹೋಗ್ತಕ್ಕಂಥವು 2 ಮತ್ತು 3, ಇಲ್ಲಿ 2 ಮತ್ತು 3 ಇಲ್ಲಿ 6 50 ಸಂಖ್ಯೆಗಳಿದಾವೆ. ಈ ಭಾಗದಲ್ಲಿ 50, ಈಗಾಗಲೇ 10 ಬಂದಿದ ಮೇಲೆ ಇಲ್ಲಿ 40 ಸಂಖ್ಯೆಗಳು 2 ಮತ್ತು 3ರಿಂದ ಭಾಗ ಹೋಗ್ತಕ್ಕಂಥವು. ಕೇವಲ 2 ಮತ್ತು 3ರಿಂದ 40 ಅದಾವು. ಈ 10ಗಳು ಈ 3ರಿಂದ ಭಾಗ ಹೋಗ್ತವು. ಟೋಟಲ್ 50 ಆಯ್ತು, ಇಲ್ಲಿ ಬಂತು. ನೆಕ್ಸ್ಟ್ ಎ ಮತ್ತು ಸಿ ಅಂದ್ರೆ ಎ ಮತ್ತು ಸಿ 2 ಮತ್ತು 5, 2 ಮತ್ತು 5, 2 ಮತ್ತು 5 30 ಸಂಖ್ಯೆಗಳು ಈಗಾಗಲೇ 10 ಬಂದಿದ್ದಾವೆ. ಉಳಿದಿರ್ತಕ್ಕಂಥವು ಎಷ್ಟು 20 ಸಂಖ್ಯೆಗಳು 2 ಮತ್ತು 5ರಿಂದ ಮಾತ್ರ ಭಾಗ ಹೋಗ್ತವೆ. ಅದೇ ರೀತಿಯಾಗಿ ಈಗ ಬಿ ಮತ್ತು ಸಿ ನೋಡ್ರಿ, ಇದು ಎ, ಇದು ಬಿ, ಇದು ಸಿ. ಹೌದು ತಾನೆ? ಎಸ್. ಈ ಬಿ ಮತ್ತು ಸಿ ಎಷ್ಟು ಸಂಖ್ಯೆಗಳು 20 ಸಂಖ್ಯೆಗಳು ಈಗಾಗಲೇ 10 ಇದ್ದಾವೆ. ಉಳಿದಿರ್ತಕ್ಕಂಥ ಸಂಖ್ಯೆಗಳು ಎಷ್ಟು 10 ಸಂಖ್ಯೆಗಳು ಬಿ ಮತ್ತು ಸಿ ಯಲ್ಲಿ ಹೋಗ್ತವೆ. ಇದು ಕ್ಲಿಯರ್ ಆಯ್ತಾ ಈಗಿದು? ಎಸ್. ಈಗ ಮೇನ್ ಬರ್ತೀನಿ. ಟೋಟಲ್ 2ರಿಂದ ಭಾಗ ಹೋಗ್ತಕ್ಕಂಥವು ಎಷ್ಟು 150. ಹೌದು ತಾನೆ? 150. ಈ ಭಾಗದಲ್ಲಿ 150 ಬರಬೇಕು. ಇಲ್ಲಿ 40 ಬಂದದ, ಇದೊಂದು 10 50, ಇದೊಂದು 20 70 ಆಯ್ತು. ಹಾಗಾದ್ರೆ 150 ಬರಬೇಕಾದ್ರೆ 70ರಲ್ಲಿ 150ರಲ್ಲಿ 70 ಕಳೆದ್ರೆ ಎಷ್ಟಾಗುತ್ತೆ 80 ಸಂಖ್ಯೆಗಳು ಕೇವಲ ಎ ದಿಂದ ಭಾಗ ಹೋಗ್ತವೆ. ಈಗ ಅಂದ್ರೆ 2ರಿಂದ ಭಾಗ ಹೋಗ್ತಕ್ಕಂಥ ಕೇವಲ 80, 2ರಿಂದ ಭಾಗ ಹೋಗ್ತವೆ 80 ಸಂಖ್ಯೆಗಳು. 80 120 140 120 130 150 ಅದು ಟೋಟಲ್ ಸಂಖ್ಯೆಗಳು. ಈಗ ಬಿ ದಿಂದ 100 ಸಂಖ್ಯೆಗಳು. ಈಗ 100 ಸಂಖ್ಯೆ 40 50 60 ಉಳಿದಿರ್ತಕ್ಕಂಥ 40 ಕೇವಲ ಬಿ ದಿಂದ ಹೋಗ್ತವೆ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ಸಿ ದಿಂದ ಹೋಗ್ತಕ್ಕಂಥವು ಎಷ್ಟು 60, ಇದು 20 ಅದ, 30 40, ಹಾಗಾದ್ರೆ 60 ಅಂದ್ರೆ ಉಳಿದಿರ್ತಕ್ಕಂಥ 20. ಈಗ ಇವೆಲ್ಲವುಗಳನ್ನು ಕೂಡಿಸ್ಕೊಂಡ್ಬಿಡಿ. ಅವ್ರು ಕೇಳ್ತಕ್ಕಂಥ 2 3 5 ಕನಿಷ್ಠ 1ರಿಂದ ಆದರೂ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಸಿಕ್ಬಿಡ್ತವೆ. ಕ್ಲಿಯರ್? ಎಲ್ಲ ಸಂಖ್ಯೆಗಳು ಸಿಕ್ಬಿಡ್ತವೆ ನೋಡ್ರಿ. ಇವೆಲ್ಲ ಕೂಡಿಸ್ಕೊಳ್ಬೇಕೀಗ. 80 ಎಷ್ಟಾಗ್ತಿದ್ದು ಅಷ್ಟು 150, 80 40 120 130 150 150 ಒಂದು 20 170 170 180 180 ಒಂದು 40 220 ಈಸ್ ರೈಟ್ ಆನ್ಸರ್. ನೋಡ್ರಿ ಕೂಡಿಸ್ಕೊಳ್ಳಿ ಕಡೆ 80 + 40 + 10
10 ಪ್ಲಸ್ 20 ಪ್ಲಸ್ 40 50 70 ಟೋಟಲ್ ಎಷ್ಟಾದವು 220 ಈಸ್ ರೈಟ್ ಆನ್ಸರ್. ಕೂಡಿಸಿದ್ರೆ ಎಷ್ಟಾಗ್ತವೆ 220 8 4 12 13 15 15 7 22 220 ಸಂಖ್ಯೆಗಳು ಕನಿಷ್ಠ 2 ಅಟ್ಲೀಸ್ಟ್ 1 2 3 5ರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು 220 ಆಯ್ಕೆಯಲ್ಲಿದೆನಾ ಎಸ್ 220 ಆಯ್ಕೆ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಕ್ಲಿಯರ್? ಎಸ್ ಅರ್ಥ ಆಯ್ತಂತ ನನ್ನ ಭಾವನೆ ಇದೆ ಸ್ನೇಹಿತರೆ. ಅರ್ಥ ಆಗ್ತಿತ್ತಂತೇಳಿ ಈ ಸರ್ ಇದನ್ನು ಇನ್ನೊಂದು ರೀತಿಯಲ್ಲಿ ಬಿಡಿಸ್ಬೋದು. ಎಸ್ ನಾನು ಈಗಾಗಲೇ ಮೊದಲೇ ಹೇಳಿದ್ದೆ, ನಾನು ಸ್ವೀಕಾರ ಮಾಡ್ತೀನಿ, ಕಲ್ತ್ಕೊಳ್ತೀನಿ ಕೂಡ. ಹೌದಾ? ಇದು ನಾನು ಈ ರೀತಿಯಾಗಿ ಬಿಡಿಸಿದ್ದೀನಿ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 220. ಮುಂದಿನ ಕ್ವಶನ್ 16. ಈ ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ. ಏನೇನು ಕೊಟ್ಟಿದ್ದಾರೆ ಎಚ್ಚರಿಕೆಗಳು ನೋಡ್ತಾನ. ಒಂದು ಕುಟುಂಬದಲ್ಲಿ 6 ಸದಸ್ಯರಿದ್ದಾರೆ. ಅವರು ABCDEF 6 ಜನ ಕುಟುಂಬದಲ್ಲಿ ಸದಸ್ಯರು ABCDEF ಇದ್ದಾರೆ. ಈಗ ಅವ್ರು ಏನಂತ ಕೊಡ್ತಾ ಹೋಗಿದ್ದಾರೆ, 3ರಲ್ಲಿ ಅಂತ ಕೊಡ್ತಾರೆ DF ನ ಮಗಳು, ಅವಳು ಈನ ತಾಯಿ ಆಗಿದ್ದಾಳೆ. ಡಿ ಅಂತಕ್ಕಂಥವಳು ಎಫ್ ನ ಮಗಳಂತೆ. ಈ ಡಿ ಈಸ್ ಫಾದರ್ ಆಫ್ ಎಫ್ ಅಂತೇಳಿ ಡಾಟರ್ ಆಫ್ ಎಫ್ ಅಂತ ಇದೆ ಈಗಾಗಲೇ ಇಂಗ್ಲಿಷಲ್ಲಿ. ಎಫ್ ನ ಈನ ತಾಯಿ ಆಗಿದ್ದಾಳೆ. ಇದಿರಲಿ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ. ಈ ಏನ ಮಗಳು, ಇದನ್ನ ಈಜಿಯಾಗಿ ಹಚ್ಕೊಳ್ಬೋದು. ಈ ಅಂತಕ್ಕಂಥವಳು, ಈ ಅನ್ನುವವಳು ಈಕೆ ಯಾರ ಮಗಳಂತೆ, ಏನ ಮಗಳು ಅಂದಾಗ, ಮಗಳು ಅಂದಾಗ ಹಿಂಗೆ ರೌಂಡ್ ಆಗಿಬಿಡ್ತೀನಿ. ಇದು ಏನ ಮಗಳು, ಈ ಏನ ಮಗಳು. ಕ್ಲಿಯರ್ ಆಯ್ತಾ? ಇದು 4ನೇದ್ದು. ನೆಕ್ಸ್ಟ್ 5ನೇದ್ದು ಎ ಸಿಯ ಮಗ. ಇವನು ಯಾರಂತೆ, ಸಿಯ ಮಗ. ನೋಡ್ರಿ, ಸಿಯ ಮಗ ಅಂತ ಇವನು. ಸಿಯ ಮಗ ಇದ್ರೆ ಹಿಂಗೆ ಚೌಕ ಹಾಕ್ತೀವಿ ನೋಡ್ರಿ. ಸಿಯ ಮಗ ಎಯ ಮಗಳು ಇ. ಕ್ಲಿಯರ್ ಆಯ್ತದ? ಎಸ್. ಈಗ ನಾನು 3ನೇದು ಬಿಟ್ಟು ಬಂದಿದ್ದೆ. ಡಿ ಎಫ್ ನ ಮಗಳು, ಡಿ ಎಫ್ ನ ಮಗಳು. ಇಲ್ಲಿ ಎಫ್ ಇಲ್ಲ, ಡಿ ಇಲ್ಲ. ಎಸ್ ಇರಲಿ. ಮತ್ತು ಈನ ತಾಯಿ, ಡಿ ಯಾರಂತೆ, ಈನ ತಾಯಿ. ಈ ಇಲ್ಲಿದ್ದಾಳೆ. ಈನ ತಾಯಿ ಯಾರಂತೆ, ಡಿ. ನೋಡ್ರಿ, ಡಿ ಈನ ತಾಯಿ. ಈನ ತಾಯಿ ಅಂದಾಗ ಹಿಂಗ ರೌಂಡ್ ಹಾಕ್ತೀವಿ ನೋಡ್ರಿ. ಈನ ತಂದೆ ಎ, ಈನ ತಾಯಿ ಡಿ. ಹಾಗಾದ್ರೆ ಇವರಿಬ್ರು ಏನಾಗ್ತಾರೆ, ಗಂಡ ಹೆಂಡತಿ ಆಗ್ತಾರೆ. ಹೌದು ತಾನೆ? 3rd ಸ್ಟೇಟ್ಮೆಂಟ್ ಅಲ್ಲಿ ಏನಂತಿದಾರ, ಡಿ ಎಫ್ ನ ಮಗಳು, ಅವಳು ಈನ ತಾಯಿ ಆಗಿದ್ದಾಳೆ. ಡಿ ಅಂತಕ್ಕಂಥವಳು ಈನ ತಾಯಿ ಆಗಿದ್ದಾಳೆ. ಈಗ ಇವಳು ಯಾರಂತೆ, ಎಫ್ ನ ಮಗಳು. ನೋಡ್ರಿ, ಇವಳು ಯಾರಂತೆ, ಎಫ್ ನ ಮಗಳು. ಎಫ್ ನ ಮಗಳು. ನೋಡ್ರಿ, ಇಷ್ಟು ಮುಗೀತು. ಇಲ್ಲಿ ನೋಡ್ರಿ, ಮತ್ತೆ ಇವರಿಬ್ಬರು ಗಂಡ ಹೆಂಡತಿ ಆಗಲ್ಲ. ಯಾಕಂತಂದ್ರೆ ಸಿ ಎಯ ತಂದೆ, ಎ ತಂದೆ ಅಥವಾ ತಾಯಿ, ಡಿ ಇವಳ ತಂದೆ. ನೋಡ್ರಿ, ಇವರಿಬ್ರು ಗಂಡ ಹೆಂಡತಿ ಅಲ್ಲ, ಇವರಿಬ್ಬರ ತಂದೆ ಅಥವಾ ತಾಯಿಗಳು ಇವರಿಬ್ರು ಗಂಡ ಹೆಂಡತಿ ಆಗಲ್ಲ, ಬೀಗರಾಗ್ತಾರೆ ಅವರಿಬ್ರು. ಹೌದಾ? ಎಸ್. ಈಗ ನೋಡ್ರಿ, ಈಗ ಇಲ್ಲಿವರೆಗೂ ಬಂತು. ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲಿ ಇನ್ನೊಬ್ರು ಉಳ್ಕೊಂಡ್ಬಿಟ್ರಿ. ಎ ಬಿ ಇಲ್ಲ ಇಲ್ಲಿ, ಎಲ್ಲಿ ಎ ಬಿ ಸಿ ಡಿ ಇ ಎಫ್, ಬಿ ಇಲ್ಲ. ನೋಡೋಣ ಈ ಬಿ ಎಲ್ಲಿ ಬರ್ತಾನೆ. ಕುಟುಂಬವು ತನ್ನ ಪೋಷಕರು ಮತ್ತು ಮಕ್ಕಳನ್ನ ಹೊಂದಿರುವ ಒಂದು ದಂಪತಿಯನ್ನ ಒಳಗೊಂಡಿದೆ. ಒಂದು ದಂಪತಿ ಐತಿ ಇಲ್ಲಿ ನಮಗೀಗ. ಒಂದು ದಂಪತಿ ಅದ. ಯಾವುದು? ಎ ಮತ್ತು ಡಿ ಅಂತಕ್ಕಂಥ ದಂಪತಿ ಅದ. ಹೆಸರಿರಲಿ. ಕುಟುಂಬವು ತನ್ನ ಪೋಷಕರು ಈಗ ಪೋಷಕರು ಯಾರಾಗ್ತಾರೆ? ಎ ಮತ್ತು ಡಿ ಆಗ್ತಾರೆ. ಎಗ ಪೋಷಕರು ಸಿ ಆಗ್ತಾರೆ. ಡಿಗೆ ಪೋಷಕರು ಎಫ್ ಆಗ್ತಾರೆ. ಹೌದು ತಾನೆ? ಎಸ್. ಪೋಷಕರಿದೆ. ಮಕ್ಕಳನ್ನು ಅಂದ್ರೆ ಮಕ್ಕಳಂತಂದ್ರೆ ಒಬ್ಬರಿದ್ರೆ ಮಗ ಆಗ್ತದ, ಮಗ ಅಥವಾ ಮಗಳು. ಮಕ್ಕಳನ್ನು ಅಂದಾಗ ಇಲ್ಲಿ ಸಿಗೆ ಮಕ್ಕಳು ಬರಲ್ಲ, ಸಿಗೆ ಮಗ ಅದಾನೆ. ಈಗ ಮಕ್ಕಳು, ಎಫ್ಗೆ ಮಕ್ಕಳು ಬರಲ್ಲ. ಯಾಕಂತಂದ್ರೆ ಡಿ ಮಗಳಿದ್ದಾಳೆ. ಹಾಗಾದ್ರೆ ಇಲ್ಲಿ ಬರ್ಬೋದು, ಅವನೇ ಬಿ ಇರ್ಬೋದು, ಅಥವಾ ಅವಳು ಅಥವಾ ಬಿ ಇರ್ಬೋದು. ಹೌದು ತಾನೆ? ಬಿ ಇಲ್ಲಿ ಹಾಕೊಳ್ಬೋದು ನಾವು. ಇದು ಹುಡುಗ ಅಥವಾ ಹುಡುಗಿ, ಹೀಗೆ ಬ್ರದರ್ ಅಥವಾ ಸಿಸ್ಟರ್ ಆಗ್ಬೋದು. ಇವರಿಬ್ರು ಸಹೋದರ ಆಗ್ಬೋದು. ಬಿ ಆದ್ಮೇಲೆ ಇಲ್ಲಿ ಏನಾಗ್ತಾರೆ, ಎ ಮತ್ತು ಡಿಗೆ ಮಕ್ಕಳಾಗ್ತಾರೆ, ಇ ಮತ್ತು ಬಿ. ಹೌದು ತಾನೆ? ಎ ಮತ್ತು ಡಿಗೆ ಇ ಮತ್ತು ಬಿ ಮಕ್ಕಳಾಗಬಹುದು. ಒಂದ್ ವೇಳೆ ಬಿ ಇಲ್ಲಿಟ್ಕೊಂಡು ಅಂತ ಇಟ್ಕೊಳ್ರಿ, ಬಿ ಇಲ್ಲಿಟ್ಕೊಂಡಿವಿ. ಇವರಿಬ್ಬರು ಗಂಡ ಹೆಂಡತಿ ಆಗ್ತಾರೆ. ಇವ್ರಿಗೆ ಮಕ್ಕಳು ಆಗಲ್ಲ. ಮಗ ಇರ್ತಾನೆ ಒಬ್ಬ, ಮಕ್ಕಳು. ಹೌದಾ? ಮಗ ಆಗ್ತಾನೆ ಕೇವಲ. ಹೌದಾ? ಬಿ ಇಲ್ಲಿ ಇಟ್ಕೊಂಡ್ರೆ ಡಿ ಕೂಡ ಇಲ್ಲಿ ಆಗ್ತಾಳೆ, ಮಗಳಾಗ್ತಾಳೆ ಅಷ್ಟೇ. ಮಕ್ಕಳು ಅಂತ ಹೇಳಿದ್ರೆ ಪೋಷಕರು ಮತ್ತು ಮಕ್ಕಳನ್ನು ಅಂತ ಅನ್ನೋ ಸಲುವಾಗಿ ಬಿ ಇಲ್ಲಿ ಹೆಚ್ಕೊಳ್ಳೋದ್ರ ಬದಲಾಗಿ ಬಿ ಇಲ್ಲಿ ಹೆಚ್ಕೊಂಡ್ರೆ ಇವರಿಬ್ರು ಸಹೋದರ ಅಥವಾ ಸಹೋದರಿಯರಾಗ್ತಾರೆ, ಇವರಿಬ್ರು ಮಕ್ಕಳಾಗ್ತಾರೆ.
ಯಾರಿಗೆ ಮಕ್ಕಳಾಗ್ತಾರೆ? ಎ ಮತ್ತು ಡಿಗೆ ಮಕ್ಕಳಾಗ್ತಾರೆ. ಈ ಇವರಿಬ್ಬರು ಪೋಷಕರು ಯಾರು? ಎ ಮತ್ತು ಡಿ. ಕ್ಲಿಯರಾ ಇದು? ಎಸ್. ಕೊನೆಯ ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರೆ, ಕುಟುಂಬವು ತಮ್ಮ ಪೋಷಕರು ಮತ್ತು ಮಕ್ಕಳನ್ನ ಹೊಂದಿರುವ ಒಂದು ದಂಪತಿಯನ್ನ ಒಳಗೊಂಡಿದೆ. ಕುಟುಂಬವು ತಮ್ಮ ಮಕ್ಕಳನ್ನ ಮತ್ತು ತಮ್ಮ ಪೋಷಕರನ್ನ ಹೊಂದಿರುವ ಒಂದು ದಂಪತಿ ಇದೆ. ಕ್ವಶನ್ಗೆ ಬರ್ತೇನೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಮಕ್ಕಳ ಪೋಷಕರು ಯಾರು ನೋಡ್ರಿ? ಮಕ್ಕಳ ಪೋಷಕರು ಯಾರಿಲ್ಲಿ? ಎ ಮತ್ತು ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹೌದಾ? ಆಯ್ಕೆಯಲ್ಲಿ ಇಲ್ಲ ಎ ಮತ್ತು ಡಿ. ಬಿ ಮತ್ತು ಎಫ್ ಅದ, ಸಿ ಮತ್ತು ಎಫ್ ಅದ. ಸಿ ಮತ್ತು ಎಫ್ ಬರಲ್ಲ, ಪೋಷಕರಾಗಲ್ಲ ಅವರು. ಹೌದಾ? ಸಿ ಮತ್ತು ಎಫ್ ಇಲ್ಲಿದೆ. ಸಿ ಮತ್ತು ಎಫ್ ಪೋಷಕರಾಗಲ್ಲ, ಇವರಿಬ್ಬರು ಬೀಗರಾಗ್ತಾರೆ ಅಂತ ಹೇಳಿದೆ ನಾನು. ಆಮೇಲೆ ಬಿ ಮತ್ತು ಸಿ ಅದ. ಆಮೇಲೆ ಯಾವುದು ಅಲ್ಲ, ಮೋಸ್ಟ್ಲಿ ಯಾವುದು ಅಲ್ಲನೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲಿ. ಹೌದಾ? ಎ ಮತ್ತು ಡಿ ಇಲ್ಲಿ ದಂಪತಿಗಳು ಪೋಷಕರಾಗ್ತಾರೆ. ಕ್ಲಿಯರ್? ಎಸ್. ಈಗ ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 17. ಕೊಟ್ಟಿರುವ ಆಕೃತಿಯನ್ನ ಪೆಟ್ಟಿಗೆಯ ರೂಪದಲ್ಲಿ ಮಡಿಚಿದರೆ ಯಾವುದು ರೂಪುಗೊಳ್ಳುತ್ತದೆ? ಪೆಟ್ಟಿಗೆಯ ರೂಪದಲ್ಲಿ ಅಂತಂದ್ರೆ ಅದು ಡೈಸೆ. ಹೌದಾ? ಡೈಸ್ ಅಂದ್ರೆ ದಾಳ ಮಾಡಬೇಕು. ಈ ರೀತಿ ಓಪನ್ ಆಗಿರ್ತಕ್ಕಂಥ ಡೈಸ್ ಅನ್ನ ಮುಚ್ಚಿದಾಗ ಈ 4 ಆಯ್ಕೆಗಳಲ್ಲಿ ಯಾವುದು ರೀತಿ ಕಾಣಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನಾವು ಮೊದಲು ಇಲ್ಲಿರ್ತಕ್ಕಂಥ ಒಂದು ದಾಳಕ್ಕೆ 6 ಮುಖಗಳು, ಬಟ್ ಇಲ್ಲಿರ್ತಕ್ಕಂಥದ್ದು 1 2 3 4 5 6 7 ದಾಳಗಳು. ಅಂದ್ರೆ ಒಂದು ದಾಳಕ್ಕೆ 7 ಮುಖಗಳಿದಾವೆ. ಇಲ್ಲಿ ಯಾವುದು ಬರ್ಬೋದು? ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾನು ಬಿಡಿಸಿಲ್ಲ. ಸರ್, ಇದು ಕರೆಕ್ಟ್ ಇದೆ, ಇದರಲ್ಲಿ ಒಂದು ಬರುತ್ತೆ ಉತ್ತರ ಬರಬಹುದು. ಬಟ್ ಇಲ್ಲಿ 7 ಮುಖಗಳುಳ್ಳ ಡೈಸ್ ಇದೆಯಲ್ಲ, ಇದು ಯಾವ ರೀತಿ ನಾವು ಮಡಚಬೇಕಂತಕ್ಕಂಥದ್ದನ್ನ ತಿಳಿಸ್ಕೊಡ್ಬೋದು ಸ್ನೇಹಿತರೆ. ಕಮೆಂಟ್ ಮಾಡ್ರಿ, ನಿಮ್ಮ ವಾಟ್ಸಪ್ ನಂಬರ್ ಕೂಡ ಕೊಡಿ, ನಾನು ಅದರ ಮುಖಾಂತರ ನಿಮ್ಮ ಜೊತೆಗೆ ಗೊತ್ತು ಮಾಡ್ಕೊಳ್ತೀನಿ. ಎಸ್, ಆದರೂ ಕೂಡ ನೋಡ್ತಾ ಹೋಗೋಣ. ಹೌದಾ? ಇದರಲ್ಲಿ ಯಾವುದು ಬರ್ಬೋದು? ನನ್ನ ಅನಿಸಿಕೆ ಆಯ್ಕೆ 3 ಮತ್ತು 4ರಲ್ಲಿ ಬರಬಹುದು ಅಂತ ಅಷ್ಟೇ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಅನಿಸಿಕೆ ಇದು ತಪ್ಪೇ. ಹೌದಾ? ಆದರೂ ಕೂಡ ನೋಡ್ತಾ ಹೋಗೋಣ. ಇಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಗೊತ್ತಾ? 1ಕ್ಕೆ ಅಪೋಸಿಟ್ 4 ಆಗುತ್ತೆ. 1ಕ್ಕೆ, ಇದರಲ್ಲಿ ಏನು ಡೌಟ್ ಇಲ್ಲ, 1ಕ್ಕೆ ಅಪೋಸಿಟ್ 4. ಎಕ್ಸ್ಗೆ ಅಪೋಸಿಟ್ಟು ಜೆಡ್ ಆಗುತ್ತೆ. ಎಕ್ಸ್ಗೆ ಅಪೋಸಿಟ್ಟು ಜೆಡ್ ಆಗುತ್ತೆ. ವಾಯ್ಗೆ ಅಪೋಸಿಟ್ಟು 2 ಆಗುತ್ತೆ. ವಾಯ್ಗೆ ಅಪೋಸಿಟ್ಟು 2 ಆಗುತ್ತೆ. ಇಲ್ಲಿ 3ಗೆ ಅಪೋಸಿಟ್ ಯಾವುದು? ಈಗ 3ಗೆ ಅಪೋಸಿಟ್ ಯಾವುದಾಗುತ್ತೆ? ಅದೇ 3ಗೆ ಅಪೋಸಿಟ್ ಮತ್ತೆ ಜೆಡ್ ಆಗುತ್ತೆ. 3ಗೆ ಅಪೋಸಿಟ್ ಯಾವುದಾಗುತ್ತೆ? ಜೆಡ್ ಆಗುತ್ತೆ. ನೋಡ್ರಿ, ಅಂದ್ರೆ ಜೆಡ್ಗೆ ಎಕ್ಸ್ ಮತ್ತು 3 ಎರಡು ಅಪೋಸಿಟ್ ಆಗ್ತವೆ. ಹೌದಾ? ಎಸ್. ಈಗ 4 ಜೆಡ್ 2 ಈ ಸಂಖ್ಯೆಗಳು ಕಾಣಿಕೊಂಡ್ರೆ ಈ ಸಂಖ್ಯೆಗಳು ಕಾಣಬಾರ್ದು ಇದರಲ್ಲಿ. ಯಾಕಂತಂದ್ರೆ ಅಪೋಸಿಟ್ ಫೇಸ್ಗಳು ಕಾಣಿಸಲ್ಲ. ಹೌದಾ? ಈಗ ನೋಡ್ತಾ ಹೋಗಿದ್ದೀನಿ. ಇಲ್ಲಿ 3 4 ವಾಯ್ ಅದ. ಇಲ್ಲಿ 3 ಇಲ್ಲಿದ, 4 ಇಲ್ಲದ, ವಾಯ್ ಅದ. ಎಸ್, ಇದು ಇರಬಹುದು. ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ವಾಯಿ 2 ಜೆಕ್ಸ್. ವಾಯಿ 2 ನೋಡಿ, ಕಾಣಬಾರ್ದು ಇವೆರಡು, ಇಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಈ ಡೈಸ್ ಬರಲ್ಲ ಮಡಿಚಿದ್ರೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ತೆಗಿತೀನಿ. ಇದನ್ನ ಹೆಂಗ್ ತೆಗಿತೀನಿ ನೋಡ್ರಿ. ಇಲ್ಲಿ ವಾಯ್ಗೆ ಜೆಡ್ ಹೊಂದಿಕೊಂಡದ, ಜೆಡ್ ಇಲ್ಲಿ 1 ಹೊಂದಿಕೊಂಡದ, ಇಲ್ಲಿ ಎಕ್ಸ್ ಹೊಂದಿಕೊಂಡದ. ಇದು ಮಡಿಚಿದಾಗ 4 ಕೂಡ ಹೊಂದಿಕೊಳ್ಳುತ್ತೆ ಇಲ್ಲಿ ಬಂದು. ಹಾಗಾದ್ರೆ ಈ ವಾಯ್ಗೆ ಸುತ್ತುವರಿದು 1 ಹೊಂದಿಕೊಳ್ಳುತ್ತೆ, ಆಮೇಲೆ ಎಕ್ಸ್ ಹೊಂದಿಕೊಳ್ಳುತ್ತೆ, ಜೆಡ್ ಹೊಂದಿಕೊಳ್ಳುತ್ತೆ, 4 ಇವು 4 ಮುಖಗಳು ಅಲ್ಲಿ ಹೊಂದಿಕೊಳ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ವಾಯ್ಗೆ ಇಲ್ಲಿ 3 ಹೊಂದಿಕೊಂಡು ಬಿಟ್ಟದ. ಈ ವಾಯ್ಗೆ 3 ಹೊಂದಿಕೊಂಡದ ಬಂದು, ಹಾಗಾದ್ರೆ ಇದು ಕೂಡ ಅಲ್ಲ ಅಂತೇಳಿ ಈಗ ತೆಗೆದಾಕ್ತೀನಿ ನಾನು ಇದನ್ನ. ಇವೆರಡು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು 7 ಮುಖಗಳಿರೋದ್ರಿಂದ ಇದನ್ನ ಹೊಂದಿಕೆ ಮಾಡ್ಲಿಕ್ಕೆ ಜೋಡಿಸ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ನನ್ನ ಅನಿಸಿಕೆ ಅಷ್ಟೇ. ಆದ್ರೂ ಕೂಡ ಇವೆರಡರಲ್ಲಿ ಯಾವುದು ಕೊಡ್ತಾನೋ ಅಥವಾ ಇದು ಸರಿ ತಪ್ಪಿದೆ ಅಂತೇಳಿ ಗ್ರೇಸ್ ಕೊಡ್ತಾನೋ ಗೊತ್ತಿಲ್ಲ. ಕ್ಲಿಯರ್? ಎಸ್ ಸ್ನೇಹಿತರೆ, ಈ ಒಂದು AC ಅಸಿಸ್ಟೆಂಟ್ ಕಂಟ್ರೋಲರ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ 17 ಕ್ವಶನ್ಗಳು ಕೂಡ ತಿಳಿಸಿದ್ದೀನಿ. ಇವು ಮುಂಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೂ ಅನುಕೂಲ ಆಗ್ತವೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಏನಾದರೂ ತಪ್ಪುಗಳಿದ್ರೆ ಈಗಾಗಲೇ ಹೇಳಿದ್ದೀನಿ ನಾನು, ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ಅದರ ಮುಖಾಂತರ ನಿಮ್ಮ ಜೊತೆ ಸೇರಿಕೊಂಡು ಎಲ್ಲಿ ತಪ್ಪಾಗಿದೆ ಅವುಗಳನ್ನು ನಿಮ್ಮ ಮುಖಾಂತರ ಕೂಡ ತಿಳ್ಕೊಳ್ಳಿಕ್ಕೆ ನಾನು ಸದಾ ಸಿದ್ಧ ಇರ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನೋಡ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.